ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೆ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ ಮದ್ಯಾಂ ಲಸತ್ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚಸಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಕ್ಷೋದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತ್ ಕೇಶವೇ. ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ರಂಗೋತ್ತುಂಗತರಂಗಮಂಗಲಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜಪುಂಗವಾಲಯ ಸನ್ಮಂತ್ರಾಲಯಾಕ್ಷೇ ಪುರೇ ನವ್ಯೇಂದ್ರೋಫಲನೀಲಭವ್ಯಕರಸದ್ಬೃಂದಾವನಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾವ್ಯಾಘ್ರಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಹಿತೋನ್ವಯಾತ್ ಇತರತಶ್ಚ ಅರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತೆ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷತತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾತ್ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ
ಪೂರ್ಣಾನಂದೋ ವ್ಯಯೇಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿವಸ ಜರಾಸಂಧ ಶ್ರೀಕೃಷ್ಣನ ಜೊತೆಗೆ 18 ಬಾರಿ, ಪ್ರತಿ ಬಾರಿಯೂ ಕೂಡ 21 ಅಕ್ಷೋಹಿಣಿ ಸೇನೆಯ ಜೊತೆಗೆ ಬಂದು ಪರಾಜಿತನಾಗಿ ವಾಪಸ್ಸು ಹೋಗ್ತಾ ಇದ್ದ ಅನ್ನುವ ಕಥೆಯನ್ನು ನಾವು ಕೇಳಿದೆವು. ಅದಾದ ನಂತರ ಇಲ್ಲಿ ರಾಜಸೂಯ ಯಾಗ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ರಾಜಸೂಯ ಯಾಗ ಪರಿಪೂರ್ಣವಾಗಬೇಕಾದರೆ ಜರಾಸಂಧನ ಸಂಹಾರವಾಗಬೇಕು. ಅದಾಗದೆ ರಾಜಸೂಯ ಯಾಗ ಪೂರ್ತಿ ಆಗೋದಿಲ್ಲ. ಅದಕ್ಕಾಗಿ ಕೃಷ್ಣ ಯುಧಿಷ್ಠಿರನಿಗೆ ಆಶ್ವಾಸನೆಯನ್ನು ಕೊಟ್ಟು, ನಿನ್ನ ಪಾಡಿಗೆ ನೀನು ಯಾಗವನ್ನು ಆರಂಭಿಸು, ಮುಂದಿನದ್ದನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳಿ ಕೃಷ್ಣ ಹಾಗೂ ಭೀಮಸೇನ ದೇವರು ಜೊತೆಗೆ ಅರ್ಜುನ 3 ಜನ ಆ ರಾಜ್ಯವನ್ನು ಪ್ರವೇಶ ಮಾಡ್ತಾರೆ. ಯಾರ ರಾಜ್ಯಕ್ಕೆ? ಯಾವ ಜರಾಸಂಧನ ರಾಜ್ಯಕ್ಕೆ ಪ್ರವೇಶ ಮಾಡ್ತಾರೆ. ಮಾಡಿದಾಗ ಹೇಗಿತ್ತು ಅಂದರೆ, ರಾಮ ಬಾಹು ವಿಮುಕ್ತೇನ ಮುಸಲೇನ ಜರಾಸುತಃ ರಾಸ್ವಾಸೂತೆ ರತೆ ಕ್ಷುಣ್ಯೆ ಕ್ಷಣೇನ ಸುಂಚಿತಂ ಸ್ವಯಂ. ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಹೇಗಿತ್ತು ಅಂತಂದಾಗ, ಬಂದು ಬ್ರಾಹ್ಮಣರಾಗಿ, ಯಾಕೆ ಅಂದರೆ ಜರಾಸಂಧನ ರಾಜ್ಯದೊಳಗೆ ಯಾರಿಗೂ ಮುಕ್ತ ಪ್ರವೇಶ ಇಲ್ಲವೇ ಇಲ್ಲ. ಅದು ತುಂಬ ವ್ಯವಸ್ಥಿತವಾದ ರಕ್ಷಣೆ ಇತ್ತು. ಹಾಗಾದರೆ ಯಾರೂ ಬರಬೇಕಾದರೆ ಉಕ್ಕಿನ ಕೋಟೆಯನ್ನು ಭೇದಿಸಿಕೊಂಡು ಬರಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಈ 3 ಹೇಗೆ ಪ್ರವೇಶ ಮಾಡಿದರು ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಅವನು ಎಂತಹ ಪಾಪಿಷ್ಠನೇ ಆಗಿದ್ದರು ಜರಾಸಂಧ, ಬ್ರಾಹ್ಮಣರ ಮೇಲೆ ತುಂಬ ಗೌರವ ಅಂತೆ. ಹಾಗಾಗಿ ಅವನು ತನ್ನ ಸೇವಕರಿಗೆ ಹೇಳಿದ್ದಂತೆ, ನನ್ನ ರಾಜ್ಯದೊಳಗೆ ಯಾರು ಬಂದರೂ ಪರೀಕ್ಷೆ ಮಾಡಿ ಹೌದಾದರೆ ಮಾತ್ರ ಬಿಡಬೇಕು, ಆದರೆ ಬ್ರಾಹ್ಮಣರು ಬಂದರೆ ಯಾರು ತಡಿಬೇಡಿ, ಅವರಿಗೆ ಮುಕ್ತ ಪ್ರವೇಶ ಅಂತ ಮಾಡಿದ್ದ. ಅಂದರೆ ಬ್ರಾಹ್ಮಣರ ಮೇಲೆ ಅಷ್ಟು ಗೌರವ, ವಿಶ್ವಾಸ. ಹಾಗಾಗಿ ಈ 3 ಜನರು ಕೂಡ ಆ ರಾಜ್ಯವನ್ನು ಪ್ರವೇಶ ಮಾಡಲಿಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲದೆ ಬ್ರಾಹ್ಮಣರ ವೇಷವನ್ನು ತೊಟ್ಟುಕೊಂಡು ಬಂದರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಬಂದು ಏನು ಮಾಡಿದರು? ಮೊದಲಿಗೆ ಮಾತುಕತೆಯಾಗುತ್ತೆ, ಆಮೇಲೆ ಗೊತ್ತಾಗುತ್ತೆ, ಅನೇಕ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಅದಾದ ಮೇಲೆ ಗೊತ್ತಾದ ಮೇಲೆ ಯುದ್ಧ ಮಾಡಬೇಕು ಅಂತ ಆಯಿತು. ಯಾರ ಜೊತೆಗೆ ಯುದ್ಧ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡಿದರು. ಆವಾಗ ಯಾರ ಜೊತೆಗೆ ಯುದ್ಧ ಮಾಡೋದು ಅಂತ ನೋಡಿದಾಗ, ಕೇವಲ ಒಬ್ಬರ ಜೊತೆಗೆ ಮಾತ್ರ ಯುದ್ಧ ಮಾಡ್ತೇನೆ ಅಂತಂದ. ಯಾರು ಅಂದರೆ, ಅರ್ಜುನನ ಜೊತೆಗೆ ಯುದ್ಧ ಆಡಿದರೆ ನನಗೆ ಅವಮಾನ, ಸೋತ್ರು ಕೂಡ ಭೀಮಸೇನ ದೇವರ ಜೊತೆಗೆ ವಾದ ಮಾಡಿ ಸೋತ್ರು ಅಂತ ಆಗತ್ತೆ, ಸೋತ್ರೂ ಗೌರವ ಗೆದ್ರೂ ಗೌರವ, ಹಾಗಾಗಿ ಅವರ ಜೊತೆಗೆ ಅಂತ. ಕೊನೆಗೇನಾಗುತ್ತೆ? ಶಾಸ್ತ್ರಾರ್ಥ ವಿಚಾರಗಳ ವಾದವಾಗುತ್ತೆ, ಅನೇಕ ಶಾಸ್ತ್ರಗಳ ವಿಚಾರ ನಡೀತದೆ. ಹೀಗೆ ಅನೇಕ ಶಾಸ್ತ್ರಾರ್ಥ ವಿಚಾರಗಳು ನಡೆದಾಗ ಅಂತಹ ಶಾಸ್ತ್ರಾರ್ಥಗಳ ವಿಚಾರದಲ್ಲಿ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಭೀಮಸೇನ ದೇವರು. ಆದರೆ ಜರಾಸಂಧ ಹರಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಭೀಮಸೇನ ದೇವರು ಎಲ್ಲಿಯ ತನಕ ಅಂದರೆ, ಅವನು ಮಹಾರುದ್ರಭಕ್ತ. ರುದ್ರಭಕ್ತ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ರುದ್ರಭಕ್ತಿ ಮಾಡಲೇಬೇಕು. ಯಾಕೆಂದರೆ ಮನೋನಿಯಾಮಕರಾಗಿರತಕ್ಕಂಥವರು ಮಹಾರುದ್ರದೇವರೇ. ಅವರನ್ನು ನಾವು ಸ್ತೋತ್ರ ಮಾಡೋದರಲ್ಲಿ ಏನೇನೂ ತಪ್ಪಿಲ್ಲ. ಆದರೆ ಈ ಒಂದು ಅತಿರೇಕ ಭಕ್ತಿ ಏನು ಅಂತ ಹೇಳಿದರೆ, ಆ ಮಹಾವಿಷ್ಣುವಿಗಿಂತಲೂ ರುದ್ರದೇವರೇ ಸರ್ವೋತ್ತಮ ಅಂತ ಹೇಳುವ ದುರ್ಬುದ್ಧಿ. ಹಾಗಾಗಿ ಅದನ್ನು ಖಂಡನೆ ಮಾಡಬೇಕು ಅಂತ ಹೇಳಿ, ಎಲ್ಲಿಯ ತನಕ ಅಂದರೆ ಅವ ವಿಷ್ಣು ದ್ವೇಷ ಎಲ್ಲಿಯ ತನಕ ಇತ್ತು ಅಂದರೆ, ಹರಭಕ್ತಿ ಇರಬೇಕು, ಅದರ ದ್ವಾರ ವಿಷ್ಣು ದ್ವೇಷ ಇರಬಾರ್ದು. ವಾದಿರಾಜ ಗುರುಸಾರ್ವಭೌಮರು
ತೀರ್ಥ ಪ್ರಬಂಧದಲ್ಲಿ ಹೇಳುವಾಗ ಈ ಮಾತು ಹೇಳುತ್ತಾರೆ. ಏನು ಅಂತಂದರೆ, ಅಲ್ಲಿ ಕ್ರೋಡ ಶಂಕರನಾರಾಯಣ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಆ ಕ್ರೋಡ ಶಂಕರನಾರಾಯಣ ಹೇಗಿದೆ ಅಂತ ಕೇಳಿದರೆ, ಶಂಕರ ಮತ್ತು ನಾರಾಯಣ ಎರಡು ಒಂದೇ ಕಡೆ ಇದೆ, ಒಂದೇ ವಿಗ್ರಹದಲ್ಲಿ, ಅರ್ಧ ಶಂಕರ ಅರ್ಧ ನಾರಾಯಣ. ಇದನ್ನು ನೋಡಿ ಅಲ್ಲಿಯ ಅರ್ಚಕರು ಕೂಡ ಇವತ್ತಿಗೂ ಏನು ಅಂತ ಪೂಜೆ ಮಾಡ್ತಾರೆ, ಶಂಕರ ಬೇರೆಯಲ್ಲ ನಾರಾಯಣ ಬೇರೆಯಲ್ಲ, ಒಂದೇ ಅಂತ ಪೂಜೆ ಮಾಡ್ತಾರೆ. ಇದು ತಪ್ಪು ಅಂತ ವಾದಿರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಬರೆಯುತ್ತಾರೆ. ಎಲ್ಲಿಯ ತನಕ ದ್ವೇಷ ಅಂತಂದರೆ, ಆ ವಿಷ್ಣು ಈಗ ರುದ್ರದೇವರಿಗೆ ಅಭಿಷೇಕ ಆಗಬೇಕು, ಅಭಿಷೇಕ ಮಾಡಬೇಕು ಅಂತ ಮನಸ್ಸಲ್ಲಿಟ್ಟುಕೊಂಡು ಅಭಿಷೇಕ ಮಾಡಿದರೆ ಪರವಾಗಿಲ್ಲ. ಆದರೆ ಏನು ಮಾಡ್ತಾನೆ ಅಂದರೆ, ವಿಷ್ಣುವಿಗೆ ಆ ನೀರು ಸಿಡಿಬಾರ್ದು, ವಿಷ್ಣುವಿಗೆ ಅಭಿಷೇಕನೇ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಅಡ್ಡ ವಸ್ತ್ರ ಇಟ್ಟು ಇದಕ್ಕೆ ಮಾತ್ರ ಅಭಿಷೇಕ ಮಾಡೋದಂತೆ. ನೈವೇದ್ಯ ಮಾಡಬೇಕಾದ್ರೆ ಏನು ಮಾಡೋದು ಅಂತಂದರೆ, ಅಡ್ಡ ಪರದೆ ಇಟ್ಟು ವಿಷ್ಣು ಎಲ್ಲಿಯಾದರೂ ನೋಡಿಬಿಡ್ತಾನ, ಅವನಿಗಿದು ಸಿಗಬಾರ್ದು, ಕೇವಲ ರುದ್ರದೇವರಿಗೆ ಕೊಡಬೇಕು ಅಂತ ನೈವೇದ್ಯ ಮಾಡ್ತಿದ್ದಂತೆ. ಆಗ ಕೊನೆಗೆ ಏನಾಯಿತು, ಅವನಿಗೆ ಪ್ರತ್ಯಕ್ಷವಾದರಂತೆ. ಯಾರು ಪ್ರತ್ಯಕ್ಷರಾದರು ಅಂತ ಕೇಳಿದಾಗ ವಿಷ್ಣುವೇ ಪ್ರತ್ಯಕ್ಷನಾದನಂತೆ. ಅಲ್ಲಪ್ಪ, ನಾನು ನಿನ್ನ ಕರೆದೇ ಇಲ್ಲ, ನಾನು ದ್ವೇಷ ಮಾಡೋನು, ಮತ್ತು ರುದ್ರದೇವರು ನಾನು ಕರೆದದ್ದು, ಅವರು ಬರಲಿಲ್ಲ, ನೀನು ಯಾಕೆ ಬಂದಿ ಅಂತ. ಆಗ ಅವರು ಹೇಳಿದರಂತೆ, ನೀನು ಅಭಿಷೇಕ ಮಾಡುವಾಗ, ಪೂಜೆ ಮಾಡುವಾಗ, ನೈವೇದ್ಯ ಮಾಡುವಾಗ ನೀನು ರುದ್ರದೇವರ ಸ್ಮರಣೆ ಮಾಡಲೇ ಇಲ್ಲ. ಯಾಕೆ ಗೊತ್ತಾ, ವಿಷ್ಣುವಿಗೆ ಸಿಗಬಾರ್ದು, ವಿಷ್ಣುವಿಗೆ ಸಿಗಬಾರ್ದು, ವಿಷ್ಣು ಸಿಗಬಾರ್ದು ನನ್ನನ್ನೇ ಸ್ಮರಣೆ ಮಾಡಿದೆ ಹೊರತು ರುದ್ರದೇವರ ಸ್ಮರಣೆ ಮಾಡೇ ಇಲ್ಲ, ಆದ್ದರಿಂದ ಅವರು ಬರಲೇ ಇಲ್ಲ. ನೀನು ಎಲ್ಲ ಅಭಿಷೇಕ ಇಡೀ ಪೂಜೆ ಮಾಡುವಾಗೆಲ್ಲ ನನ್ನ ಮೇಲೆ ಮನಸ್ಸೇ ಹೊರತು ರುದ್ರದೇವರ ಮನಸ್ಸೇ ಇರಲಿಲ್ಲ, ಹಾಗಾಗಿ ಅಂತ. ಹಾಗಾದರೆ ಒಳಗಿನ ತತ್ವ ಏನು? ಹಾಗಾದರೆ ಶಂಕರನಾರಾಯಣ ಒಂದೇನೋ ಬೇರೇನೋ ಅಂತಂದಾಗ ಎಷ್ಟು ಅದ್ಭುತವಾದ ವಿವರಣೆಯನ್ನು ಕೊಡ್ತಾರೆ ಅಂತ ಕೇಳಿದರೆ, ರುದ್ರದೇವರಿಗೆ 5 ತಲೆ, 5 ತಲೆಯಲ್ಲಿ ಕೊನೆಯ ತಲೆ ಶಂಕರ ಅಂತ. ರುದ್ರದೇವರಿಗೆ 5 ತಲೆ, 5 ತಲೆಯಲ್ಲಿ ಕೊನೆಯ ತಲೆ ಶಂಕರ ಅಂತ. ಈ 5 ತಲೆಯಿಂದ ಏನು ಮಾಡ್ತಿದ್ರಂತೆ, ಅನಿರುದ್ಧ, ಪ್ರದ್ಯುಮ್ನ, ಶಂಕರ್ಷಣ, ವಾಸುದೇವ, ನಾರಾಯಣ, ಈ 5 ರೂಪಗಳ ಉಪಾಸನೆ ಮಾಡ್ತಿದ್ರಂತೆ. ಅಂದರೆ ಒಂದೊಂದು ಮುಖದಿಂದ ಒಂದೊಂದು ರೂಪವನ್ನು. ಹಾಗೆ ಕೊನೆಯದಾಗಿರತಕ್ಕಂಥ ಶಂಕರ ಎಂಬ 5ನೆಯ ತಲೆ ಇದೆಯಲ್ಲ, ಆ ರೂಪದಿಂದ ನಾರಾಯಣನ ಉಪಾಸನೆ ಮಾಡ್ತಿದ್ರಂತೆ. ಆಗ ಒಬ್ಬೊಬ್ಬರ ಮುಖದಿಂದ ಉಪಾಸನೆ ಮಾಡಿದವರಿಗೆ ಒಂದೊಂದು ರೂಪ ಸಿಕ್ಕಿದರೆ, ಈ ಶಂಕರ ಎಂಬ 5ನೆಯ ತಲೆಯಿಂದ ಉಪಾಸನೆ ಮಾಡಿದ ನಾರಾಯಣ ಪ್ರತ್ಯಕ್ಷನಾದ ಸ್ಥಳ ಯಾವುದು ಅಂದರೆ, ಅದು ಯಾರು ಆ ರೀತಿಯಾಗಿ ತಪಸ್ ಮಾಡಿದ್ದು ಅಂದರೆ, ಶಂಕರನ ಅಂತರ್ಯಾಮಿಯಾಗಿರುವ ನಾರಾಯಣನನ್ನು ಉಪಾಸನೆ ಮಾಡಿದವರು ಒಬ್ಬೊಬ್ಬ ಋಷಿಗಳು. ಅಂದರೆ ಒಂದೊಂದು ತಲೆಯಿಂದ ಅಂತರ್ಗತನಾದ ಭಗವಂತನ ಉಪಾಸನೆ ಮಾಡಿದರು ಒಬ್ಬೊಬ್ಬರು. ಆದರೆ ಈ ಯಾವ ಶಂಕರ 5ನೆಯ ತಲೆ ಶಂಕರ ಇದ್ದಾನಲ್ಲ, ಆ ಶಂಕರನಲ್ಲಿ ಅಂತರ್ಯಾಮಿಯಾದ ನಾರಾಯಣನ ಉಪಾಸನೆಯನ್ನು ಮಾಡಿದವರು ಕ್ರೋಡ ಮಹಾಮುನಿಗಳು. ಆದ್ದರಿಂದ ಕ್ರೋಡ ಮಹಾಮುನಿಗಳಿಗೆ ಅವರು ಯಾವ ಶಂಕರನ ಅಂತರ್ಯಾಮಿಯಾಗಿರುವ ನಾರಾಯಣನ ಉಪಾಸನೆ ಮಾಡಿದರೋ, ಆ ನಾರಾಯಣ ಶಂಕರನಿಗೆ ಪ್ರತ್ಯಕ್ಷವಾದ ಸ್ಥಳ. ಆದ್ದರಿಂದ ಅದಕ್ಕೆ ಕ್ರೋಡ ಶಂಕರ ನಾರಾಯಣ ಅಂತ ಹೆಸರು ಬಂತು ಅಂತ. ಅದು ಒಂದೇ ಅಲ್ಲ, ಪ್ರತ್ಯೇಕವಾದ ರೂಪ ಅಂತ ಚಿಂತನೆಯನ್ನು ಮಾಡಬೇಕು ಅಂತ ವಾದಿರಾಜ ಗುರುಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ನಮಗೆ ತಿಳಿಸ್ತಾರೆ. ಯಾಕಿದನ್ನು ಹೇಳಿದೆ ಅಂದರೆ, ರುದ್ರದೇವರ ಉಪಾಸನೆ ತಪ್ಪಲ್ಲ, ಅಬದ್ಧವಾದ ಉಪಾಸನೆ ತಪ್ಪು ಅನ್ನುವಂಥದ್ದು ಪ್ರಧಾನ. ಇವನೇನು ಮಾಡ್ತಾ ಇದ್ದ, ರುದ್ರದೇವರ ಉಪಾಸನೆಯನ್ನು ಮಾಡಿ ತಪ್ಪು ದಾರಿಯನ್ನು ಹಿಡಿದ. ಯಾವ ತಪ್ಪು ದಾರಿ ಅಂತ ಕೇಳಿದಾಗ, ಅಲ್ಲಿ ನೋಡಿ, ಪರಮಾತ್ಮನ ಪಾದವನ್ನು ತೊಳೆದ ಗಂಗೆ ಯಾವುದು, ಕಾಶಿಯಲ್ಲಿ ಗಂಗೆ ಹರಿತದೆ. ಕಾಶಿಗೆ ಬರ್ತಿದ್ನಂತೆ, ರುದ್ರದೇವರ ಪೂಜೆ ಮಾಡ್ತಿದ್ನಂತೆ, ಆದರೆ ಗಂಗೆಯಲ್ಲಿ ಮುಳುಗ್ತಿರ್ಲಿಲ್ಲಂತೆ. ಯಾಕೆಂದ್ರೆ ಅದು ಪರಮಾತ್ಮನ ಪಾದೋದಕ ಅಂತ ಅಷ್ಟು ದ್ವೇಷ ಅಂತೆ. ಭೀಮಸೇನ್ ದೇವರು ಕುತ್ತಿಗಿಡಿದು ಆ ಗಂಗೆಯಲ್ಲಿ ಮುಳುಗಿಸ್ತಿದ್ರು. ಮುಳುಗಲ್ವ ಮಗನೇ ಮುಳುಗು ಅಂತ ಹೇಳಿ ಗಟ್ಟಿಯಾಗಿ ಮುಳುಗಿಸ್ತಿದ್ರು ಅಂತ. ಸತ್ತೇ ಅಂತ, ಸತ್ತರೆ ಸಾಯಿ ಅಂತ ಹೇಳಿ ಮುಳುಗಿಸ್ತಾ ಇದ್ರು ಅಂತ ಕಥೆಯಲ್ಲಿ ಹೇಳ್ತಾರೆ. ಆ ರೀತಿಯಾಗಿರುವಾಗ ವಾದಕ್ಕೆ ಬಂದ. ಆಗ ಅವ ಹರ ಸರ್ವೋತ್ತಮ, ಇವರು ಹರಿಸರ್ವೋತ್ತಮ, ಪರಸ್ಪರವಾಗಿ ವಾದಗಳು ನಡೀತಾ ಇರುವಾಗ ಇದು ಎಲ್ಲಿ ನಡೆದದ್ದು ಅಂತ ಕೇಳಿದಾಗ ಅದನ್ನು ಬರೀತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದು ಯಾವ ಜಾಗ ಅಂತ ಕೇಳಿದರೆ, ಈ ಬದರಿಯ ಮೇಲುಗಡೆ ಇದೆಯಲ್ಲ,
ಕೇದಾರೇಶ್ವರ ಮಂದಿರ ಅಂತ ಆ ಜಾಗದಲ್ಲಿ ನಡೆದದ್ದು. ಅಲ್ಲಿ ರುದ್ರದೇವರು ವಿಶೇಷ ಸನ್ನಿಧಾನ ಇತ್ತಂತೆ. ಆ ರುದ್ರದೇವರ ಎದುರಿಗೆ ನಡೆದದ್ದಂತೆ ಜರಾಸಂಧ. ನನ್ನ ದೇವರ ಎದುರಿಗೆ ನಡಿಬೇಕು ವಾದ, ಆಗ ನನಗೆ ಗೆಲುವು ಕೊಡ್ತಾರೆ ಅಂತ. ಆ ವಾದದಲ್ಲೂ ಭೀಮಸೇನ ದೇವರ ಮಾತೇ ಗೆಲ್ತೆ ಹೊರತು ಆ ಜರಾಸಂಧನ ಒಂದು ಮಾತು ಗೆಲ್ಲಿಲ್ಲ. 100 ಮಾತುಗಳ ವಾದದಲ್ಲಿ ಒಂದು ಮಾತು ಗೆಲ್ಲಿಲ್ಲ, ಪೂರ ಇವ್ರದೇ ಮಾತು ಗೆಲ್ತಾ ಇದೆ. ಆವಾಗ ಅವನಿಗೆ ಸಿಟ್ಟು ಬಂತಂತೆ. ಎಲ್ಲಿ ರುದ್ರದೇವರಿಗೆ ಸಿಟ್ಟು, ನನ್ನ ಭಕ್ತ ಈ ರೀತಿಯಾಗಿ ನನ್ನ ಸನ್ನಿಧಾನದಲ್ಲಿ ಸೋಲ್ತಾ ಇದ್ದಾನಲ್ಲ ಅಂತ ಹೇಳಿ ಆ ರುದ್ರದೇವರ ಶಾಪ ಕೊಟ್ಟು ಬಿಟ್ರಂತೆ. ಇಲ್ಲಿಗೆ ಯಾವುದೇ ವೈಷ್ಣವ ಬಂದರು ಅವರ ವೈಷ್ಣವತ್ವ ನಷ್ಟವಾಗಿ ಹೋಗಲಿ ಅಂತ ಶಾಪ ಕೊಟ್ಟು ಬಿಟ್ರಂತೆ. ಆಗ ಭೀಮಸೇನ ದೇವರು ತಥಾಸ್ತು, ಹಾಗೆ ಆಗಲಿ ಅಂತಂದ್ಬಿಟ್ರಂತೆ. ಇದು ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿದಂಥ ನಿರ್ಣಯ ಮಾತು ನಾನು ಹೇಳ್ತಾ ಇರೋದು. ಹಾಗಾಗಿ ಆವತ್ತಿಂದ ಆ ಕೇದಾರನಾಥೇಶ್ವರ ಮಂದಿರಕ್ಕೆ ಯಾವ ವೈಷ್ಣವನು ಹೋಗಬಾರದು ಅಂತ ಕಟ್ಟಪ್ಪಣೆ ಮಾಡಿದರು ಭೀಮಸೇನ ದೇವರು. ಆದ್ದರಿಂದ ಇವತ್ತಿಗೂ ವೈಷ್ಣವರು ಕೇದಾರ ಮಂದಿರಕ್ಕೆ ಹೋಗುವ ಹಾಗಿಲ್ಲ ಅಂತ. ಆಗ ಜನ ಕೇಳಿದ್ರಂತೆ, ಸ್ವಾಮಿ ನಮ್ಮ ಗತಿ ಏನು? ನಮಗೂ ಮನೋನಿಯಾಮಕ ರುದ್ರದೇವರ ಅನುಗ್ರಹ ಆಗಬೇಕು. ಆ ರುದ್ರದೇವರ ಅನುಗ್ರಹ ಇಲ್ಲದೆ ನಾವು ಹೇಗೆ? ಯಾಕೆ ಅಂದರೆ ಜ್ಞಾನಮಿಚ್ಛೇದ್ ಮಹೇಶ್ವರಂ ಅಂತ. ಜ್ಞಾನ ಬೇಕು ಅಂದರೆ ಮಹೇಶ್ವರನ ಕೇಳಬೇಕು, ರುದ್ರದೇವರನ್ನ ಕೇಳಬೇಕು, ಮತ್ತೆ ಅವರೇ ಜ್ಞಾನ ಕೊಡೋರು. ನೀವು ಅವರ ಹತ್ರ ಹೋಗಬಾರ್ದು ಅಂದರೆ ನಮಗೆ ಅವರ ಅನುಗ್ರಹ ಹೇಗಾಗುತ್ತೆ ಅಂತ. ಆಗ ಸ್ಕಂದ ಪುರಾಣದಲ್ಲಿ ಬರುವ ಮಾತಿದು ಏನು ಅಂತಂದರೆ, ಇವತ್ತಿಗೂ ಕೂಡ ಯಾರಿಗೆ ಕೇದಾರನಾಥಕ್ಕೆ ಬರಲಿಕ್ಕಾಗೋದಿಲ್ಲ, ಯಾರಿಗೆ ನಿಷೇಧ ಇದೆ, ಅವರು ಒಂದು ಕೆಲಸ ಮಾಡಿ. ಏನು ಗೊತ್ತಾ? ಆ ಬದರಿನಾರಾಯಣನ ದರ್ಶನ ಮಾಡ್ತೀರಲ್ಲ, ಮಾಡಿದ ಮೇಲೆ ಕೆಳಗೆ ನೀವು ಬಿಸಿನೀರು ಕುಂಡಕ್ಕೆ ಅಂತ ಇಳಿತೀರಿ. ಆ ಇಳಿಯುವಾಗ ರಾಹುಲ್ಜಿಯವ್ರ ಮನೆ ಇದೆ, ಬಲಭಾಗದಲ್ಲಿ ರಾಹುಲ್. ಅದರ ಡೆಡ್ ಆಪೋಸಿಟ್ ಒಂದು ದೊಡ್ಡ ಮಂದಿರ ಇದೆ, ಸಣ್ಣದಾಗಿ ಬೆಟ್ಟದ ಕೆಳಗೆ ಒಂದಿದೆ. ನಾರದ ಶಿಲಾ ಅಂತ ಇದೆ, ಗರುಡ ಶಿಲಾ, ನಾರದ ಶಿಲಾ, ಅದರ ಮಧ್ಯದಲ್ಲಿದೆ. ಅದು ಬೋರ್ಡ್ ಮೇಲೆ ಹಾಕಿದ್ದಾರೆ ನೋಡಿ, ಕೇದಾರೇಶ್ವರ ಮಂದಿರ ಅಂತ ಬೋರ್ಡ್ ಹಾಕಿದ್ದಾರೆ. ಏನದು? ಅದು ಸ್ಕಂದ ಪುರಾಣದಲ್ಲಿ ಬರುತ್ತೆ. ಆ ಬದರಿನಾರಾಯಣನ ದರ್ಶನವನ್ನು ಮಾಡಿ ಯಾರು ಆ ಬಿಸಿನೀರು ಕುಂಡಕ್ಕೆ ಇಳಿಯುವುದಕ್ಕಿಂತ ಮುಂಚೆ ಬರುವ ಕೇದಾರೇಶ್ವರ ಮಂದಿರ ಇದೆ, ಆ ಮಂದಿರವನ್ನು ದರ್ಶನ ಮಾಡಿ ನಮಸ್ಕಾರ ಮಾಡಿಬಿಟ್ರೆ ಅವರಿಗೆ ಕೇದಾರೇಶ್ವರ ಯಾತ್ರೆ ಮಾಡಿದ ಪುಣ್ಯ ಅಲ್ಲಿ ಬಂದ್ಬಿಡ್ತದೆ ಅಂತ ಸ್ಕಂದ ಪುರಾಣದಲ್ಲಿದೆ. ಈ ಮಾತು ನೋಡಿ, ಇದು ಸ್ಕಂದ ಪುರಾಣ ರಚನೆ ಆಗಿದ್ದು ಯಾವಾಗ? ಭೀಮಸೇನ ದೇವರು ಆನಂತರ ಯುದ್ಧ ಮಾಡಿ ಅಲ್ಲಿ ನಾಶ ಆಗಬೇಕು ಅಂತ. ಇವೆಲ್ಲ ಯಾಕೆ ಬಂತು? ಇವೆಲ್ಲ ನೋಡುವಾಗ ಹಾಗೆ ರಾಮೇಶ್ವರದಲ್ಲೂ ಕೂಡ ಹಾಗೆ 21ನೇ ತೀರ್ಥದಲ್ಲಿ ಸ್ನಾನ ಮಾಡಿದರೆ ವೈಷ್ಣವತ್ವ ನಟ್ಟಾಗಲಿ ಅಂತ ವಾದಿರಾಜ ಗುರು ಸಾರ್ವಮರು ಶಾಪ ಕೊಟ್ಟಿದ್ದಾರೆ ಅಂತ ಹೀಗೆಲ್ಲ ಉಂಟು. ಆದ್ದರಿಂದ ಅಲ್ಲಿ 21ನೇ ತೀರ್ಥದಲ್ಲಿ ಸ್ನಾನ ಮಾಡೋದು, 22ನೇ ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ರೆ ವೈಷ್ಣವತ್ವನೇ ನಷ್ಟ ಆಗಿ ಹೋಗುತ್ತೆ ಅಂತ. ಕೋಟಿ ತೀರ್ಥ ಅಂತ ಒಂದು ತೀರ್ಥ ಇದೆ, ಆ ತೀರ್ಥದಲ್ಲಿ ಸ್ನಾನ ಮಾಡಬಾರ್ದು ಇವತ್ತಿಗೂ ಕೂಡ. 21 ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದ್ಬಿಡಬೇಕು. ಈ ರೀತಿಯಾಗಿರ್ತಕ್ಕಂಥದ್ದು ಅದೆಲ್ಲ ಸ್ಥಳ ಮಹಾತ್ಮೆಯನ್ನು ನೋಡಿದಾಗ ನಮಗೆ ತಿಳಿತದೆ. ಹಾಗಾಗಿ ವಾದವಾಯಿತು. ವಾದವಾದ ನಂತರ ಶಾಸ್ತ್ರದಲ್ಲಿ ಗೆಲ್ಲಿಕ್ಕಾಗಲ್ಲ, ಇನ್ನು ಶಸ್ತ್ರದಲ್ಲಿ ಗೆಲ್ಲೋಣ ಅಂತ ಹೇಳಿ ಶಸ್ತ್ರದಿಂದ ಯುದ್ಧ ಮಾಡೋಣ ಅಂತ ಹೊರಡ್ತಾರೆ. ಆವಾಗ ಅಲ್ಲಿ ಏನಾಗುತ್ತೆ? ಬಾ, ಹಾಗಾದರೆ ನೀನು ಬೇಕಾದರೆ ಶಸ್ತ್ರ ತಗೋ, ನನ್ನ ಮುಷ್ಟಿನೇ ಸಾಕು ಅಂತಂದರು ಭೀಮಸೇನ ದೇವರು. ನನಗೆ ಅಪಮಾನ ಮುಷ್ಟಿಯಿಂದ ಇದ್ದರೆ, ಆದ್ದರಿಂದ ನಾನು ಗದೆ ಯಾಕೆಂದರೆ ಅವರು ಬ್ರಾಹ್ಮಣ ವೇಷದಿಂದ ಬಂದವರು. ಹಾಗಾಗಿ ಕೊನೆಗೆ ಏನು ಮಾಡ್ತಾರೆ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಭಾಗವತಲ್ಲಿ ಹೇಳುವಾಗ ತಾಂ ಗದಾಂ ಪತಿತಾಂ ವೃಕ್ಷ ತಸ್ಯ ಮುಟ್ಟಿನ ದೃಢಾಂ ವಾಮೇನ ಜಗೃಹೇ ರಾಮ ಸ್ವಹಸ್ತೇನ ಕುರುದ್ವಹ ಅಂತ ಇದೆ ಭಾಗವತದಲ್ಲಿ. ಅಂದರೆ ಅರ್ಥ ಏನು ಅಂದರೆ, ಗದಾಯುದ್ಧವನ್ನು ಮಾಡಿದ್ರು. ಗದಾಯುದ್ಧವನ್ನು ಮಾಡಿದ ಕೂಡಲೇ ಎರಡೂ ಗದ್ದೆಗಳು ಪುಡಿ ಪುಡಿ ಆಯಿತಂತೆ. ಎರಡೂ ಗದೆಗಳು ಪುಡಿ ಪುಡಿ ಆಯಿತು ಅಂತ ಭಾಗವತ ವರ್ಣನೆ ಮಾಡ್ತದೆ. ಇದನ್ನು ನೋಡುವಾಗ ನಮಗೆ ಸಂಶಯ ಬರ್ತದೆ. ಏನು, ಜರಾಸಂಧನ ಗದೆ ಏನೋ ಪುಡಿ ಆಯಿತು ಒಪ್ಪೋಣ, ಭೀಮಸೇನ ದೇವರ ಗದೆ ಪುಡಿ ಆಯಿತು ಅಂದರೆ ಏನರ್ಥ ಅಂತ ಸ್ವಲ್ಪ ಆಶ್ಚರ್ಯ ಆಗ್ತದೆ. ಶ್ರೀಮದ್ ಆಚಾರ್ಯರು ತಕ್ಷಣದಲ್ಲಿ ನಿರ್ಣಯ ಕೊಡ್ತಾರೆ. ಏನು ಅಂತಂದರೆ, ತಾಂ ಗದಾಂ ಪತಿತಾಂ ವೃಕ್ಷಸ್ಯ, ಮತ್ತು ಯಾವುದದು ಅಂತ ಕೇಳಿದಾಗ ಭೀಮಸೇನ ದೇವರು ಬರುವಾಗ ಬರೀ ಗೈಯಲ್ಲೇ ಬಂದರು. ಯಾಕೆ? ಬ್ರಾಹ್ಮಣ ರೂಪದಿಂದ. ಅವರು ಗದೆ ತರಲಿಲ್ಲ. ಮತ್ತೆ ಗದಾ ಯುದ್ಧ ಆಗಬೇಕು ಅಂತಂದಾಗ ನಾನು ಮುಷ್ಟಿನೇ ತಗೊಂತೀನಿ ಅಂದರು, ಒಪ್ಪಲಿಲ್ಲ ಗದಾ. ಕೊನೆಗೆ ಜರಾಸಂಧನೆ 2 ಗದೆಯನ್ನು ತರಿಸಿದ್ನಂತೆ. ತಗೋ, ನೀನೊಂದು ನಾನೊಂದು, ಆಡೋಣ ಅಂತ. ಆಯಿತು ಅಂತ ಹೇಳಿ ಇಬ್ಬರು ಜರಾಸಂಧನೆ ತರಿಸಿದ 2 ಬಲಿಷ್ಠವಾದ ಗದೆಯನ್ನು ತಂದು ಒಂದು ಭೀಮಸೇನ ದೇವರಿಗೆ, ಒಂದು ತಾನು ತಗೊಂಡು ಯುದ್ಧವನ್ನು ಮಾಡಿದ. ಹಾಗಾದರೆ ಭೀಮಸೇನ ದೇವರ ಕೈಯಿಂದ ಪುಡಿಯಾದ ಗದೆ ಯಾವುದದು?
ಜರಾಸಂಧ ತಂದು ಕೊಟ್ಟ ಗದೆ ಪುಡಿ ಆಯಿತೆ ಹೊರತು ನಿಜವಾದ ಭೀಮಸೇಂದ್ರ ಗದೆ ಬಂದೇ ಇಲ್ಲ. ಅದು ಆ ನಿರ್ಣಯ ನಮ್ಗೆ ಗೊತ್ತಿಲ್ಲದೆ ಹೋದರೆ ಭಾಗವತ ನಮಗೆ ತಪ್ಪು ಕಲ್ಪನೆಗಳನ್ನು ಉಂಟು ಮಾಡುತ್ತೆ. ಹೀಗೆ ಅವರು ಬಬಂದ ಪದ್ಭ್ಯಾಂ ಜಠರಂ ಮಾಗದಶ್ಚ ಹಲಾಯುಧ. ಇದು ಭಾಗವತಕ್ಕೆ ಓದಬೇಕಾದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಶ್ರೀಮದ್ ಆಚಾರ್ಯರ ನಿರ್ಣಯವನ್ನು ಇಟ್ಟುಕೊಂಡು ಮಾಡಿದರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲದ್ರೆ ಅರ್ಥ ಆಗೋದಿಲ್ಲ. ತುಂಬ ತಲೆಬುಡ ಅಲ್ಲಾಡ ಹೋಗುತ್ತೆ. ಒಂದು ಪ್ರಸಂಗ ಬರುತ್ತೆ, ಈ ಜರಾಸಂಧನ ಅಪ್ಪಂದು. ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಜಯದ್ರಥ ಅಂತ ಅವ ಒಂದು ಪ್ರತಿಜ್ಞೆ ಮಾಡ್ತಾನೆ. ಏನು? ನಿನ್ನ ಜೊತೆಗೆ ಯುದ್ಧ ಆಡ್ತೀನಿ. ಅರ್ಜುನ ಎಲ್ಲಿ ತನಕ ಪ್ರತಿಜ್ಞೆ ಮಾಡಿಬಿಡ್ತಾನೆ ಅಂದರೆ, ಇವತ್ತು ಸೂರ್ಯಾಸ್ತಮಾನ ಆಗೋದ್ರೊಳಗೆ ನಿನ್ನನ್ನು ಹೊಡೆದು ಹಾಕ್ತೀನಿ ಅಂತ. ನೀ ಎಲ್ಲೇ ಬಚ್ಚಿಟ್ಕೋ, ನೀನು ಸೂರ್ಯಾಸ್ತಮಾನ ಆಗೋದ್ರೊಳಗೆ ಹೊಡಿತೀನಿ ಅಂತ. ಅವನಿಗೆ ಜಲಸ್ತಂಭನ ವಿದ್ಯೆ ಬರ್ತಿತ್ತಂತೆ, ನೀರಿನೊಳಗೆ ಮುಳುಗಿ ಕೂತಿದ್ದಂತೆ. ಎಲ್ಲಿದ್ದಾನೆ ಗೊತ್ತಿಲ್ಲ. ನೋಡಿದ, ಒಂದು ವೇಳೆ ನೀನು ಕೊಲ್ಲಿಲ್ಲ ಅಂದರೆ, ಸೂರ್ಯ ಅಸ್ತಮಾನ ಆಗೋದ್ರೊಳಗೆ ನೀನು ಕೊಲ್ಲಿಲ್ಲ ಅಂದರೆ ನಾನೇ ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಕೊನೆಗೆ ಸೂರ್ಯ ಮುಳುಗು ಹೊತ್ತು ಬಂತು, ಏನು ಸುಳಿವಿಲ್ಲ. ಕೊನೆಗೇನು ಮಾಡಬೇಕು? ತಾನೇ ಒಂದು ಅಗ್ನಿಯನ್ನು ಪ್ರವೇಶ ಮಾಡಿ ಒಳಗೆ ಪ್ರವೇಶ ಮಾಡಬೇಕು ಅಂತ ಹೋದಾಗ ಕಥೆಯೆಲ್ಲ ಚೆನ್ನಾಗಿದೆ. ಶ್ರೀಮದ್ ಆಚಾರ್ಯ ನಿರ್ಣಯ ಒಂದು ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ತಲೆ ಎಲ್ಲಿ ತನಕ 12 ಆಣೆ ಆಗ್ತಿತ್ತು ಅಂತ. ಆಗ ಅದೆಲ್ಲ ಸರಿ. ಆಗ ಏನಾಯಿತು? ಕೃಷ್ಣ ಬಂದ. ಏನೋ ಮಾಡ್ತಾ ಇದ್ದೀಯಾ? ಅಗ್ನಿ ಪ್ರವೇಶ ಮಾಡ್ತಾ ಇದ್ದೀನಿ. ಯಾಕೆ ಹೀಗೀಗೆ ಅಂತ ಹೇಳಿದಾಗ ಕೃಷ್ಣ ಒಂದು ಮಾತು ಹೊಡಿತಾನೆ ನೋಡಿ. ಏನಂತ? ಅಲ್ಲಪ್ಪ, ಜೊತೆಗೆ ಸಾಕ್ಷಾತ್ ಭಗವಂತ ಕೃಷ್ಣ ಜೊತೆಗಿದ್ದಾನೆ, ನನ್ನ ಸಮಸ್ಯೆಗೆ ಪರಿಹಾರ ಏನು ಮಾಡೋದು ಅಂತ ದೇವರನ್ನ ಕೇಳಬೇಕು ಅಂತ ನಿನಗೆ ಅನಿಸ್ಲಿಲ್ಲಲ್ಲ? ಕೃಷ್ಣನ ಕೇಳಬೇಕು ಅಂತ ಜೊತೆಗಿದ್ದು ಕೂಡ ಏನು ಉಪಯೋಗ ಆಗಲಿಲ್ಲಲ್ವಾ ಅಂತ. ಹೌದು ಸ್ವಾಮಿ ಅಂತ ಕಾಲಿಗೆ ಬೀಳ್ತಾ, ನೀನೇ ಪರಿಹಾರ ಕೊಡು ಅಂತ. ಅಲ್ಲಪ್ಪ, ನಾನೇ ಹೇಳಿಸ್ಕೊಂಡು ಪರಿಹಾರ ಕೊಡಬೇಕಾ? ನೀ ಕೇಳಿದ್ಮೇಲೆ ನಾನು ಪರಿಹಾರ ಕೊಡಬೇಕಲ್ವಾ ಅಂತ. ಕೊನೆಗೆ ಹೌದಲ್ವಾ, ತಪ್ಪಾಯಿತು ಸ್ವಾಮಿ, ಕ್ಷಮಿಸಿಬಿಡು, ಆ ಪರಿಹಾರ ಕೊಡು. ಒಂದು ನಿಮಿಷ ತಾಳು, ರೆಡಿ ಇಟ್ಕೋ, ಗಾಂಡಿವ ಹೆದೇರಿಸಿ ರೆಡಿ ಇಟ್ಕೋ, ಅವನು ಬರ್ತಾನೆ ಹೊಡಿಯು. ಅದು ಹೆಂಗೆ ಬರ್ತಾನೆ? ಇಷ್ಟೊತ್ತು ಬರಲಿಲ್ಲ ನೋಡಿ. ಅದಕ್ಕೆ ಹೇಳೋದು, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಮಾತಾಡಬಾರ್ದು. ನಂಬಿಕೆ ಇದೆಯಾ? ಹೊಡಿ, ರೆಡಿ ಆಗು. ಕೊನೆಗೆ ಆಗ ಕರೆಕ್ಟಾಗಿ ಬಿಲ್ಲು ಹಿಡ್ಕೊಂಡು ನಿಂತಿದ್ದಾನೆ. ಆಗ ಪರಮಾತ್ಮ ತನ್ನ ಕೈಯಲ್ಲಿರುವಂಥ ಸುದರ್ಶನ ಚಕ್ರವನ್ನು ಅಡ್ಡ ಕಟ್ಟಿ ಸೂರ್ಯನಿಗೆ, ಹೋಗಿ ಸೂರ್ಯನಿಗೆ ಅಡ್ಡ ಕಟ್ಟು ಅಂತ ಕಟ್ಟದು. ಕತ್ತಲೆ ಆಯಿತು. ಹೊರಗೆ ಬಂದ್ಕೊಳ್ಳ, ಹೊಡಿ ಬಾಣ. ಕತ್ತಲೆ ಆಗಿದೆ. ಕತ್ತಲೆ ಆಗಿಲ್ಲ, ನಾ ಕತ್ತಲೆ ಮಾಡಿದ್ದು ಅಂತ ಹೇಳ್ತಾನೆ. ಕೊನೆಗೆ ಹೊಡೆದ, ಬಾಣ ಆಯಿತು, ಅದೆಲ್ಲ ಆಯಿತು. ಪ್ರಶ್ನೆ ಏನು ಗೊತ್ತಾ? ನೋಡಿ, ಇಂಥ ಪ್ರಶ್ನೆಗಳಿಗೆ ಶ್ರೀಮದ್ ಆಚಾರ್ಯ ಬಿಟ್ಟರೆ ಇನ್ಯಾರು ಉತ್ತರ ಕೊಡಬೇಕು? ನಾವು ನೋಡಿ, ಶ್ರೀಮದ್ ಆಚಾರ್ಯನ ಉತ್ತರ ಬದಿಯಲ್ಲಿಟ್ಟು ನೀವು ಯೋಚನೆ ಮಾಡಿದರೆ ತಲೆ ಕೆಟ್ಟೋಗುತ್ತೆ. ಏನು? ಅಲ್ಲ, ಸುದರ್ಶನ ಚಕ್ರವನ್ನ ಸೂರ್ಯನಿಗೆ ಅಡ್ಡ ಕಟ್ಟಿ ಕತ್ತಲೆ ಮಾಡಿದ, ಹೌದಾ? ಇದು ಸಾಧ್ಯವಾ? ಯಾಕೆ? ಸುದರ್ಶನ ಚಕ್ರದ ಶ್ಲೋಕ ಏನು? ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಲ್ವಾ? ಈಗ ಒಂದು ಸೂರ್ಯನಿಗೆ ಕತ್ತಲೆ ಮಾಡಲಿಕ್ಕೆ, ಅವನ ಬೆಳಕನ್ನು ಕಮ್ಮಿ ಮಾಡಲಿಕ್ಕೆ ಸುದರ್ಶನ ಚಕ್ರವನ್ನು ಕೊಟ್ರಿ. ಅದು ಹೇಗಿದೆ ಅಂತ ಕೇಳಿದರೆ, ಒಂದು ಸೂರ್ಯನ ಕಾಂತಿಯನ್ನು ಕಮ್ಮಿ ಮಾಡಲಿಕ್ಕೆ ಕೋಟಿ ಸೂರ್ಯರ ಕಾಂತಿಯ ಸುದರ್ಶನವನ್ನು ಅಡ್ಡ ಇಟ್ಟರೆ ಕತ್ತಲೆ ಆಗಬೇಕೋ ಬೆಳಕು ಜಾಸ್ತಿ ಆಗಬೇಕಾ? ಈಗ 40 ಕ್ಯಾಂಡ್ಲ್ ಬಲ್ಬ್ ಉರಿತಾ ಇದೆ, ಬಟನ್ ಎಲ್ಲಿದೆ ಗೊತ್ತಿಲ್ಲ. ಕತ್ತಲೆ ಮಾಡಪ್ಪ ಅಂದ್ರೆ 2000 ವೋಲ್ಟೇಜಿನ ಬಲ್ಬ್ ಉರಿತಾ ಇತ್ತು, ಅದನ್ನು ಅದಕ್ಕೆ ಅಡ್ಡ ಇಟ್ಟರೆ ಬೆಳಕು ಜಾಸ್ತಿ ಆಗುತ್ತಾ ಕತ್ತಲೆ ಆಗುತ್ತಾ? ಇನ್ನು ಬೆಳಕು ಜಾಸ್ತಿ ಆಗಬೇಕು. ಕೋಟಿ ಸೂರ್ಯ ಸಮಪ್ರಭವಾದ ಸುದರ್ಶನವನ್ನ ಸೂರ್ಯನಿಗೆ ಅಡ್ಡ ಕಟ್ಟಿದ್ರೆ ಕತ್ತಲೆ ಹೇಗಾಗುತ್ತೆ? ಬೆಳಕು ಜಾಸ್ತಿ ಆಗಬೇಕಾಗಿತ್ತಲ್ಲ. ಯಾರೂ ಉತ್ತರ ಕೊಟ್ಟಿಲ್ಲ. ಕೊಡೋರು ಶ್ರೀಮದಾಚಾರ್ಯ ಒಬ್ಬರೇ. ಏನಂತ ಉತ್ತರ ಕೊಟ್ಟರು ಅಂದರೆ, ಹಿನ್ನೆಲೆ ತಿಳ್ಕೊಳ್ಳಿ ಅಂತಾರೆ. ಏನು ಹಿನ್ನೆಲೆ? ಹಿಂದಕ್ಕೆ ಪೌಂಡ್ರಕ ವಾಸುದೇವನನ್ನ, ಶೃಗಾಲ ವಾಸುದೇವನ ಸಂಹಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಪರಮಾತ್ಮ ಸುದರ್ಶನ ಚಕ್ರಕ್ಕೆ ಆಜ್ಞೆ ಮಾಡ್ತಾನೆ, ಇಡೀ ಕಾಶಿಪಟ್ಟಣವನ್ನು ಸುಟ್ಟು ಹಾಕು ಅಂತ. ಆವಾಗ ಇಡೀ ಕಾಶಿಪಟ್ಟಣವನ್ನು ಸುಡ್ತಾ ಇರುವಾಗ ಅಕಸ್ಮಾತ್ತಾಗಿ ಒಬ್ಬ ಬ್ರಾಹ್ಮಣನ ಮನೆ ಸುಟ್ಟು ಬಿಡ್ತದೆ. ಸುಟ್ಟಿದಾಗ ಬ್ರಾಹ್ಮಣ ಹೇಳ್ತಾನೆ, ನಿರಪರಾಧಿಯಾಗಿರತಕ್ಕಂಥ ಬ್ರಾಹ್ಮಣನ ಮನೆ ಸುಟ್ಟು ಹಾಕಿದ್ದಿ, ನಿನಗೆ ಕಾಂತಿಯಿಂದ ದರ್ಪಿತನಾಗಿ ನನ್ನ ಮನೆ ಸುಟ್ಟು ಹಾಕಿದೆಯಲ್ಲ, ಶಾಪ ಕೊಡ್ತೇನೆ ನಿನಗೆ ಅಂದ. ಶಾಪ ಕೊಟ್ಟ. ಯಾವ ಕಾಂತಿಯಿಂದ ನನ್ನ ಮನೆಯನ್ನು ಸುಟ್ಟು ಹಾಕಿದೆಯಲ್ಲ, ಕಾಂತಿ ಹೀನನಾಗು ಅಂತ ಶಾಪ ಕೊಟ್ಟ. ಆಗ ಸುದರ್ಶನ ಹೇಳ್ತು, ಈ ಶಾಪವನ್ನೆಲ್ಲ ಒರೆಸಿ ಹಾಕುವ ಯೋಗ್ಯತೆ ಇದ್ದರೂ ಕೂಡ ನಾನು ಹಾಗೆ ಮಾಡಲ್ಲ. ಯಾಕೆ ಗೊತ್ತಾ? ನನ್ನ ಸ್ವಾಮಿ
ಆ ಪರಮಾತ್ಮನಿಗೆ ಬ್ರಾಹ್ಮಣೋ ಮಮ ದೇವತಾ ಅಂತ ಹೇಳ್ತಾರೆ. ನಾವೇ ಬ್ರಾಹ್ಮಣರಿಗೆ ಗೌರವ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡಬೇಕು? ಹಾಗಾಗಿ ನಿಮಗೆ ಗೌರವ ಕೊಟ್ಟೇ ಕೊಡ್ತೇನೆ, ನಿಮ್ಮ ಶಾಪವನ್ನು ನಾನು ತಗೊಂತೇನೆ. ಅದನ್ನು ನನ್ನ ತಾಕತ್ತು ತೋರಿಸ್ಬೇಕಲ್ಲ, ಅದನ್ನು ತೋರಿಸ್ತೇನೆ. ಏನು ಮಾಡ್ತೇನೆ? ನೀವು ಏನು ಕಾಂತಿಹೀನನಾಗುವಂಥ ಶಾಪ ಕೊಟ್ಟರಲ್ಲ, ಅದನ್ನು ಹಾಗೆ ಇಟ್ಕೊಂಡಿರ್ತೇನೆ. ಯಾವತ್ತಾದರೂ ಭಗವಂತನ ಸೇವಾ ಮಾಡಲಿಕ್ಕೆ ಉಪಯೋಗ ಬಂದಾಗ ಅದನ್ನು ನಾನು ಉಪಯೋಗಿಸ್ಕೊಂಡೆ ಅಂತೂ ನಿಮ್ಮ ಶಾಪ ನಾನು ಪಡೀತೇನೆ. ಆದರೆ ಈಗಲ್ಲ, ಯಾವಾಗ ಇಟ್ಕೊಂಡಿರ್ತೇನೆ, ನನಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊತೇನೆ ಅಂತ ಮಾಡ್ತಾನೆ. ಆ ಶಾಪ ಇಟ್ಟುಕೊಂಡಿರ್ತಾನೆ. ಪರಮಾತ್ಮ ಹೇಳ್ತಾನೆ, ಹೋಗಿ ಸೂರ್ಯನಿಗೆ ಅಡ್ಡ ಕಟ್ಟಿ ಕತ್ಲೆ ಮಾಡು ಅಂತ. ಆಗ ಬ್ರಾಹ್ಮಣನ ಶಾಪವನ್ನೇನು ಕಾಂತಿಹೀನನಾಗುವಂತ ಶಾಪ ಕೊಟ್ಟರು, ಆ ಶಾಪವನ್ನು ತೆಗೆದುಕೊಂಡು ಹೋಗಿ ಸೂರ್ಯನಿಗೆ ಅಡ್ಡ ಕಟ್ಟಿದ. ಆದ್ದರಿಂದ ಅದು ಕತ್ತಲೆ ಆಯಿತು ಅಂತ ಉದಾಹರಣೆ ಕೊಡ್ತಾರೆ. ಈ ಉತ್ತರ ಸಿಗದಿದ್ರೆ ಸೂರ್ಯನಿಗೆ ಸುದರ್ಶನ ಅಡ್ಡ ಕಟ್ಟಿದ್ರಂತೆ ಕತ್ತಲೆ ಆಯಿತು ಅಂತ ಹೇಳಲಿಕ್ಕೆ ಸುಲಭ. ಹೇಗೆ ಸಾಧ್ಯ? ಶ್ರೀಮದ್ ಆಚಾರ್ಯರಂಥ ಮಹಾನುಭಾವರು ಬಂದರೆ ಮಾತ್ರ ಇವೆಲ್ಲ ಭಾಗವತಗಳು ಅರ್ಥ ಆಗುತ್ತೆ. ಪ್ರಥಮ ಸ್ಕಂದದಲ್ಲೂ ಒಂದು ಕಡೆ ಬರ್ತದೆ. ಏನು ಅಂತ ಕೇಳಿದರೆ, ಜನಮೇಜಯರಾಜರು ಸರ್ಪಯಾಗ ಮಾಡಿದರು ಅಂತ. ಜನಮೇಜಯರಾಜರು ಸರ್ಪಯಾಗ ಯಾಕೆ ಮಾಡಿದರು ಅಂತ ಕೇಳಿದಾಗ ಎಲ್ಲರೂ ಹೇಳುವ ಉತ್ತರ ಏನು ಅಂತ ಕೇಳಿದರೆ, ನನ್ನ ಅಪ್ಪನನ್ನು ಕೊಂದಲ್ಲ ಆ ತಕ್ಷಕ, ಇಡೀ ವಂಶವನ್ನೇ ನಿರ್ಮೂಲನ ಮಾಡ್ತೇನೆ ಅಂತ. ಅಲ್ಲ, ಸಾಕ್ಷಾತ್ ಪರೀಕ್ಷಿತ ರಾಜ, ಭಾಗವತೋತ್ತಮ ಅಂತ ಮಹಾತ್ಮನ ಮಗನಾಗಿರತಕ್ಕಂಥ ಜನಮೇಜಯ ರಾಜ, ಅವನು ಏನು ಸಾಮಾನ್ಯನಲ್ಲ, ಭಾಗವತೋತ್ತಮನೇ. ಅವನೇನು ಸಾಮಾನ್ಯ ಅಂತ ತಿಳ್ಕೋಬೇಡಿ. ಅಂತ ಭಾಗವತೋತ್ತಮನಿಗೆ ಈ ತಕ್ಷಕ ನನ್ನ ಅಪ್ಪನಿಗೆ ಕಚ್ಚಿದ್ದು ಕೇವಲ ನಿಮಿತ್ತ. ಸರ್ವತಂತ್ರ ಸ್ವತಂತ್ರ ಭಗವಂತನೊಬ್ಬನೇ, ಅವನ ಇಚ್ಛೆ ಪಟ್ಟ, ಆದ್ದರಿಂದ ನನ್ನ ಅಪ್ಪ ಮರಣ ಹೊಂದಿದ ಅಂತ ಇಷ್ಟು ನಾಲೆಜ್ ಅವನಿಗಿರಲಿಲ್ವಾ? ನನ್ನ ಅಪ್ಪನನ್ನು ಕೊಂದಿ ಇಂಥ ದ್ವೇಷದಿಂದ ಸರ್ಪಯಾಗ ಮಾಡ್ತಾನೆ ಅಂದರೆ ಅವನೆಂಥ ಭಾಗವತೋತ್ತಮ ಅನ್ನುವ ಪ್ರಶ್ನೆ ಬರುತ್ತದೆ. ಉತ್ತರ ಸಿಗೋದಿಲ್ಲ. ಶ್ರೀಮದ್ ಆಚಾರ್ಯ ಉತ್ತರ ಕೊಡ್ತಾರೆ, ನಾವು ನೀವು ತಿಳ್ಕೊಂಡ ಹಾಗೆ ನನ್ನ ಅಪ್ಪನನ್ನು ಕೊಂದ ಅನ್ನುವ ಕಾರಣಕ್ಕಾಗಿ ಸರ್ಪಯಾಗ ಮಾಡಿದ್ದಲ್ಲ ಅಂತ ಬರೀತಾರೆ. ಮತ್ತೆ ಯಾಕೆ ಮಾಡಿದರು ಅಂತ ಕೇಳಿದರೆ, ಅವ ಈ ತಕ್ಷಕ ಏನು ಮಾಡ್ತಾನೆ, ಈ ಮಾರ್ಗದ ಮಧ್ಯದಲ್ಲಿ ಒಬ್ಬ ಕಾಶ್ಯಪ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣ ಬರ್ತಾನೆ. ಎಲ್ಲಿಗೆ ಹೊರಟಿದ್ದಿ ಅಂತ ಕೇಳ್ತಾನೆ. ಹೀಗೆ ಪರೀಕ್ಷಿತನಿಗೆ ನಾಳೆ ತಕ್ಷಕ ಕೊಲ್ತಾನಂತೆ, ಅವನನ್ನು ಕಾಪಾಡಲಿಕ್ಕೆ ಹೊರಟಿದ್ದೇನೆ ಅಂತ. ಹೌದಾ, ನೀನು ಕಾಪಾಡ್ತೀಯಾ? ಹೌದು. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾನೇ ತಕ್ಷಕ, ಈ ಕಾಪಾಡಿ ನೋಡೋಣ. ಆಯಿತು ಅನ್ನ. ಒಂದು ದೊಡ್ಡ ಮರ, ಆ ಮರಕ್ಕೆ ಕಚ್ಚುತ್ತಾನೆ. ಕಚ್ಚಿದ ಕೂಡಲೇ ಆ ಮರ ಅಲ್ಲೇ ಭಸ್ಮ ಆಗುತ್ತೆ. ಆವಾಗ ಕಾಪಾಡಿ ನೋಡೋಣ ಅಂತ ತನ್ನ ಕೈಯಲ್ಲಿರುವ ನೀರನ್ನು ತಗೊಂಡು ಅಭಿಮಂತ್ರಣ ಮಾಡಿ ಪ್ರೋಕ್ಷಣೆ ಮಾಡ್ತಾನೆ. ತಕ್ಷಣ ಮರ ಚಿಗುರುತ್ತೆ. ಆಗ ಅವನಿಗೆ ಅನಿಸ್ತದೆ, ಓಹೋ, ಇವನು ಗ್ಯಾರಂಟಿ ನಮ್ಮನ್ನು ಕಾಪಾಡ್ತಾನೆ. ಹಾಗಾದ್ರೆ ನೋಡಿ, ಅಲ್ಲಪ್ಪ, ನೀನು ಅವನು ಕಾಪಾಡಿ ನಿನಗೇನು ಲಾಭ? ನನಗೊಂದಿಷ್ಟು ಹಣ ಕೊಡ್ತಾನೆ, ಅದನ್ನು ತಗೊಂಡು ನಾನು ಜೀವನಕ್ಕೆ ಉಪಯೋಗಿಸ್ಕೊತೇನೆ. ಅವನು ಎಷ್ಟು ಹಣ ಕೊಡ್ಬೋದು? ಒಂದಿಷ್ಟು ಹಣ ಕೊಡ್ಬೋದು ಅಂತ ಲೆಕ್ಕ ಹೇಳ್ತಾನೆ. ಆಗ ಹೇಳ್ತಾನೆ, ಅದರ 10 ಪಟ್ಟು ಹಣ ನಾನು ಇಲ್ಲೇ ಕೊಟ್ಟು ಬಿಡ್ತೇನೆ, ಇಲ್ಲಿಂದ ವಾಪಸ್ ಹೋಗ, ಅವನು ಯಾಕೆ ಕಾಪಾಡ್ತೀಯಾ ಅಂತ. ಆಯಿತು ಬಿಡು. ನೋಡಿದ ಅಲ್ಲೆಲ್ಲ ಮತ್ತೆ ತಾತ್ಪರ್ಯದಲ್ಲಿ ಬರೀತಾರೆ, ಅವನ ಭಗವಂತನ ಸಂಕಲ್ಪ ಗೊತ್ತಾಯಿತು, ಅವನು ಬದುಕಬಾರದು ಅನ್ನೋದೇ ಅವನ ಸಂಕಲ್ಪ ಇರುವಾಗ ನಾನು ಅದಕ್ಕೆ ಇಚ್ಛೆಗೆ ವಿರುದ್ಧ ಹೋಗಬಾರ್ದು ಅಂತ ಅನ್ನುವ ಜ್ಞಾನದಿಂದ ಅವನು ಹೊರಟ ಅಂತ ಅದನ್ನು ಬರೀತಾರೆ. ಇವ ಏನು ತಿಳ್ಕೊಂಡ, ಇವನು ಯಾಕೆ ಹಾಗೆ ಅವನನ್ನು ಹುರಿದುಂಬಿಸಿ ಕಳಿಸಿದ್ದು ಅಂದರೆ, ಈ ಯಾವಾಗಲೂ ನೋಡ್ರಿ, ಈ ಕಳ್ಳರು ಇರ್ತಾರಲ್ಲ, ಕಳ್ಳರು ಸಾಮಾನ್ಯ ಯಾವನೋ ಪುಟಗೋಸಿಯನ್ನು ಅಪಹರಿಸಿದರೆ ಅವನಿಗೆ ಪೇಪರ್ನಲ್ಲಿ ಬರಲ್ಲ. ಯಾರೋ ದೊಡ್ಡ ವ್ಯಕ್ತಿಯನ್ನು ಅಪಹರಿಸಿದ ಅಂತಂದರೆ ಪೇಪರ್ನಲ್ಲೆಲ್ಲ ಅದೇ ಎಷ್ಟು ಅವನ ಹೆಸರು ಜಗತ್ ಪ್ರಖ್ಯಾತ. ಯಾವಾಗ ದೊಡ್ಡ ವ್ಯಕ್ತಿಯನ್ನು ಅಪಹರಿಸಿದರೆ. ಹಾಗೆ ಈ ತಕ್ಷಕ ಅಂತಂದರೆ ಇಡೀ ಜಗತ್ತು ಭಯಪಡಬೇಕು. ಯಾವಾಗ ಭಯಪಡುತ್ತೆ? ಯಾವನೋ ಸಣ್ಣ ಪುಟ್ಟದನ್ನು ಕೊಂದರೆ ಅವನಿಗೆ ಭಯಪಡಲ್ಲ. ಮತ್ತೇನು ಪರೀಕ್ಷಿತನಂತವನು ಕೊಂದವ ಅಂತಂದಾಗ ಏನಾಗ್ತದೆ, ಇಡೀ ಜಗತ್ತಿನಲ್ಲಿ ಒಂದು ಸ್ಟೇಟಸ್ ಸಿಗುತ್ತೆ. ಅದನ್ನು ಸಂಪಾದಿಸಲಿಕ್ಕೋಸ್ಕರವಾಗಿ ಇವನೇನಾದರೂ ಬದುಕಿಸಿ ಬಿಟ್ಟ ಅಂತಂದರೆ, ನಾಳೆ ತಕ್ಷಕ ಬರ್ತಾ ಇದ್ರೆ ಕಚ್ಚಿಬಿಡ್ತಾನಪ್ಪ ಅಂದರೆ, ಅವನೇನು ಕಚ್ಚುತ್ತಾನೆ, ಕಚ್ಚಲಿ ಬಿಡು, ನಮ್ಮ ಕಶ್ಯಪ ಬ್ರಾಹ್ಮಣ ಇದ್ದಾನೆ, ಕರೆಸಿದ್ರೆ 1 ನಿಮಿಷದಲ್ಲಿ ಬದುಕ್ತಾನೆ ಅಂತ ಹೇಳಿ ಪ್ರಚಾರ ಗಿಟ್ಟಿಸ್ಕೊಂಡ್ಬಿಟ್ರೆ ನನ್ನ ಮರ್ಯಾದೆ ಪ್ರಶ್ನೆ ಏನು ಅಂತ ಹೇಳಿ ಸ್ವಾರ್ಥ ಭಾವನೆ, ಸ್ವಾತಂತ್ರ್ಯ ಭ್ರಮೆ ಅವರಿಗೆ ಬಂತಂತೆ. ಯಾರಿಗೆ? ತಕ್ಷಕನಿಗೆ. ಅದರಿಂದಾಗಿ ನಾನು ಕಚ್ಚುತ್ತಾ ಇದ್ದೀನಿ ಅಂತನ್ನುವ ಅಹಂಕಾರದಿಂದ ಕಚ್ಚಿದನಂತೆ. ಅಂತಹ ಸ್ವಾರ್ಥತೆಯಿಂದ ತಾನು ಹಾಳಾಗೋದಲ್ಲದೆ ಇಡೀ ಕುಲವನ್ನು ಕೆಡಿಸ್ತಾನೆ. ಹಾಗಾಗಿ ಸರ್ಪಯಾಗ ಯಾಕೆ ಮಾಡಿದರು ಅಂದರೆ, ಭಗವಂತನ ಸ್ವಾತಂತ್ರ್ಯ ಯಾರಿಗೆ ಅರ್ಥ ಆಗಿಲ್ಲ, ನನ್ನಿಂದ ಇವೆಲ್ಲ ಹೆದರ್ತಾರೆ ಅಂತ ತಿಳ್ಕೊಳ್ತಾರೆ, ಅವರನ್ನೆಲ್ಲ ಯಾಗ ಮಾಡಿ ನಾಶ ಮಾಡಿಬಿಡ್ತೇನೆ. ನನ್ನ ರಾಜ್ಯ ಯಾವತ್ತಿದ್ರೂ ವಿಷ್ಣು ಭಕ್ತರಿಗೆ ಮಾತ್ರ ಅಂತ ಜನಮೇಜಯರಾಜರು ಸರ್ಪಯಾಗವನ್ನು ಮಾಡಿದರು ಅಂತನ್ನುವ ಅರ್ಥವನ್ನು ಶ್ರೀಮದ್ ಆಚಾರ್ಯ ನಿರ್ಣಯ ಕೊಡದೆ ಹೋದರೆ ಏನೇನೋ ಅಪಾರ್ಥಗಳಾಗಿ ಹೋಗುತ್ತೆ. ಹಾಗೆ ಇಲ್ಲಿಯೂ ಕೂಡ ಮತ್ತೆ ನೋಡಿ, ಗದೆಯನ್ನು ಕೂಡ, ಜರಾಸಂಧನ ಗದೆಯನ್ನು
ಅಂದರೆ ಭೀಮಸೇನ ದೇವರ ಗದೆಯನ್ನು ಒಡೆದದ್ದಲ್ಲ, ಜರಾಸಂಧನೆ ತರಿಸಿರತಕ್ಕಂಥ 2 ಗದೆಗಳಲ್ಲಿ ಒಂದು ಗದೆಯಿಂದ ಯುದ್ಧವನ್ನು ಮಾಡಿ ಅದನ್ನು ಒಡೆದು ಹಾಕಿದರು ಅಂತ. ಹೀಗೆ ಜರಾಸಂಧನನ್ನ ಸಂಹಾರ ಮಾಡುವ ಪ್ರಸಂಗ ಬಂತು. ನೀವು ಕತೆ, ಕಾದಂಬರಿ, ಸಿನಿಮಾ ಅಥವಾ ಇನ್ಯಾವುದರಲ್ಲೋ ನೀವು ನೋಡ್ಬೋದು, ಆ ಜರಾಸಂಧನನ್ನು ಕೊಲ್ಲುವಾಗ ಏನು ಮಾಡಿದರೂ ಮತ್ತೆ ಕೂಡ್ತಾ ಇತ್ತು. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಚಿಂತಾಕ್ರಾಂತರಾದರು ಭೀಮಸೇನ ದೇವರು. ಆಗ ಕೃಷ್ಣ ಒಂದು ಕಡ್ಡಿಯನ್ನು ಮುರಿದು ಹೀಗೆ ಬಿಸಾಡಿದ. ಆದ್ದರಿಂದ ಅಂತ ಜ್ಞಾನ ಆಯಿತು. ಅಂದರೆ ಭೀಮಸೇನ ದೇವರಿಗೆ ಅಜ್ಞಾನ ಇತ್ತು ಅಂತ ಅರ್ಥವ? ಎಂತಹ ಸಂದಿಗ್ಧ ಪರಿಸ್ಥಿತಿ. ಆಗ ನಿರ್ಣಯ ಬರೀತಾರೆ ಶ್ರೀಮದ್ ಆಚಾರ್ಯರು. ಹಾಗಲ್ಲ, ಮತ್ತು ಯಾತಕ್ಕೆ ಅವನು ಹಾಗೆ ಒದ್ದಾಡಿದ? ಕೃಷ್ಣ ಹೇಳಿದ ಮೇಲೆ ಯಾಕೆ ಅಂದರೆ ಅವನಿಗೆ ಇದನ್ನು ಹೀಗೆ ಒಗೆಯುವ ವಿಷಯ ಗೊತ್ತಿರಲಿಲ್ಲ. ಭೀಮಸೇನ ದೇವರು ದಡ್ರು ಅಂತ ಅರ್ಥ ಅಲ್ಲ. ಮತ್ತು ಯಾಕೆ ಅಂದರೆ ಈ ಜರಾಸಂಧನನ್ನು ಕೊಲ್ಲಿಕ್ಕೆ ಇನ್ನೂ ಭಗವಂತನಿಂದ ಅನುಮತಿ ಬಂದಿಲ್ಲ ಅಂತ ಕಾಯ್ತಾ ಇದ್ರಂತೆ. ಆ ಭಗವಂತ ನನಗೆ ಅನುಮತಿ ಕೊಡಲಿ, ಆಮೇಲೆ ಇವನು ಸಿಗದು ಹಾಕ್ತೀನಿ ಅಂತ. ಯಾಕೆಂದರೆ ಈ ಭಗವಂತನ ಕುರಿತಾಗಿ ಯಜ್ಞವನ್ನು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಯಜ್ಞವನ್ನು ಮಾಡ್ತಾ ಇದ್ರು. ಆಗ ಭಗವಂತ ನಿನ್ನ ಅನುಮತಿ ಬರಲಿಲ್ಲ ಅಂತ ಕಾಯ್ತಾ ಇದ್ರು. ಭಗವಂತ ಕಡ್ಡಿಯನ್ನು ಮುರಿದು ಆ ಕಡೆ ಈ ಕಡೆ ಹಾಕಿ ಏನು ಮಾಡಿದ ಅಂದರೆ ಈ ಕಡ್ಡಿ ಮುರಿದು ಹೀಗೆ ಹಾಕಿದ್ರ ಉದ್ದೇಶ ಏನು ಗೊತ್ತಾ? ಈ ಕಡ್ಡಿ ಅಂದರೆ ಜನರು ಏನು ತಿಳ್ಕೊಂಡಿದ್ದಾರೆ, ಭೀಮಸೇನ ದೇವರು ದಡ್ರು ಒದ್ದಾಡ್ತಿದ್ದಾರೆ ಅಂತ. ಆ ದಡ್ಡತನವನ್ನು ಏನು ಮಾಡಿದ್ರು, ತೆಗೆದು ಈ ದಡ್ರ ಮೇಲೆ ಹಾಕಿದ. ಅಂದರೆ ಇವರೇನು ಭೀಮಸೇನ ದೇವ್ರನ್ನ ದಡ್ರು ಅಂತ ತಿಳ್ಕೊಂಡಿದ್ರು, ಆ ದಡ್ಡತನವನ್ನು ಈ ಮೂರ್ಖರಿಗೆ ಹೋಗುವ ಹಾಗೆ ಮಾಡಿದ. ನಿಜವಾದ ತತ್ವಜ್ಞಾನ ಏನು, ಭೀಮಸೇನ ದೇವರು ನನ್ನ ಅನುಮತಿಗಾಗಿ ಕಾಯುತ್ತಾ ಇದ್ದಾರೆ ಎಂಬುದನ್ನು ಭೀಮಸೇನ ದೇವರಿಗೆ ಹಾಕಿದರು ಅಂತ. ಹೀಗೆ ಪರಸ್ಪರ ಅದನ್ನು ಮಾಡಿದ ಮೇಲೆ ಪರಮಾತ್ಮನಿಂದ ನನಗೆ ಅನುಜ್ಞೆ ಬಂತು ಸ್ವಾಮಿ ಅಂತ ಹೇಳಿ ಪರಮಾತ್ಮನಿಗೆ ಕೈ ಮುಗಿದು ಇದು ಪೂರ್ಣಾಹುತಿ ಅಂತ ತಿಳಿದುಕೊಂಡು ದೈತ್ಯರ ಸಂಹಾರವೆಂಬತಕ್ಕಂಥ ಯಜ್ಞದಲ್ಲಿ ಈ ಜರಾಸಂಧನ ಸಂಹಾರ ಎಂಬತಕ್ಕಂಥದ್ದು ಒಂದು ಪೂರ್ಣಾಹುತಿ ಅಂತ ತಿಳ್ಕೊಂಡು ಆ ಭೀಮಸೇನ ದೇವರು ಜರಾಸಂಧನನ್ನು ಸಂಹಾರ ಮಾಡಿದ್ದಾರೆ ಅಂತ. ಆಗ ವ್ಯಾಖ್ಯಾನಕಾರ ಇನ್ನೂ ಅದ್ಭುತ ಬರೀತಾರೆ. ಯಾಕೆ ಕೃಷ್ಣ 18 ಬಾರಿ ದಂಡೆತ್ತಿ ಬಂದರೂ ಕೂಡ ಯಾಕೆ ಕೊಲ್ಲಿಲ್ಲ ಅಂದರೆ, ನಿನ್ನೆ ಒಂದು ಮಾತು ಹೇಳಿದೆ, ಅನೇಕ ದೈತ್ಯರನ್ನು ಹುಡುಕೊಂಡು ಅವನು ಬರ್ತಿದ್ದ, ಅದಕ್ಕೋಸ್ಕರವಾಗಿ ಅಂತ. ಅದು ಒಂದಾದರೆ ಒಳ್ಳೆಯ ಅನುಸಂಧಾನವನ್ನು ಹೇಳ್ತಾರೆ ನೋಡಿ. ಏನು ಅಂದರೆ, ಪರಮಾತ್ಮ ಯಾರ ಋಣವನ್ನು ಇಟ್ಟುಕೊಳ್ಳುವವನಲ್ಲಂತೆ. ಹಾಗಾದರೆ ಇವನೇನು ಋಣ ಇಟ್ಕೊಂಡಿದ್ದಾರಾ? ಹೌದು. ಯಾವುದು ಅಂದರೆ, ರಾಮಾವತಾರದಲ್ಲಿ ಹನುಮಂತ ದೇವರು ರಾವಣನನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ಆಗ ಒಂದು ಹೊಡಿತಾರೆ. ಹೊಡೆದಾಗ ಅಲ್ಲಿಯ ತನಕ ಅವನು ಮೂರ್ಛೆ ಹೋಗಿರಲಿಲ್ಲಂತೆ. ಹನುಮಂತ ದೇವರ ಒಂದು ಪೆಟ್ಟು ಬಿದ್ದು ಕೂಡಲೇ 10 ತಲೆ ಗರ ಗರ ತಿರುಗಿ ರಕ್ತ ವಾಮನ ಮಾಡಿಕೊಂಡು ಕೆಳಗೆ ಬಿದ್ದನಂತೆ ರಾವಣ. ಆಗ ಮತ್ತೆ ಎಚ್ಚರ ಆಗುತ್ತೆ. ಎಚ್ಚರ ಆದಮೇಲೆ ಹೇಳ್ತಾನಂತೆ, ಇಂಥ ಪೆಟ್ಟು ನನ್ನ ಜೀವಮಾನದಲ್ಲಿ ನನಗೆ ಯಾರು ಹೊಡೆದಿಲ್ಲ ಅಂತ. ಆಗ ಹನುಮಂತ ದೇವರು ಹೇಳ್ತಾರೆ, ನಾನು ಹೊಡೆದದ್ದಲ್ಲ, ಕೈ ಆ ಕಡೆ ತಿರುಗಿಸಿದಾಗ ಚೂರು ತಾಗಿದ್ದಷ್ಟೇ. ತಾಗಿದ್ದಕ್ಕೆ ಈ ಅವಸ್ಥೆ ಆದರೆ ನಾನೇನಾದ್ರು ಹೊಡೆದಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಅಂತ. ಆಗ ಭಯಪಟ್ಟು ಓಡಿ ಹೋದ ಅಂತ ರಾಮಾಯಣದಲ್ಲಿದೆ. ಆಗ ಹನುಮಂತ ದೇವರು ಹೇಳ್ತಾರೆ, ನಿನ್ನ ಕೊಲ್ಲುವ ತಾಕತ್ತು ನನ್ನ ಹತ್ರ ಇದ್ರೂ ಕೂಡ ಯಾಕೆ ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದೀನಿ, ಓಡಿ ಹೋಗ್ಲಿಕ್ಕೆ ಬಿಟ್ಟಿದ್ದೀನಿ ಗೊತ್ತಾ? ನೀನು ಓಡಿ ಹೋಗೋನು ಹಿಡಿದು ಹೊಡಿಲಿಕ್ಕೆ ಆಗಲ್ಲ ಅಂತ ತಿಳ್ಕೋಬೇಡ. ನೀ ಓಡಿ ಹೋಗ್ತಾ ಇರೋದು ಗೊತ್ತು, ನಿನ್ನನ್ನು ಬಡಿಯುವ ತಾಕತ್ತು ಉಂಟು. ಯಾಕೆ? ನಿನ್ನನ್ನು ಕೊಲ್ಲುವ ಕೀರ್ತಿ ನನ್ನ ಗುರು, ನನ್ನ ಸ್ವಾಮಿಯಾಗಿರ್ತಕ್ಕಂಥ ರಾಮಚಂದ್ರ ದೇವರಿಗೆ ಮೀಸಲಾಗಿಟ್ಟಿದ್ದೇನೆ. ಅದಕ್ಕೋಸ್ಕರವಾಗಿ ನಿನ್ನನ್ನು ಕೊಂದ ಕೀರ್ತಿ ನನ್ನ ಸ್ವಾಮಿಯಾಗಿರ್ತಕ್ಕಂಥ ರಾಮಚಂದ್ರ ದೇವರಿಗೆ ಮುಡಿಪಾಗಿಟ್ಟಿದ್ದೇನೆ, ಅದಕ್ಕೆ ಬದುಕೊಂಡಿದೆಯಾ ಹೋಗು ಅಂತಂದ್ರಂತೆ. ಇದನ್ನ ದೇವರು ನೋಡಿದ. ಓಹೋ, ಆ ಋಣ ದೇವರು ಇಟ್ಕೊಂತಾನ, ನಾನು ಇಟ್ಕೊಳ್ಳಲ್ಲ, ಅದನ್ನು ಮತ್ತೆ ತಿರುಗಿಸಿ ಕೊಡ್ತೇನೆ ಅಂತ. ಅದಕ್ಕೆ ಜರಾಸಂಧನನ್ನು ಕೊಲ್ಲುವ ತಾಕತ್ತು 18 ಬಾರಿ ಇದ್ರೂ ಕೂಡ ಕೊಲ್ಲದೆ ಯಾಕೆ ಬಿಟ್ಟ ಅಂದರೆ, ಆ ಕೊಂದ ಕೀರ್ತಿ ನನ್ನ ಭೀಮನಿಗೆ ಸಲ್ಲಬೇಕು ಅಂತ ಹೇಳಿ ಮೀಸಲಾಗಿಟ್ಟ. ಆದ್ದರಿಂದ ಭೀಮಸೇನ ದೇವರನ್ನ ಕೊಲಿಸಿದರು ಅಂತ. ಅಂದರೆ ರಾಮಚಂದ್ರ ದೇವರಿಗೆ ಹನುಮಂತ ದೇವರು ಏನು ಮಾಡಿದರು ಅದನ್ನು ಹಾಗೆ ತಿರುಗಿಸಿಕೊಟ್ರು, ನನಗೆ ಯಾರ ಉಪಕಾರವೂ ಬೇಕಾಗಿಲ್ಲ ಅಂತ ದೇವರು ತೋರಿಸಿದ ಅಂತ ಅನುಸಂಧಾನವನ್ನು ಈ ಕಥೆಯೊಳಗೆ ನಮಗೆ ತಿಳಿಸ್ತಾರೆ. ಹೀಗೆ ಆ ರಾಮಚಂದ್ರ ದೇವರಿಂದ ಅನುಗ್ರಹವನ್ನು ಪಡೆದ ಹನುಮಂತ ದೇವರೇ ಭೀಮಸೇನ ದೇವರಾಗಿ ಈ ಒಂದು ವ್ಯಾಪಾರವನ್ನು ಮಾಡಿ ಜರಾಸಂಧನ ದೊಡ್ಡ ಸಂಹಾರ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಆಗ
ಇಲ್ಲಿ ಪೂರ್ಣಾಹುತಿ. ಅಲ್ಲಿಯೂ ಹೇಳ್ತಾರೆ ರಾಜಸು ಯಾಗದ ಸಂಪೂರ್ಣ ಫಲ ಯಾರಿಗೆ ಬಂತು? ಒಂದು ದಿನ ರಾಸುಯಾಗದಲ್ಲಿ ಎಂಟ್ರಿಯೇ ಕೊಟ್ಟಿಲ್ಲ ಭೀಮಸೇನ ದೇವರು, ಅದರ ಪೂರ್ಣ ಫಲ ಬಂದದ್ದು ಭೀಮಸೇನ ದೇವರಿಗೆ. 1% ಮಾತ್ರ ಅಲ್ಲಿ ಕೂತು ಸಂಕಲ್ಪ ಮಾಡಿ ಹೋಮ ಮಾಡಿದಂತಹ ವ್ಯಕ್ತಿಗೆ ಬಂತು. ಹಾಗಾಗಿ ನಾವು ತಿಳ್ಕೊಳ್ತೇವೆ ಹೋಮ ಮಾಡಿದರೆ ಮಾತ್ರ ಫಲ ಅಂತ ಅಲ್ಲ. ಹೋಮ ಮಾಡಲಿಕ್ಕೆ ಬೇಕಾದ ಸಹಕಾರ, ಎಷ್ಟೋ ಜನ ಅಡಿಗೆ ಮಾಡ್ತಿರ್ತಾರೆ, ಅವರಿಗೆ ಆ ದೊಡ್ಡ ದೊಡ್ಡ ಬೃಹತಿ ಶಾಸ್ತ್ರ ಹೋಮಾದಿಗಳಿಗೆ ಅವರು ಬೆಳಗಿಂದ 2 ಗಂಟೆಗೆ ಎದ್ದು ಅಡಿಗೆ ಎಲ್ಲ ಮಾಡ್ತಾರೆ, ಮತ್ತು ಅವರಿಗೆಲ್ಲ ಫಲ ಬರಲ್ವಾ? ಕಸ ಹುಡುಕ್ತಿರ್ತಾರೆ, ಅವರಿಗೆ ಫಲ ಬರಲ್ವಾ? ಎಷ್ಟು ಪಾತ್ರೆ ತಿಕ್ತಾರೆ, ಅವರಿಗೆಲ್ಲ ಫಲ. ನಾವು ಹೋಮ ಮಾಡಿದವರಿಗೆ ಮಾತ್ರ ಫಲ ಅಂತಾಗಿದ್ದಿದ್ರೆ ಅವರೆಲ್ಲ ಎಲ್ಲೋ ಹೋಗ್ಬೇಕು, ಪಾಮರೆಲ್ಲ ಹೋಗಬೇಕು. ಎಲ್ಲರಿಗೂ ಭಗವಂತ ಒಂದು ಯಾಗದ ಫಲವನ್ನು ಅದನ್ನು ನಿರ್ಣಯ ಮಾಡೋದು ಕೂತು ತುಪ್ಪ ಹಾಕಿದವನಿಗೆ ಪ್ರಧಾನ ಅಲ್ಲ. ಇದು ನಿಜವಾಗಿ ಯಾರಿಂದ ನಡೆಯಿತು? ಎಲ್ಲೋ ಇರ್ತಾರೆ ಅವರು, ಅಲ್ಲಿ ಮುಖವೇ ಇರಲ್ಲ. ಈಗ ನೋಡಿ, ಜ್ಞಾನಸತ್ರ ಅಂತ ಇರ್ತದೆ, ನಾವು ಕೂತ್ಕೊಂಡು ಕೇಳ್ತೇವೆ, ಹೊರಗೆ ಕೂತ್ಕೊಂಡು ಎಷ್ಟೋ ಜನ ಕೇಳ್ತಿರ್ತಾರೆ. ಎಷ್ಟೋ ಜನರು ಕೂಡ ಇದಕ್ಕೆ ಪರೋಕ್ಷವಾಗಿಯೋ ಅಪರೋಕ್ಷವಾಗಿಯೋ ಸಹಾಯ ಮಾಡಿರ್ತಾರೆ, ಮತ್ತು ಅವರಿಗೆಲ್ಲ ಫಲ ಬರಲ್ವ? ಒಂದೇ ಬರುತ್ತೆ. ಆದ್ದರಿಂದ ಕೂತವನಿಗೆ ಮಾತ್ರ ಫಲ, ಬೇರೆಯವರಿಗೆ ಫಲ ಇಲ್ಲ ಅಂತ ಯಾವತ್ತೂ ತಿಳಿಬಾರದು ಅಂತ ಈ ಒಂದು ದೊಡ್ಡ ಘಟನೆಯಿಂದ ನಮಗೆ ತಿಳಿಸ್ತಾರೆ. ಅಲ್ಲಿ ಅಗ್ರ ಪೂಜೆ ಯಾರಿಗೆ ಆಗಬೇಕು ಅಂತನ್ನುವ ಪ್ರಶ್ನೆ ಬರುತ್ತೆ. ಆವಾಗ ಅಗ್ರ ಪೂಜೆ ಯಾರಿಗೆ ಅಂದರೆ ಕೃಷ್ಣನಿಗೆ ಅಗ್ರ ಪೂಜೆ. ಯಾಕೆ? ಅಲ್ಲಿ ಪರಶುರಾಮ ದೇವರು ಇರಲಿಲ್ವಾ? ವೇದವ್ಯಾಸ ದೇವರು ಇರಲಿಲ್ವಾ? ಮತ್ತು ಅವರಿಗೆಲ್ಲ ಅಗ್ರ ಪೂಜೆ ಸಲ್ಲಬಹುದಾಗಿತ್ತಲ್ಲ, ಯಾಕೆ ಸಲ್ಲಿಲ್ಲ ಅಂತ ಕೇಳಿದರೆ ಅಲ್ಲಿ ಹೇಳ್ತಾರೆ, ವೇದವ್ಯಾಸ ದೇವರಿಗೆ ಅಗ್ರ ಪೂಜೆ ಅಂತಂದರೆ ಅದನ್ನು ಆಪೋಸ್ ಮಾಡೋರು ಯಾರು ಇರಲಿಲ್ಲ. ವೇದವ್ಯಾಸ ನಮ್ಮ ಸಮ್ಮತಿ, ನಮಗೇನು ತೊಂದರೆ ಇಲ್ಲ ಅಂತಾರೆ. ಪರಶುರಾಮ ದೇವರಿಗೆ ಅಗ್ರ ಪೂಜೆ ಅಂದರೆ ನಮ್ದೇನು ಅಬ್ಜೆಕ್ಷನ್ ಮಾಡ್ರಿ ಅಂತ ಎಲ್ಲರೂ ಕೋರಸ್ ಆಗಿ ಒಪ್ತಾರೆ. ಇಲ್ಲಿ ಆಕ್ಷೇಪ ಮಾಡೋದು ಅಂತನ್ನೋದು ಒಬ್ಬರಿಗೆ ಕೃಷ್ಣ, ಅವನಿಗೇನು ಆಕ್ಷೇಪ? ಆ ಆಕ್ಷೇಪ ಬರಬೇಕು. ಈಗ ಯಾವಾಗಲೂ ಕೂಡ ಸಭೆ ಅಂತ ನಡೀತದೆ. ಆ ಸಭೆಯಲ್ಲಿ ಏನು ಗೊತ್ತಾ, ಎಲ್ರಿಗೂ ಸಮ್ಮತವಾದ ವಿಷಯವನ್ನೇ ಅಲ್ಲಿ ಮಂಡನೆ ಮಾಡೋದಿಲ್ಲ. ಯಾವುದರಲ್ಲಿ ಆಕ್ಷೇಪಗಳಿರ್ತಾವೆ ಅಂಥ ವಾಕ್ಯವನ್ನು ಮಂಡನೆ ಮಾಡಿದಾಗ ಆಗ ವಾದ ಶುರುವಾಗುತ್ತೆ. ಎಲ್ಲರಿಗೂ ಗೊತ್ತಿದ್ದ ವಿಷಯವನ್ನೇ, ಎಲ್ಲರೂ ಒಪ್ಪಿದ ವಿಷಯವನ್ನೇ ಅಲ್ಲಿ ಹೇಳಿಬಿಟ್ರೆ ಅಲ್ಲಿ ವಾದ ಆಗೋದಿಲ್ಲ, ಸಭೆನೇ ಮುಗಿದೇ ಹೋಗುತ್ತೆ. ಮತ್ತು ಸಭೆ ಕಂಟಿನ್ಯೂ ಆಗ್ಬೇಕಾದ್ರೆ ಏನು ಮಾಡಬೇಕು? ಕಾಂಟ್ರವರ್ಸಿ ವಿಷಯವನ್ನು ಹೇಳಬೇಕು. ಹೇಳಿದಾಗ ಅದು ಹಾಗಲ್ಲ ಹೀಗೆ, ಇದು ಹಾಗಲ್ಲ ಹೀಗೆ, ಈ ವಾದೇ ಜಾಯತೆ ತತ್ವಬೋಧ, ಆಗ ಒಂದು ತತ್ವ ನಿರ್ಣಯ ಆಗುತ್ತೆ ನೋಡಿ, ಅದು ನಿಜವಾದ ಸಭೆ. ಹಾಗೇನೆ ಇಲ್ಲಿ ಅವರಿಬ್ಬರಿಗೆ ಮಾಡಿಬಿಟ್ಟಿದ್ರೆ ಯಾರು ಆಕ್ಷೇಪನೆ ಮಾಡ್ತಿರ್ಲಿಲ್ಲ. ಕೃಷ್ಣನಿಗೆ ಅಗ್ರ ಪೂಜೆ ಅಂತದ್ದರಿಂದ ಆಕ್ಷೇಪ ಬಂತು. ಆ ಆಕ್ಷೇಪಕ್ಕೋಸ್ಕರವಾಗಿಯೇ ಕೃಷ್ಣನಿಗೆ ಆಕ್ಷೇಪ ಮಾಡುವಾಗ ಶಿಶುಪಾಲ 101 ಬೈಗಳನ್ನು ಬೈದ. ಇಲ್ಲಿ ಅನೇಕ ತತ್ವಗಳು ಅಡಗಿದೆ. ಕತೆ ಗೊತ್ತಿದ್ದರಿಂದ ನಾನು ಜಾಸ್ತಿ ಕಥೆಯನ್ನು ಬಿಡಿಸ್ತಾ ಇಲ್ಲ. ಒಳಗಿನ ತತ್ವ ಏನು ಅಂತಂದರೆ, ಈ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಬೇಕು ಅಂತ ಹೇಳಿದವರು ಯಾರು ಗೊತ್ತಾ? ಭೀಷ್ಮಾಚಾರ್ಯರು ಮೊದಲಿಗೆ ಘೋಷಣೆ ಮಾಡ್ತಾರೆ, ಅಗ್ರಪೂಜೆಯಂತಾಗೋದಾಗಿದ್ರೆ ಅದು ಕೃಷ್ಣನಿಗೆ ಆಗಬೇಕು ಅಂತ ಮೊಟ್ಟ ಮೊದಲ ಬಾರಿ ಗಟ್ಟಿಯಾಗಿ ಘೋಷಣೆ ಮಾಡಿದ ವ್ಯಕ್ತಿ ಭೀಷ್ಮಾಚಾರ್ಯರು. ಯಾಕಿದನ್ನು ಹೇಳ್ತಾ ಇದ್ದೀನಿ ಈ ಪ್ರಶ್ನೆ ಅಂತಂದರೆ, ಭೀಷ್ಮಾಚಾರ್ಯರ ದೃಷ್ಟಿಯಲ್ಲೂ ಕೃಷ್ಣ ಸರ್ವೋತ್ತಮ. ಯಾಕೆ ಅಂದರೆ ಮೊದಲನೇ ಸ್ಕಂದದಲ್ಲಿ ಪ್ರವಚನ ಮಾಡುವಾಗ ನೀವು ಕೇಳಿರ್ಬೋದು, ಅಲ್ಲೊಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಅಂದರೆ ಉತ್ತರ ಇಲ್ಲಿದೆ, ಇದನ್ನು ಸಮನ್ವಯ ಮಾಡಿಕೊಂಡಾಗ ಉತ್ತರ ಸಿಗುತ್ತೆ. ಏನದು ಅಂತಂದರೆ, ಅಲ್ಲಿ ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿರ್ತಾರೆ. ಯುಧಿ ತುರಗರಜೋ ವಿದುಮ್ರಹ ವಿದ್ವತ್ ಕುಚಲುಲಿತ ಶ್ರಮ ವಾರ್ಯಲಂಕೃತಾಸ್ಯ ಅಂತ ಸ್ತೋತ್ರ ಮಾಡ್ತಾರೆ. ಅವನು ಧರ್ಮರಾಯನ ಕರ್ಕೊಂಬರ್ತಾನೆ, ಉಪದೇಶ ಮಾಡ್ತಾರೆ, ಅವನು ಆಯಿತು. ಈ ಕಥೆಯಲ್ಲಿ ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ಕೃಷ್ಣ ಅಲ್ಲಿ ಯಾವ ಸಮಸ್ಯೆ ಬರುತ್ತೆ ಅನ್ನಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಕೃಷ್ಣ ತಾನು ಧರ್ಮರಾಯನಿಗೆ ಅನೇಕ ಉಪದೇಶ ಮಾಡ್ತಾನೆ. ಏನು ಮಾಡಿದರೂ ಅವನು ಒಪ್ತಾ ಇಲ್ಲ ಧರ್ಮರಾಯ. ಅಲ್ಲೋ ಮಾರಾಯ, ನಿನಗೆ ನರಕ ದರ್ಶನ ಬರೀ ನಿನಗೇನಾಗಿಲ್ಲ, ನೀನು ಧರ್ಮಯುದ್ಧವನ್ನು ಏನೇನೋ ಧರ್ಮಶಾಸ್ತ್ರಗಳ ವಿಚಾರ ಹೇಳ್ತಾನೆ, ಯಾವುದಕ್ಕೂ ಜಪ್ಪಯ್ಯ ಅಂದರೂ ಒಪ್ತಾ ಇಲ್ಲ. ಅಯ್ಯೋ ಮಾರಾಯ, ನಾನು ಇಷ್ಟು ಹೇಳ್ತಾ ಇದ್ದೆ ನಿನಗೆ ಅರ್ಥ ಆಗ್ತಿಲ್ಲಲ್ಲ, ನಡಿ ಅಂತ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋಗ್ತಾನೆ.
ಶರಪಂಜರ ಮೇಲೆ ಮಲಗಿರ್ತಾರೆ. ಆಗ ನೋಡ್ರಿ ನಾನು ಎಷ್ಟು ಬಡ್ಕೊಂಡೆ, ಇವನಿಗೆ ಅರ್ಥ ಆಗ್ತಿಲ್ಲ, ನೀವಾದ್ರೂ ಹೇಳಿ. ಕೊನೆಗೆ ಭೀಷ್ಮಾಚಾರ ಉಪದೇಶ ಮಾಡಿದ ಕೂಡಲೇ ಅವನು ಕೇಳ್ತಾನೆ, ಕೋಧರ್ಮ ಸರ್ವಧರ್ಮಾಣಂ ಭವತ ಪರಮೋಮತಃ ಅಂತ. ಆಗ ಆಚಾರ ಪ್ರಥಮೋ ಧರ್ಮ ಇತ್ಯಾದಿ ಎಲ್ಲ ಧರ್ಮ. ಆವಾಗ ಈಗ ನನಗೆ ತೃಪ್ತಿ ಆಯಿತು, ನಂಬಿಕೆ ಬಂತು ಅಂತ ಹೇಳ್ತಾನೆ ಅಂತ ಉಂಟಲ್ಲಿ ಮೊದಲನೇ ಸ್ಕಂದ. ಇದು ಇಲ್ಲಿ ಪ್ರಶ್ನೆ ಬರ್ತದೆ. ಹಾಗಾದರೆ ಕೃಷ್ಣ ಅಷ್ಟು ಉಪದೇಶ ಮಾಡಿದರೂ ಕೂಡ ಭೀಷ್ಮಾಚಾರ್ಯಗೆ ಅರ್ಥ ಆಗಲಿಲ್ಲ, ಭೀಷ್ಮಾಚಾರ ಉಪದೇಶ ಮಾಡಿದ ಕೂಡಲೇ ಅರ್ಥ ಆಯಿತು ಅಂದರೆ ಹಂಗಾರೆ ಧರ್ಮರಾಜನ ದೃಷ್ಟಿಯಲ್ಲಿ ಏನಂತ ಕಾಣುತ್ತೆ? ಕೃಷ್ಣನಿಗಿಂತಲೂ ಭೀಷ್ಮಾಚಾರ್ಯ ಜ್ಞಾನಿಗಳು ಅಂತ ಅಪಾರ್ಥ ಬರುತ್ತೆ. ಅದು ಒಂದನೇ ಸ್ಕಂದಲ್ಲಿ ಅಟ್ಟೆ, ಅದಕ್ಕೆ ಏನು ಉತ್ತರ ಇಲ್ಲ. ಅಂದರೆ ಕೃಷ್ಣ ನೋಡಿ ಅಷ್ಟು ಉಪದೇಶ ಮಾಡಿದ, ತಲೆಗೆ ಹೋಗಲಿಲ್ಲ, ಭೀಷ್ಮಾಚಾರ ಉಪದೇಶ ಮಾಡಿದ ಕೂಡ ತಲೆಗೆ ಹೋಯಿತು ಅಂದರೆ ಏನರ್ಥ? ಪ್ರಶ್ನೆ ಬರುತ್ತೆ. ಧರ್ಮರಾಯ ಒಪ್ಪಿದ ಅಂದರೆ ಹಂಗಾರೆ ಧರ್ಮರಾಯನ ದೃಷ್ಟಿಯಲ್ಲಿ ಭೀಷ್ಮಾಚಾರ ದೊಡ್ಡವರ, ಕೃಷ್ಣ ದೊಡ್ಡವನ? ಕೃಷ್ಣ ದೊಡ್ಡವನಂತಾಗಿದ್ರೆ ಅಲ್ಲಿ ಉಪದೇಶ ಮಾಡುವಾಗ ಅಲ್ಲೇ ಒಪ್ಕೊಂಡ್ಬಿಡ್ಬೇಕಾಗಿತ್ತು, ಯಾಕೆ ಒಪ್ಕೊಳ್ಳಿಲ್ಲ? ಇಲ್ಲಿ ಭೀಷ್ಮಾಚಾರ ಉಪದೇಶ ಮಾಡಿದ ಕೂಡಲೇ ಒಪ್ಪಿದ ಯಾಕೆ ಅನ್ನುವ ಪ್ರಶ್ನೆ ಹಾಗೆ ಉಳಿತದೆ. ಅದರ ಉತ್ತರ ಇಲ್ಲಿ ನೋಡಿದಾಗ, ದಶಮಸ್ಕಂದ ಉತ್ತರಾರ್ಧದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಏನು ಅಂದರೆ ಯಾಕೆ ಹಾಗೆ ಕರ್ಕೊಂಬಂದರು? ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಏನು ಆ ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೃಷ್ಣನಿಗೆ ಕೃಷ್ಣ ಅಂತ ಹೆಸರು. ಯಾಕೆ ಕೃಷ್ಣನಿಗೆ ಕೃಷ್ಣ ಅಂತ ಯಾಕೆ ಕರೀತಾರೆ? ಮೊದಲು ಅದು ಗೊತ್ತಾಗಬೇಕಲ್ಲ. ಸುಮ್ಮನೆ ಕೃಷ್ಣ ಕೃಷ್ಣ ಅಂದರೆ ಉಪಯೋಗ ಇಲ್ಲ. ಯಾಕೆ ಅಂದರೆ ಕರ್ಷತಿ ಇಂದ್ರಿಯಾಣಿ ಇತಿ ಕೃಷ್ಣ. ಕೃಷ್ಣ ಅಂದ್ರೆ ಏನು? ನಮ್ಮೆಲ್ಲರ ಇಂದ್ರಿಯಗಳನ್ನು, ಮನಸ್ಸನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾನೆ, ಆದ್ದರಿಂದ ಕೃಷ್ಣ. ಇಂದ್ರಿಯಗಳನ್ನು ಜೊತೆಗೆ ಮನಸ್ಸನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಿಬಿಡ್ತಾನೆ ಎಲ್ಲರದ್ದು, ಆದ್ದರಿಂದ ಕೃಷ್ಣ. ದೋಷಾರೋಪಣೆ ಮಾಡೋದು ಹೇಗೆ ಹೇಳಿ? ನೀವು ಎಲ್ರಿಗೂ ಆಕರ್ಷಣೆ ಮಾಡ್ತಾನೋ ಬಿಡ್ತಾನೆ ನಮ್ಗೆ ಗೊತ್ತಿಲ್ಲ. ಒಬ್ಬರಿಗೆ ಆಕರ್ಷಣೆ ಮಾಡದೇ ಇದ್ದದ್ದನ್ನು ತೋರಿಸಿದರೆ ಅದು ದೋಷನೇ ತಾನೆ. ದೋಷ ತೋರಿಸ್ಬೇಕಾದ್ರೆ ಒಂದು ಕಡೆ ದೋಷ ತೋರಿಸಿದ್ರೆ ಸಾಕು ಅಲ್ವಾ? ಒಂದು ಕಡೆ ದೋಷ ಬಂತು ಅಂದರೆ ಹೋಯ್ತು. ಈಗ CA ಎಕ್ಸಾಮ್ ಬರೀತಾರೆ, ಅದರೊಳಗೆ 99.99% ಬರೆದು ಬಿಟ್ಟಿರ್ತಾನೆ, ಒಂದು ಮಾತ್ರ ತಪ್ಪು, ಇಡೀ ಮತ್ತೆ ತಿರ್ಗಾ ಎಕ್ಸಾಮ್ ಅಂತಾರೆ, ಮತ್ತೆ ಬರಿಬೇಕು ಅವನು. ಅಲ್ರಿ ಏನು 99 ಎಲ್ಲ ಬರೆದಿ ಒಂದು ಹೋಗಿದೆಲ್ಲ, ನಮಗೆ ತೋರಿಸ್ಲಿಕ್ಕೆ ಒಂದು ದೋಷ ಇದ್ರೆ ಸಾಕು, ಮತ್ತೆ ತಿರ್ಗ ಬರಿ ಅಂತಾರೆ. ಹಾಗೇನೆ ಇಲ್ಲಿಯೂ ಕೂಡ ಕೃಷ್ಣ ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡ್ತಾನೆ ಅಂತಂದ್ರೆ, ಒಬ್ಬರ ಮನಸ್ಸನ್ನು ಆಕರ್ಷಣೆ ಮಾಡದೇ ಇದ್ದದನ್ನು ತೋರಿಸಿದ ಮೇಲೆ ನೀವು ಬಗ್ಲೇಬೇಕಲ್ಲ. ಆಗ ಕೃಷ್ಣ ಅಂತನೋ ಹೆಸರು ಅನ್ವರ್ಥಕವಾಗೋದಿಲ್ಲಲ್ಲ. ಹಾಗೆ ಮಾಡಿಲ್ರಿ, ಮಾಡಿದ್ದಾನೆ, ಎಲ್ಲಿ ಮಾಡಿದ್ದಾನೆ? ಆಗ ಇದೇ ಒಂದನೇ ಸ್ಕಂದದಲ್ಲಿ ಪ್ರಶ್ನೆ ಏನು? ಧರ್ಮರಾಯನ ಮನಸ್ಸನ್ನು ಕೃಷ್ಣ ಆಕರ್ಷಣೆ ಮಾಡಲಿಲ್ಲ. ಮಾಡಿಬಿಟ್ಟಿದ್ರೆ ಉಪದೇಶ ಮಾಡುವಾಗ ಅಲ್ಲೇ ಅಪ್ಪ ನೀ ಹೇಳಿದ್ದು ಸರಿ ಅಂತ ಅನ್ಕೋಬೇಕಾಗಿತ್ತು. ಯಾಕೆ ಭೀಷ್ಮಾಚಾರ ಬಂದ್ಮೇಲೆ, ಭೀಷ್ಮಾಚಾರ ಹೇಳಿದ್ಮೇಲೆ ಯಾಕೆ ಒಪ್ಪಬೇಕಾಯಿತು? ಅಂದ್ರೆ ಏನರ್ಥ ಆಯಿತು? ಕೃಷ್ಣ ಧರ್ಮರಾಯನ ಮನಸ್ಸನ್ನು ಆಕರ್ಷಣೆ ಮಾಡಲಿಲ್ಲ. ಹಾಗಾದರೆ ಕೃಷ್ಣ ಎಂಬ ಹೆಸರು ಅವನಿಗೆ ಅನ್ವಯವಾಗೋದಿಲ್ಲ ಅಂತ ಪೂರ್ವಪಕ್ಷ. ಉತ್ತರ ಇಲ್ಲಿ ಬರೀತಾರೆ. ಏನು ಉತ್ತರ ಅಂದರೆ, ನೀವು ಆಕರ್ಷಣೆ ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಆಕರ್ಷಣೆ ಮಾಡಿದ್ದಾನೆ ಅಲ್ಲ, ಮತ್ತೆ ಮಾತೇ ಕೇಳಲಿಲ್ಲಲ್ಲ. ನೀವು ಎಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದೀರಿ ಅಂದರೆ, ನನ್ನ ಮಾತನ್ನು ಕೇಳುವ ಹಾಗೆ ಆಕರ್ಷಣೆ ಮಾಡಿದರೆ ಮಾತ್ರ ಆಕರ್ಷಣೆ ಅಂತ ತಿಳ್ಕೊಂಡ್ರಲ್ಲ, ಅಲ್ಲೇ ತಪ್ಪಿದ್ರಿ. ಮತ್ತು ನಿಜವೇನು? ಕೇಳದಿದ್ದ ಹಾಗೆ ಆಕರ್ಷಣೆ ಮಾಡೋದು ಆಕರ್ಷಣೆಯೇ. ಈಗ ಕೃಷ್ಣ ಎಲ್ಲರೂ ತನ್ನ ಮಾತು ಕೇಳುವ ಹಾಗೆ ಆಕರ್ಷಣೆ ಮಾಡಲಿಲ್ಲ, ಕೆಲವರು ಮಾತು ಕೇಳದಿದ್ದ ಹಾಗೆ ಆಕರ್ಷಣೆ ಮಾಡಿದ್ದಾನೆ. ಅದರಲ್ಲಿ ಒಬ್ಬ ಧರ್ಮರಾಯ, ನೀ ನನ್ನ ಮಾತು ಕೇಳಲೇಬಾರ್ದು, ಆ ಥರ ನಿನ್ನ ಆಕರ್ಷಣೆ ಮಾಡಿರ್ತೀನಿ, ನಾ ಎಷ್ಟೇ ಉಪದೇಶ ಮಾಡಿದ್ರೆ ನಂಗೆ ನಂಬಿಕೆ ಬರ್ತಿಲ್ಲ ಅಂತ ಹೇಳಬೇಕು ನೀನು. ಇದೆಲ್ಲ ಮಾಡಿದ್ದು ಕುತಂತ್ರ ಕೃಷ್ಣಂದೆ. ಈ ಥರ ಆಕರ್ಷಣೆ ಮಾಡಿಟ್ಟದ್ದರಿಂದ ಧರ್ಮರಾಯನಿಗೆ ಮನಸ್ಸು ಬರಲಿಲ್ಲ. ಹೌದ್ರಿ, ನೀವೇನೋ ಆಕರ್ಷಣೆ ವಿಷಯದಲ್ಲಿ ಉತ್ತರ ಕೊಟ್ರಿ, ಆದರೆ ಮಾತು ಕೇಳದಿದ್ದ ಹಾಗೆ ಆಕರ್ಷಣೆ ಮಾಡಬೇಕಾದ್ರೆ ಏನೋ ಒಂದು ರೀಸನ್ ಇರಬೇಕಲ್ಲ. ಕಾರಣ ಇಲ್ಲದೆ ಸುಮ್ಮನೆ ಆಕರ್ಷಣೆ ಮಾಡ್ಲಿಕ್ಕೆ, ಎಲ್ಲರೂ ಮಾತು ಕೇಳುವ ಹಾಗೆ ಆಕರ್ಷಣೆ ಮಾಡಿ ಇವನ್ನ ಕೇಳದಿದ್ದಾಗೆ ಆಕರ್ಷಣೆ ಮಾಡಬೇಕಾದ್ರೆ ಹಿನ್ನೆಲೆ ಏನು ಅಂತ ಪ್ರಶ್ನೆ. ಆಗ ಉತ್ತರ ಕೊಡ್ತಾರೆ ನೋಡಿ. ಯಾಕೆ ಇಷ್ಟೆಲ್ಲ ಅಂದರೆ, ಭೀಷ್ಮಾಚಾರ್ಯರು ಕೃಷ್ಣನನ್ನ ಅಗ್ರಪೂಜೆಗೆ ಘೋಷಣೆ ಮಾಡಿದ್ದಾರೆ ಅಂದರೆ ಭೀಷ್ಮಾಚಾರ ಹಿನ್ನೆಲೆ ಏನು ಅದು ಬೇಕು ನಮಗೆ, ಅದನ್ನು ಇಲ್ಲಿ ಬರೀತಾರೆ. ಆಗ ನೋಡಿ, ಆ 1ನೇ ಸ್ಕಂದದಲ್ಲಿ ಬಂದ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹಾಗಾದರೆ ಧರ್ಮರಾಯನ ಮನಸ್ಸನ್ನ ಕೇಳದಿದ್ದ ಹಾಗೆ ಯಾಕೆ ಆಕರ್ಷಣೆ ಮಾಡಿದ?
ಆಗ ಭೀಷ್ಮಾಚಾರ್ಯರ ಪ್ರಾರ್ಥನೆಯೇ ಕಾರಣ. ಭೀಷ್ಮಾಚಾರ್ಯ ಏನಂತ ಪ್ರಾರ್ಥನೆ ಮಾಡಿದ್ರು? ಯುಧಿತುರಗರಜೋ ವಿದುಮ್ರಃ ವಿದ್ವತ್ ಕುಚಲುಲಿತ ಶ್ರಮ ಭಾರ್ಯಲಂಕೃತಾಸ್ಯೆ ಮಮ ನಿಶಿತ ಶರೈಹಿ ಅವಿದ್ಯಮಾನತ್ವಚಿ ಏವ ಕೃಷ್ಣ ಆತ್ಮ. ಸ್ತೋತ್ರ ಮಾಡ್ತಾನಂತೆ ಭೀಷ್ಮಾಚಾರ್ಯರು. ಶರಪಂಜರದ ಮೇಲೆ ಮಲಗಿ ಏನು ಸ್ತೋತ್ರ ಮಾಡ್ತಾ ಇದ್ದಾರೆ? ಅಪ್ಪ, ಈ ಕ್ಷಣದಲ್ಲಿ ನೀನು ಕೈ ಬಿಟ್ಟರೆ ಈ ಭೀಷ್ಮಾಚಾರ್ಯ ಇನ್ನು ಉಳಿಯಲ್ಲ, ಅದೋ ಗತಿಗೆ ಹೊರಟೋಗ್ತಾರೆ. ಯಾಕೆ ಅಂದರೆ ನೋಡಿ, ಯಾವ ರೀತಿಯಾಗಿ ಈಗ ಕಾಪಾಡು ಅನ್ಬೇಕಾದ್ರೆ ಹಿಂದೆ ಕಾಪಾಡಿದ್ದನ್ನು ಒಂದು ಉದಾಹರಣೆ ಕೊಟ್ಟು ಹೇಳಬೇಕಲ್ಲ. ಈ ಥರ ನೀನು ಕಾಪಾಡಿದೆಯಲ್ಲ, ಆದ್ದರಿಂದ ಈ ಕಾಪಾಡು ಅಂತ ಹೇಳಬೇಕು. ಈ ಕಾಪಾಡು ಅಂತ ಹೇಳಬೇಕಾದ್ರೆ ಕಾಪಾಡಿದಲ್ಲ, ಯಾವುದು ಕಾಪಾಡಿದಿ ಅಂದರೆ, ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡ್ತಾ ಇರುವಾಗ ಕೊನೆ ಸ್ಟೇಜ್ ಅಂತೆ. ಭೀಷ್ಮಾಚಾರ್ಯರು ಕೊನೆ ಸ್ಟೇಜ್ ಅಂದರೆ ಇನ್ನು ಕೈ ನಡುಗ್ತಾ ಇದೆ. ಇನ್ನು ಈ ಭೀಷ್ಮಾಚಾರ್ಯ ಇನ್ನೊಂದು ಸೆಕೆಂಡ್ ಆದರೆ ಕುಸ್ತು ಬೀಳ್ತಾರೆ, ಅಷ್ಟು ಸೋತೋಗ್ಬಿಟ್ಟಿದ್ದಾರೆ. ಕುಸ್ತು ಬಿದ್ರು ಅಂದರೆ ಕೌರವರಿಗೆ ಇದು ಬರ್ತದೆ, ಭೀಷ್ಮಾಚಾರ್ಯರು ಸೋತ್ರು ಅಂತ ಅಪಕೀರ್ತಿ ಬರ್ತದೆ. ಭೀಷ್ಮಾಚಾರ್ಯ ಇಡೀ ಜೀವನದಲ್ಲಿ ಅಪಕೀರ್ತಿ ಬಂದಿಲ್ಲ, ಈಗೇನಾದರೂ ಸೋತ್ರು ಅಂತಂದರೆ ಭೀಷ್ಮಾಚಾರ್ಯಗೆ ಅಪಕೀರ್ತಿ. ಇದು ಕೃಷ್ಣನಿಗೆ ಇಷ್ಟ ಇಲ್ಲ. ಏನು ಮಾಡಿದ ಕೃಷ್ಣ? ನನ್ನ ಭೀಷ್ಮಾಚಾರ್ಯರಿಗೆ ಅಪಕೀರ್ತಿ ಬರಬಾರ್ದು, ಸೋತ್ರು ಅಂತ ಆಗಬಾರ್ದು. ಅದಕ್ಕೆ ಏನು ಮಾಡಿದ? ಯುಧಿತುರಗರಜೋ ವಿದುಮ್ರಃ ವಿದ್ವತ್ ಕುಚಲುಲಿತ ಶ್ರಮ ಭಾರಿ ಅಲಂಕೃತಾಸ್ಯೇ. ಮೇಲ್ ನೋಡುವಾಗ ಅರ್ಥ ಏನು ಗೊತ್ತಾ? ಶ್ರಮವಾರಿ ಅಂದರೆ ಬೆವರು, ಅದರಿಂದ ಅಲಂಕೃತಗೊಂಡವನೇ ಅಂತ ಸ್ತೋತ್ರ ಮಾಡಿದರು ಅಂತ ಶ್ರೀಮದಾಚಾರ್ಯ ಬರೆದರು. ಹಾಗರ್ಥ ಅಲ್ಲ. ಶ್ರಮವಾರಿ ಅಂದರೆ ಭೀಷ್ಮಾಚಾರ್ಯಗೇನು ಯುದ್ಧ ಮುಂದುವರಿಸಲಿಕ್ಕೆ ತಾಕತ್ತಿಲ್ಲದೆ ಶ್ರಮ ಆಗಿದೆ, ಆ ಶ್ರಮವನ್ನು ಅಪಕೀರ್ತಿ ಬಾರದಿದ್ದ ಹಾಗೆ ತಡಿಲಿಕ್ಕೆ ಏನು ಮಾಡಿದ? ಆ ಭೀಷ್ಮಾಚಾರ್ಯ ಇನ್ನ ಯುದ್ಧ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ ಮರುಕ್ಷಣದಲ್ಲೇ ಕೃಷ್ಣ ಉದ್ಘೋಷಣೆ ಮಾಡಿಬಿಟ್ಟ, ಯುದ್ಧಂ ಅಲಂಕೃತಾಸ್ಯೇ, ಯುದ್ಧ ಸಾಕು ಅಂತ ನಿಲ್ಲಿಸಿಬಿಟ್ಟ. ಜನ ಏನು ತಿಳ್ಕೊಂಡ್ಬಿಟ್ರು? ಕೃಷ್ಣ ಯುದ್ಧವನ್ನು ಸಾಕು ಮಾಡಿದ, ಆದ್ದರಿಂದ ಯುದ್ಧ ನಿಂತಿತು ಅಂತ ತಿಳ್ಕೊಂಡ್ರೆ ಹೊರತು ಭೀಷ್ಮಾಚಾರ್ಯಗೆ ಸುಸ್ತಾಯಿತು ಆದ್ದರಿಂದ ಯುದ್ಧ ನಿಂತಿತು ಅಂತ ಯಾರಿಗೂ ಅರ್ಥವೇ ಆಗಲಿಲ್ಲ. ಅದು ಕೃಷ್ಣನೊಬ್ಬನಿಗೆ ಅರ್ಥ ಆಯಿತು. ಭೀಷ್ಮಾಚಾರ್ಯ ಅಂತಾರೆ, ಅದು ಭೀಷ್ಮಾಚಾರ್ಯ ಗೊತ್ತಾಯಿತು. ಆ ಭೀಷ್ಮಾಚಾರ್ಯ, ಸ್ವಾಮಿ ನೀನು ಅವತ್ತು ಈ ಮುದುಕನನ್ನ ಏನಾದರೂ ನೀನು ಯುದ್ಧ ಸಾಕು ಅಂತ ಘೋಷಣೆ ಮಾಡದಿದ್ದರೆ ಈ ಮುದುಕನಿಗೆ ಅಪಕೀರ್ತಿ ತಲೆ ಕಟ್ಟುತ್ತಿತ್ತು. ಅದನ್ನು ತಪ್ಪಿಸಲಿಕ್ಕೆ ನೀನು ಒಂದು ಕ್ಷಣದಲ್ಲಿ ನೀನೇ ಯುದ್ಧ ಸಾಕು ಅಂತ ಹೇಳಿ ನಿಲ್ಲಿಸಿ ಈ ಮುದುಕನ ಅಪಮಾನದಿಂದ ಪಾರು ಮಾಡಿದೆಯಲ್ಲ ತಂದೆ, ಈಗ ನನಗೆ ಅಪಮಾನ ಆಗಿದೆ, ಅದನ್ನು ಪರಿಹಾರ ಮಾಡಿ ಅಂತ ಕೇಳ್ತಾರೆ. ಏನು ಅಪಮಾನ? ಧರ್ಮಶಾಸ್ತ್ರ ಓದಬೇಕು, ಆವಾಗ ಅರ್ಥ ಆಗುತ್ತೆ. ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ನೋಡಿ ಎಷ್ಟು ಸೂಕ್ಷ್ಮ. ಇವೆಲ್ಲ ನಿಮಗೆ ಈ ಸಪ್ತಾಹದಲ್ಲೆಲ್ಲ ಸಿಗಲ್ಲ, ಹೀಗೆ ಪ್ರತ್ಯೇಕ ಹೇಳಿದಾಗಲೇ ಸಿಗೋದು ಇವೆಲ್ಲ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಧರ್ಮಶಾಸ್ತ್ರದಲ್ಲಿ ಯಾವ ವ್ಯಕ್ತಿ ಸಂಪೂರ್ಣ ಅಧ್ಯಯನ ಮಾಡ್ತಾನಲ್ಲ, ಏನು ವಿದ್ಯೆ ಕಲಿತಾನಲ್ಲ, ಕಲಿತ ವಿದ್ಯೆಯನ್ನು ಇನ್ನೊಬ್ಬರಿಗೆ ಹಂಚದೆ ಸತ್ತರೆ ಅವ ಗಿಡಮರವಾಗಿ ಹುಟ್ಟುತ್ತಾನಂತೆ. ಧರ್ಮಶಾಸ್ತ್ರ ಹೇಳುತ್ತೆ ಕಲಿತ ವಿದ್ಯೆ ಯಾವತ್ತೂ ಒಳಗಿಟ್ಕೋಬಾರ್ದಂತೆ, ಅದನ್ನು ಹಂಚಿ ಸಾಯಬೇಕಂತೆ. ಹಾಗೆ ಇಟ್ಟುಕೊಂಡ್ರೆ ಗಿಡಮರ. ಯಾಕ್ರಿ ಗಿಡಮರವಾಗಿ ಹುಟ್ಟುತ್ತಾನ ಅಂದರೆ ಅದಕ್ಕಿಂತಲೂ ಕೆಳಗಿಲ್ಲ, ಆ ಬ್ರಹ್ಮ ಸ್ತಂಭ ಪರ್ಯಂತ ಅಟ್ಟೆ ಇರೋದು. ಅದಕ್ಕಿಂತ ಏನಿದ್ರು ಅದಕ್ಕೆ ನೋಡಿ 3ನೇ ಸ್ಕಂದದಲ್ಲಿ ಬಂದಿತ್ತಲ್ಲ, ಉಚ್ಛ್ರೋತಸ್ಸು, ತಿರ್ಯಕ್ ಶ್ರೋತಸ್ಸು, ಅರ್ವಾಕ್ ಶ್ರೋತಸ್ಸು ಅಂತ. ಅದಕ್ಕೆಲ್ಲ ಜನ ತಪ್ಪಾಗಿ ಉಪನ್ಯಾಸ. ಏನು ಗೊತ್ತಾ? ಅರ್ವಾಕ್ ಶ್ರೋತಸ್ಸು ಅಂದರೆ ಏನು ಹಾಕಿದ್ರು ಕೆಳಗೆ ಹೋಗುತ್ತೆ ಅಂತ. ಉಚ್ಛ್ರೋತಸ್ಸು ನೀರು ಹಾಕಿದ್ರಲ್ಲೇ ಮೇಲೆ ಹೋಗುತ್ತೆ ಅಂತ ಅಲ್ಲ. ತಿರಿಯಕ್ಷೋದು ಏನು ಹಾಕಿದ್ರು ಪ್ರಾಣಿಗೆ ಅಲ್ಲ. ಮತ್ತೆ ಏನರ್ಥ? ಅದಕ್ಕೆ ಈ ಗಿಡ ಮರಗಳಿಗೆ ಉಚ್ಛ್ರೋತಸ ನೀರು ಮೇಲೆ ಹಾಕಿದ್ರೆ ಅದು ಹೋಗೋದು ಹೌದು, ಅದಕ್ಕಾಗಿ ಉಚ್ಛ್ರೋತಸ್ಸು ಅಂತ 3ನೇ ಸ್ಕಂದದಲ್ಲಿ ಹೇಳಿದ್ದಲ್ಲ. ಮತ್ತೆ ಯಾಕೆ? ಏನೇ ಇನ್ನು ಜನ್ಮ 84 ಲಕ್ಷ ಯೋನಿ ಜನ್ಮ ಇದೆಯಲ್ಲ, ಕೊನೆಯ ಜನ್ಮ ಗಿಡ ಮರ. ಉಚ್ಛ್ರೋತಸ್ಸು ಅಂತ ಯಾಕೆ ಕರೀತಾರೆ? ಇನ್ನೇನಿದ್ರು ಡಿಮೋಷನ್ ಇಲ್ಲ, ಇನ್ನೇನಿದ್ರು ಪ್ರಮೋಷನ್ ಅಷ್ಟೇ. ಉಚ್ಛ್ರೋತಸ್ಸು ಇನ್ನೇನು ಸಾಧನೆ ಮಾಡ್ಕೊಂಡು ಮೇಲೆ ಹೋಗ್ಬೇಕೆ ಹೊರತು ಕೆಳಗೆ ಹೋಗ್ಲಿಕ್ಕೆ ಬೇರೆ ಇಲ್ಲ. ಆದ್ದರಿಂದ ಆ ಗಿಡ ಮರಗಳ ಜನ್ಮಕ್ಕೆ ಉಚ್ಛ್ರೋತಸ್ಸು ಅಂತ ಕರೆದ್ರು. ಹಾಗಾದ್ರೆ ಅರ್ವಾಕ್ಷೋತಸ್ಸು ಅಂತ ಮನುಷ್ಯ ಸೃಷ್ಟಿಗೆ ಯಾಕೆ ಕರೆದ್ರು? ಯಾಕೆ ಸೇರಿದ್ರು ಅಂದರೆ ತಿಂದಿದ್ದು ಕೆಳಗೆ ಹೋಗುತ್ತೆ ಅಲ್ಲ. ಮತ್ತೆ ಯಾಕೆ ಅಂತಂದ್ರೆ ಆ ಮನುಷ್ಯ ಜನ್ಮ ಇದೆಯಲ್ಲ ಅದು ಎಷ್ಟು ಸೂಕ್ಷ್ಮ ಅಂದರೆ ಅಲ್ಲಿ ಈ ಹಾವು ಏಣಿ ಆಟದಲ್ಲಿ ನೋಡಬೇಕು. ಕೊನೇ ಒಂದು ದೊಡ್ಡ ಹಾವು ಇರ್ತದೆ, ಅದು ಕಚ್ಚಿಬಿಡ್ತು ಅಂದರೆ ಮತ್ತೆ
ಮತ್ತೆ ಡಿಮೋಷನ್ ಪೂರ್ತಿ ಕೆಳಗೆ. ಹಾಗೆ ಮನುಷ್ಯ ಜನ್ಮ ಹಾಗೆ. ಅಲ್ಲಿ ಏನಾದರೂ ಎಡವಟ್ಟು ಮಾಡಿಕೊಂಡ ಅಂದ್ರೆ ಮತ್ತೆ ತಿರುಗ ಗಿಡ ಮರಗಳ ತನಕ ಬರಬೇಕು. ಅದಕ್ಕೆ ಅರ್ವಾಕ್ಷೋತ ಮತ್ತೆ ಇಳಿಯೋದೇ ಹೊರತು ಮತ್ತೆ ಏರೋದಿಲ್ಲ. ಮೋಕ್ಷ ಅಷ್ಟೇ, ಅದು ಮನುಷ್ಯ ಜನ್ಮ ಅಂತ. ಪ್ರಾಣಿ ಜನ್ಮಕ್ಕೆ ಯಾಕೆ ತಿರಿಯಕ್ಕೆ? ತಿಂದ್ರೆ ಅಡ್ಡ ಹೋಗುತ್ತೆ ಅಲ್ಲ. ಆ ಪ್ರಾಣಿ ಜನ್ಮ ಉಂಟಲ್ಲ, ಅದು ಎಷ್ಟು ಹಿಂಸೆ ಮಾಡುತ್ತೆ, ಎಷ್ಟು ಜನರ ಕೊಲ್ಲುತ್ತೆ, ಇನ್ನೊಬ್ಬರನ್ನ ಕೊಲ್ಲೋದು ತಾನು ಬದುಕೋದು, ಈ ಥರ ಮಾಡ್ತದೆ. ನಮ್ಮಲ್ಲಿ ಏನಾದರೂ ಹಾಗೆ ಮಾಡಿದರೆ ಮಹಾನರಕ. ಆದರೆ ಪ್ರಾಣಿ ಜನ್ಮದಲ್ಲಿ ಒಂದನ್ನು ಕೊಂದು ತಾನು ಬದುಕಿದರೆ ಅದಕ್ಕೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ. ತಿರಿಯಕ್ಕಂದ್ರೆ ಅಡ್ಡ ಒಂದೇ ಸಮ. ಆದ್ದರಿಂದ ಅದನ್ನು ತಿರಿಯಕ್ ಯೋನಿ ಅಂತ ಕರೆದ್ರು ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇರಲಿ, ಈಗ ನಾವು ಇಲ್ಲಿ ಬರೋ ವಿಚಾರ ಏನು ಅಂತಂದರೆ, ಆ ಭೀಷ್ಮ ಅಂದರೆ ಕಲಿತ ವಿದ್ಯೆಯನ್ನು 4 ಜನರಿಗೆ ಹಂಚದೆ ಸತ್ರೆ ಎಂತಹ ಹೀನ ಜನ್ಮ ಅಂತಂದರೆ ಗಿಡಮರವಾಗಿ ಹುಟ್ಟುತ್ತಾನೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂದರೆ ಅನಂತ ಪದ್ಮನಾಭ ವ್ರತ. ಅನಂತ ಪದ್ಮನಾಭ ವ್ರತದಲ್ಲಿ ಅವ ಅನಂತನನ್ನು ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗುವಾಗ ಒಂದು ಮಾವಿನ ಮರ ಸಿಗುತ್ತೆ. ಆ ಮಾವಿನ ಮರ ತುಂಬ ಹಣ್ಣಾಗಿರ್ತದೆ, ಕೆಳಗೆ ಬಿದ್ದಿರ್ತದೆ. ಕೊನೆಗೆ ಅನಂತ ಸಿಗ್ತಾನೆ. ಅನಂತನ ಹತ್ರ ಕೇಳ್ತಾನೆ, ಆ ಮಾವಿನ ಮರ ಯಾರು ಅಂತ. ಆಗ ಮಾವಿನ ಮರ ಯಾರು ಅಂದರೆ ಒಂದು ದೊಡ್ಡ ಬ್ರಾಹ್ಮಣವ, ಬೇಕಾದಷ್ಟು ಕಲ್ತಿದ್ದ, ಒಬ್ಬರಿಗೂ ಪಾಠ ಹೇಳದೆ ಸತ್ತ, ಆದ್ದರಿಂದ ಗಿಡಮರವಾಗಿ ಹುಟ್ಟಿದ್ದಾನೆ ಅಂತ ಅನಂತ ಪದ್ಮನಾಭ ವ್ರತ ಕಥೆಯಲ್ಲಿ ನಾವು ಕೇಳ್ತೇವೆ. ಅದನ್ನು ನೀವು ಇಟ್ಟುಕೊಂಡ್ರೆ ಇಲ್ಲಿ ಏನು ಗೊತ್ತಾ, ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು 800 ವರ್ಷ ಆಯುಷ್ಯದಲ್ಲಿ 525 ವರ್ಷ ಬರೀ ಅಧ್ಯಯನಕ್ಕೆ ಹಾಕಿದ್ದಾರೆ. ಅಂದರೆ ಪೂರ್ಣ ಅಧ್ಯಯನ. ದ್ರೋಣಾಚಾರ್ಯರು, ಕೃಪಾಚಾರ್ಯರು ಮಹಾ ಘಟಾನುಘಟಿಕರು. ಇದರಲ್ಲಿ ದ್ರೋಣಾಚಾರ್ಯ ಏನು ಮಾಡಿಬಿಟ್ರು, ಪಾಂಡವರಿಗೆ ಕಲಿತ ವಿದ್ಯೆಯನ್ನು ಹಂಚಿ ಅವರು ಗೆದ್ದರು. ಕೃಪಾಚಾರ್ಯ ಏನು ಮಾಡಿದರು, ಆ ಪಾಂಡವ ಇವರು ದ್ರೋಣಾಚಾರ್ಯ ಪಾಠ ಹೇಳ್ತಿದ್ರಲ್ಲ ಅವರಿಗೆ ಚಿಂತನೆ ಮಾಡಿಸ್ತಾ ಅವರು ಗೆದ್ದರು. ಅಲ್ಲಿಗೆ ಅವರಿಬ್ಬರು ಗೆದ್ದರು. ಇದರಲ್ಲಿ ಎಡವಟ್ಟು ಮಾಡಿಕೊಂಡದ್ದು ಭೀಷ್ಮಾಚಾರ್ಯ. ಒಬ್ಬರಿಗೂ ಪಾಠ ಹೇಳಲಿಲ್ಲ. ಪಾಠ ಹೇಳದ ಸತ್ರೆ ಗಿಡಮರವಾಗಿ ಹುಟ್ಟುತ್ತಾನೆ ಅಂತನ್ನೋದು ಧರ್ಮಶಾಸ್ತ್ರ. ಈಗ ಭೀಷ್ಮಾಚಾರ್ಯ ಅಂದರು, ಸ್ವಾಮಿ ಯಾರಿಗೂ ಪಾಠ ಹೇಳದೆ ಹಾಗೆ ಸತ್ತೆ, ಈಗ ನಾನು ಒಂದು ವೇಳೆ ಸತ್ತೆ ಅಂತ ಇಟ್ಟುಕೋ, ಗಿಡಮರವಾಗಿ ಹುಟ್ಟಬೇಕಾಗಿದೆ ಸ್ವಾಮಿ. ಆ ವಿಷಯ ನನಗೆ ಗೊತ್ತು, ಅದಕ್ಕೆ ನಿನ್ನ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಯುಧಿತುರಗರಜೋ ವಿದುಮ್ರಹ ಅಂತ. ಆ ಮಾತು ಅವನಿಗೆ ಕೇಳಿಸ್ತಂತೆ ಕೃಷ್ಣನಿಗೆ. ಅದಕ್ಕೆ ಧರ್ಮರಾಯನ ಮನಸ್ಸನ್ನು ಇಮಿಡಿಯೇಟ್ ಆಕರ್ಷಣೆ ಮಾಡಿದ. ತನ್ನ ಮಾತು ಕೇಳದಿದ್ದ ಹಾಗೆ ಆಕರ್ಷಣೆ ಕೇಳದೆ ಇದ್ದದ್ದೇ ಬೇಕು. ಯಾಕೆ, ಅಲ್ಲಿ ಕೆಲಸ ಇದೆ ಬಾ ಅಂತ ಕರ್ಕೊಂಡೋದ. ಭೀಷ್ಮಾಚಾರ್ಯ ನೀವು ನನ್ನ ಪ್ರಾರ್ಥನೆ ಮಾಡ್ಕೊಂಡ್ರಲ್ಲ, ಈಗ ಗಿಡಮರವಾಗಿ ಹುಟ್ಟುವ ಪ್ರಸಂಗ ಬರ್ತದೆ, ಕಾಪಾಡು ಅಂತ ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಸಾಯೋದ್ರೊಳಗೆ ಒಂದ್ಸಲ ಆದ್ರೂ ಪಾಠ ಹೇಳಿಬೇಕು ಅಂತಿದೆ. ನೀವೇನು ಕಲ್ತಿದ್ದೀರಲ್ಲ ಎಲ್ಲ ಒಮ್ಮೆ ಇವ್ರ ಮುಂದೆ ಒದರಿ ಬಿಡ್ರಿ. ಹಾಗೆ ಭೀಷ್ಮಾಚಾರ್ಯ ಅಂದರು, ಈಗ ಹೇಳೋ ತಾಕತ್ ನನ್ನ ಹತ್ರ ಎಲ್ಲಿದೆಯಪ್ಪ ಅಂತ ಯೋಚನೆ ಮಾಡಬೇಡಿ, ನಿಮ್ಮೊಳಗೆ ಕುಳಿತು ಪೇಳುವೆ ಅಂದರು. ಅಲ್ಲ, ಇವ ಕೇಳಬೇಕಲ್ಲ, ಅವರೊಳಗೆ ಕೂತು ನಾನೇ ಕೇಳ್ತೀನಿ. ಇವರೊಳಗೆ ಕುಳಿತು ಕೇಳಿದ, ಅವರೊಳಗೆ ಕುಳಿತುಕೊಂಡು ಹೇಳಿದ. ಹೇಳಿದ ಕೀರ್ತಿ ಅವರಿಗೆ ಕೊಟ್ಟ, ಕೇಳಿದ ಕೀರ್ತಿ ಇವರಿಗೆ ಕೊಟ್ಟ. ಎರಡೂ ಸ್ವತಂತ್ರನಾದ ಭಗವಂತನೊಬ್ಬನೇ ವ್ಯಾಪಾರ. ಇಷ್ಟು ಮಾಡಿ ಆ ಭೀಷ್ಮಾಚಾರ್ಯರು ಹೀನಾತಿ ಹೀನ ಜನ್ಮವಾದ ಗಿಡಮರದ ಜನ್ಮಕ್ಕೆ ಹೋಗದಿದ್ದಂತೆ ಕಾಪಾಡಲಿಕ್ಕಾಗಿ ಇಲ್ಲಿ ಕಾಪಾಡಿದರು. ಆದ್ದರಿಂದ ಭೀಷ್ಮಾಚಾರ್ಯರಿಗೆ ಕೃಷ್ಣನ ಮೇಲೆ ನಂಬಿಕೆ ಇತ್ತು. ಆದ್ದರಿಂದಲೇ ಅಗ್ರಸ್ಥಾನ ಕೃಷ್ಣನಿಗೆ ಆಗಬೇಕು ಅಂತ, ನನ್ನನ್ನು ಉದ್ಧಾರ ಮಾಡಿದ ಮಹಾಪ್ರಭು ಅಂತ ಅಷ್ಟೆಲ್ಲ ಹೆಜ್ಜೆ ಹೆಜ್ಜೆಗೂ ಕೃಷ್ಣನನ್ನು ಆರಾಧನೆ ಮಾಡ್ತಾ ಇರುವವರು. ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ, ಏನು, ಆ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡುವಾಗ 101 ಬೈಗಳನ್ನು ಬೈದ ಅಂತ ನಾವು ಕೇಳ್ತೇವೆ. ಹೊರಡಬೇಕು ಕೊಪ್ಪಳಕ್ಕೆ. ಆದ್ದರಿಂದ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಭೀಷ್ಮಾಚಾರ್ಯರು ಅಲ್ಲೇ ಇದ್ರೂ ಕೂಡ ಏನು ಮಾಡಿದ್ರು, 101 ಬೈಗಳನ್ನು ಬೈದ. ಯಾರು, ಶಿಶುಪಾಲ. ನೋಡಿ, ಭಗವಂತನ ದ್ವೇಷ ಮಾಡಿಕೊಂಡೇ ಬದುಕಿದ, ಸಾಯುವಾಗಲೂ ಬೈದೇ ಸತ್ತ. ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ಇಲ್ಲಿ ಭಗವದ್ಗೀತೆ ಕೆಲಸ ಮಾಡುತ್ತೆ. ಭಗವದ್ಗೀತೆಯನ್ನು ಇಲ್ಲಿ ನಾವು ಅಡಾಪ್ಟ್ ಮಾಡ್ಕೋಬೇಕು. ಭಗವದ್ಗೀತೆ ಏನು ಹೇಳುತ್ತೆ ಅಂದರೆ, ಯಾರು ಸಾಯುವಾಗ ಯಾವುದನ್ನ ಯೋಚನೆ ಮಾಡಿಕೊಂಡು ಸಾಯ್ತಾನೋ, ಸಂತತಂ ಚಿಂತಗೇನಂತಂ ಅಂತ್ಯಕಾಲೇ ವಿಶೇಷತಃ ಅದರ ತ್ಯಜಂತ್ಯಂತೆ ಕಲೇವರಂ
ಪ್ರಾಣ ಬಿಡುವಾಗ ನೀವು ಏನು ಯೋಚನೆ ಮಾಡಿಕೊಂಡು ಸಾಯ್ತೀರಾ ಆ ಜನ್ಮ ಬರುತ್ತೆ. ಆಯಿತು, ಆ ಜನ್ಮ ಬರುತ್ತೆ ಅಂತಂದ್ರೆ ಹೌದಾ? ಸರಿ ಸರಿ ಸರಿ. ಆವಾಗ ಪ್ರಶ್ನೆ ಬರುತ್ತೆ, ಸಾಯುವಾಗ ಯಾವುದನ್ನ ಸ್ಮರಣೆ ಮಾಡಿಕೊಂಡು ಸತ್ತಿದ್ದಾನೋ ಅದೇ ಜನ್ಮ ಬರುತ್ತೆ. ಯಾಕಿಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಸಪ್ತಮ ಸ್ಕಂದ ಭಾಗವತ ಕೇಳಿದ್ರಿ, 7ನೇ ಸ್ಕಂದ. ಅದರೊಳಗೆ ಈ ಹಿರಣ್ಯಕಶ್ಯಪು ಹಿರಣ್ಯಾಕ್ಷ ಇದ್ರಲ್ಲ, ಅವರು ಸತ್ರಲ್ಲ. ಯಾರು ಕೊಂದರು? ನರಸಿಂಹ ಮತ್ತು ವರಾಹ ಕೊಂದ. ಇವರಿಬ್ಬರು ಅಲ್ಲಿ ನೋಡಿ, ಸನಕಾದಿಗಳು ಶಾಪ ಕೊಟ್ಟದ್ದೇನು? ಬಹಳ ಸೂಕ್ಷ್ಮದ ವಿಚಾರ ನಾನು ಹೇಳ್ತಾ ಇದ್ದೀನಿ. ಸನಕಾದಿಗಳು ಶಾಪ ಕೊಟ್ಟದ್ದೇನು? ಇದಾನೀಂ ಆಸುರೀಂ ಯೋನಿಮಾಪ್ಸತ, ಈ ಕ್ಷಣದಲ್ಲಿ ನೀವು ಅಸುರರಾಗಿ, ಅಂದರೆ ಅಸುರರ ಯೋನಿಯಲ್ಲಿ ಹುಟ್ಟ್ರಿ, ಅಸುರರಾಗ್ರಿ ಅಲ್ಲ. ಯಾಕೆಂದ್ರೆ ಯಾವ ಜೀವನ ಸ್ವರೂಪ ಚೇಂಜ್ ಆಗಲ್ಲ. ಅಸುರ ಯೋನಿಯಲ್ಲಿ ವಾಸ ಮಾಡತಕ್ಕಂಥವರಾಗ್ರಿ ಈ ಕ್ಷಣದಲ್ಲಿ ಅಂತ ಶಾಪ ಕೊಟ್ಟದ್ದು. ಆದ್ದರಿಂದ ಹಿರಣ್ಯಕಶ್ಯಪ ಹಿರಣ್ಯಾಕ್ಷರಾಗಿ ಹುಟ್ಟಿದ್ರು. ಆದರೆ ಅವರೇ ರಾವಣ ಕುಂಭಕರ್ಣರಾಗಿ ಹುಟ್ಟ್ರಿ ಅಂತೇನು ಶಾಪ ಕೊಟ್ಟಿಲ್ಲ, ಅದರೊಳಗಿಲ್ಲ. ನೀವೇ ರಾವಣ ಕುಂಭಕರ್ಣರಾಗಿ ಹುಟ್ಟ್ರಿ, ನೀವೇ ಶಿಶುಪಾಲ ದಂತವಕ್ಕರಾಗಿ ಹುಟ್ಟ್ರಿ ಅಂತೇನು ಶಾಪ ಇಲ್ಲ. ಮತ್ತೆ ಹಿರಣ್ಯಕಶ್ಯಪ ಹಿರಣ್ಯಾಕ್ಷರಾದವರು ರಾವಣ ಕುಂಭಕರ್ಣರು ಹೇಗಾದರು? ಅದಕ್ಕೇನು ಕಾರಣ ಅಂತ ಕೇಳಿದಾಗ, ಈ ಕೊಂದಂತ ಹಿರಣ್ಯಕಶ್ಯಪ ಹಿರಣ್ಯಾಕ್ಷನ್ನು ಕೊಂದಿರತಕ್ಕಂತಹ ಯಾವ ನರಸಿಂಹ ಮತ್ತು ವರಾಹ ಇದ್ದಾರಲ್ಲ, ಅವರು ಕೊಲ್ಲಿಕ್ಕೆ ಬಂದಾಗ ಇವರಿಬ್ಬರು ಏನಂತ ಉಪಾಸನೆ ಮಾಡಿದ್ರು? ಇದು ಯಾವುದೋ ರಾಕ್ಷಸ ನಮ್ಮನ್ನು ಕೊಲ್ತಾ ಇದೆ ಅಂತ ಉಪಾಸನೆ ಮಾಡಿ ಸತ್ತರಂತೆ. ಹಾಗಾಗಿ ದೇವರನ್ನ ರಾಕ್ಷಸ ಅಂತ ಉಪಾಸನೆ ಮಾಡಿ ಸತ್ತದ್ದರಿಂದ ಅವರಿಗೆ ರಾಕ್ಷಸ ಜನ್ಮ ಬಂತು. ಆಯ್ತ್ರಿ. ಹಾಗಾದರೆ ರಾವಣ ಕುಂಭಕರ್ಣರು ಮುಂದೆ ಶಿಶುಪಾಲ ದಂತವಕ್ರಾಗಿ ಹುಟ್ಟಿದ್ರಲ್ಲ, ಅದಕ್ಕೇನು ಕಾರಣ? ಆಗ ಬರೀತಾರೆ, ಆ ರಾವಣ ಕುಂಭಕರ್ಣರನ್ನ ಸಾಕ್ಷಾತ್ ಭಗವಂತ ಶ್ರೀರಾಮ ಕೊಲ್ಲಿಕ್ ಬಂದ್ರೆ ಈ ರಾವಣ ಕುಂಭಕರ್ಣರು ಏನಂತ ಉಪಾಸನೆ ಮಾಡಿದ್ರು? ಇದು ಯಾವುದೋ ಸಾಮಾನ್ಯ ಮನುಷ್ಯ ನಮ್ಮನ್ನು ಕೊಲ್ತಾ ಇದೆ, ಒಬ್ಬ ನರಮಾವನಿಂದ ನಾನು ಸಾಯ್ಬೇಕಾಯಿತಲ್ಲ ಅಂತ ಸತ್ತರಂತೆ. ಹಾಗಾಗಿ ಮನುಷ್ಯರಾಗಿ ಹುಟ್ಟಿದ್ರಂತೆ. ನೀವು ಹೀಗೆಲ್ಲ ಕತೆ ಹೇಳಿದರೆ ಶಿಶುಪಾಲ ದಂತವಕ್ಕರು ಕೂಡ ಬೈದೇ ಸತ್ತರಲ್ವ? ಮತ್ತೆ ಆವಾಗ ಇನ್ನೂ ಹೀನ ಜನ್ಮಕ್ಕೆ ಹೋಗಬೇಕಾಗಿತ್ತಲ್ಲ. ಅವರು ಯಾಕೆ ತನ್ನ ಮೂಲ ರೂಪವಾದ ಜಯ ವಿಜಯವರನ್ನು ಪಡೆದ್ರು? ಅದಕ್ಕೇನು ಕಾರಣ ಕೊಡಬೇಕಲ್ವಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾರೆ. ಏನು ಅಂದರೆ, ಬೈದದ್ದು ಹೌದು 101, ಅದಕ್ಕೆ 101 ಬೈಗಳ ತನಕ ತಾನು ಕಾದಿದ್ದು. ಯಾಕೆ ಅಂದರೆ, ಬೈದಾದ ಮೇಲೆ ಕೊನೆಗೇನು ಮಾಡಿದ? ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟ. ನೀವು ನೋಡಿ, ರಾವಣ ಕುಂಭಕರ್ಣರಿಗೂ ಕೂಡ ಸುದರ್ಶನ ಚಕ್ರದಿಂದ ಕೊಂದಿಲ್ಲ, ಶಿಶುಪಾಲ ದಂತವಕ್ರರಿಗೂ ಕೂಡ ಸುದರ್ಶನ ಚಕ್ರದಿಂದ ಕೊಂದಿಲ್ಲ. ಯಾವ ಶಿಶುಪಾಲ ದಂತವಕ್ರಿದ್ದಾರಲ್ಲ ಅವರನ್ನು ಚಕ್ರದಿಂದ ಕೊಂದ. ಯಾಕೆ ಅಂದರೆ, ಬೈದದ್ದು ಹೌದು, ದ್ವೇಷ ಮಾಡಿದ್ದು ಹೌದು. ಎಲ್ಲಿ ತನಕ ಬೈದ ಅಂದರೆ ಸುದರ್ಶನ ಚಕ್ರ ಹತ್ತಿರ ಬರುವ ತನಕವೂ ಬೈದಂತೆ. ಯಾವಾಗ ಸುದರ್ಶನ ಚಕ್ರದ ಸ್ಪರ್ಶ ಆಯ್ತಲ್ಲ ಕುತ್ತಿಗೆಗೆ, ಸ್ಪರ್ಶ ಆದ ಕೂಡಲೇ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಂದಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಆ ಅಜ್ಞಾನ, ದೇವರ ಬಗ್ಗೆ ಏನು ಅಜ್ಞಾನ ಇತ್ತಲ್ಲ, ಅಜ್ಞಾನ ಎಲ್ಲ ಹೊಟ್ಟೋಯ್ತಂತೆ. ವಿಷ್ಣೋರ್ ಮಾರ್ಗಂ ಪ್ರದರ್ಶಯ, ಆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಸಂಪೂರ್ಣ ನೆನಪಿಗೆ ಬಂತಂತೆ. ಯಾವುದರಿಂದ? ಸುದರ್ಶನ ಚಕ್ರದ ಸ್ಪರ್ಶದಿಂದ. ಹಾಗಾಗಿ ಒಂದು ಸುದರ್ಶನ ಚಕ್ರದ ಸ್ಪರ್ಶ ಎಂತಹ ಫಲವನ್ನು ಕೊಡುತ್ತೆ. ಆದ್ದರಿಂದ ಅಷ್ಟು ಬೈದರೂ ಕೂಡ ಸುದರ್ಶನ ಚಕ್ರದ ಸ್ಪರ್ಶದ ಪ್ರಭಾವದಿಂದ ಅದನ್ನೆಲ್ಲ ಮರೆತು ಪರಮಾತ್ಮನ ಜ್ಞಾನಕ್ಕೆ ಸಂಪೂರ್ಣ ಅರ್ಹನಾದ ಆ ಪರಮಾತ್ಮನನ್ನ ಸರ್ವೋತ್ತಮ ಅಂತ ತಿಳಿದುಕೊಂಡು ದೇಹವನ್ನು ಬಿಟ್ಟದ್ದರಿಂದ ಅಲ್ಲಿಗೆ 3 ಅಸುರ ಜನ್ಮ ಮುಗಿಯಿತು. ಮುಂದೆ ಜಯ ವಿಜಯರಾಗಿ ತಮ್ಮ ಮೂಲ ರೂಪವನ್ನು ಪಡೆದರು ಅಂತ. ಇಷ್ಟು ಅರ್ಥ ಗೊತ್ತಿಲ್ಲದೆ ಹೋದರೆ ತಲೆ ಬುಡ ಅರ್ಥ ಆಗೋದಿಲ್ಲ. ಹಾಗಾಗಿ ಇಲ್ಲಿಯೂ ಕೂಡ ಆ ಭೀಷ್ಮಾಚಾರ್ಯರನ್ನ ಶರಣಪಂಜರದ ಮೇಲೆ ಮಲಗಿದಂಥ ಭೀಷ್ಮಾಚಾರ್ಯನ ರಕ್ಷಣೆ ಮಾಡಲಿಕ್ಕಾಗಿ ಧರ್ಮರಾಯನ ಕರ್ಕೊಂಡು ಬಂದ ಅಂತ ಈ ಒಳಗಿನ ರಹಸ್ಯವನ್ನು ತಿಳಿಯದಿದ್ದರೆ ಆ ಕಥೆಯ ತತ್ವವೇ ಅರ್ಥ ಆಗೋದಿಲ್ಲ. ಇಲ್ಲರ ಕತೆ ಕೇಳಬೇಕು ಹೀಗೆ ಅಂತ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ತಾರು ಲಕ್ಷಣೆಯನ್ನು ವಿವಾಹ
ಆಮೇಲೆ ಮಿತ್ರವಿಂದ ಅಂತ, ಹೀಗೆ ಒಟ್ಟು ಷಣ್ಮಹಿಷಿಯರ ವಿವಾಹವನ್ನು ಮಾಡಿಕೊಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ನಗ್ನಜಿತ ಎಂಬತಕ್ಕಂತಹ ಒಬ್ಬ ರಾಜ, ಅವನಿಗೆ 7 ಗೂಳಿಗಳಿರ್ತದಂತೆ. ಅದನ್ನು ಪಣಕ್ಕಿಡ್ತಾನೆ. ಪಣಕ್ಕಿಟ್ಟು ಯಾರು ಈ 7 ಗೂಳಿಗಳನ್ನು ಸಂಹಾರ ಮಾಡ್ತಾರೆ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ. 7 ಗೂಳಿಗಳನ್ನು ಸಂಹಾರ ಮಾಡಿದವರಿಗೆ ಯಾರನ್ನು ಕೊಡ್ತಾರೆ ಅಂತ ಕೇಳಿದಾಗ ನಮ್ಮ ಒಳಗಿರತಕ್ಕಂತಹ ಮಹಾತಾಯಿಯನ್ನು ಅವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಾಗಾದರೆ ಪರಮಾತ್ಮನೊಬ್ಬನೇ ಆ 7 ಗೂಳಿಗಳನ್ನು, ದೈತ್ಯರು ಇತ್ಯಾದಿ ಕಥೆಗಳೆಲ್ಲ ಇದೆ. ನಮ್ಮ ದೇಹದೊಳಗೂ ಕೂಡ 7 ಗೂಳಿಗಳಿದೆಯಂತೆ. ಯಾವುದು? ಚರ್ಮ, ತ್ವಕ್, ಚರ್ಮ, ಮಾಂಸ, ರುಧಿರ, 7 ಧಾತುಗಳು ಒಳಗಡೆ ಇದೆ. ಈ 7 ಗೂಳಿಗಳನ್ನು ಹತೋಟಿಯಲ್ಲಿಟ್ಟರೆ ಮಹಾಲಕ್ಷ್ಮಿ ಅಂದರೆ ತತ್ವಜ್ಞಾನ, ನಮ್ಮ ಒಳಗೆ ತತ್ವಜ್ಞಾನ ಪ್ರಾಪ್ತಿಯಾಗುತ್ತೆ. ಹೀಗೆ ತತ್ವಜ್ಞಾನ ಪ್ರಾಪ್ತಿಗೆ ಮೂಲ ಕಾರಣ ಯಾವುದು ಅಂತ ಕೇಳಿದಾಗ, ತತ್ವಜ್ಞಾನ ಪ್ರಾಪ್ತಿಗೆ ಮೂಲ ಕಾರಣ ಯಾವುದು ಅಂದರೆ ಒಳಗಿನ 7 ಗೂಳಿಗಳನ್ನು ಗೆಲ್ಲಬೇಕು. ಅವು 7 ಗೂಳಿಗಳು ಗಟ್ಟಿಯಾಗಿದ್ದಾವೆ. ಆದ್ದರಿಂದ 7 ಗೂಳಿಗಳನ್ನು ಗೆಲ್ಲೋದು ಅಂದರೆ ಏನರ್ಥ? ನಮ್ಮ ದೇಹದೊಳಗೆ ಇರತಕ್ಕಂಥ ವ್ಯಾಮೋಹ ಅದು ಪರಿಹಾರ ಆಗಬೇಕು ಅಂತ. ಹೀಗೆ 7 ಗೂಳಿಗಳನ್ನು ಗೆದ್ದು ಕೃಷ್ಣ ವಿವಾಹವಾಗ್ತಾನೆ. ಹೀಗೆ ಷಣ್ಮಹಿಷಿಯರ ವಿವಾಹ ಬಹಳ ಅದ್ಭುತವಾದ ಗ್ರಂಥ ಇದು. 7 ಗೂಳಿಗಳನ್ನು ಗೆದ್ದು ಕೊನೆಗೆ ಬಂದಿರತಕ್ಕಂಥದ್ದು ಯಾರನ್ನ? ರುಕ್ಮಿಣೀ ದೇವಿಯನ್ನು ವಿವಾಹವಾಗಬೇಕು ಅಂತ. ರುಕ್ಮಿಣಿಯ ವಿವಾಹವಾಗಬೇಕು ಅಂತ ಕೇಳಿದಾಗ ಸಾಕ್ಷಾತ್ ಲೋಕ ಜನನಿ ಇವಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ರು ಅಂತ ಕೇಳಿದಾಗ, ಭೀಷ್ಮಕ ರಾಜ, ಕುಂಡಿನಪುರ ಅಂತ ಹೇಳ್ತಾರೆ. ರಾಜ ಆಸೀದ್ ಭೀಷ್ಮಕೋ ನಾಮ ವಿದರ್ಭಾಧಿಪತಿರ್ಮಹಾನ್ ತಸ್ಯ ಪಂಚ ಭವಾನ್ ಪುತ್ರಾಃ ಕನ್ಯೈಕಾ ಚ ವರಾನನಾ. 5 ಜನ ಗಂಡು ಮಕ್ಕಳು ಭೀಷ್ಮಕ ರಾಜನಿಗೆ. ಒಬ್ಬಳು ಮಗಳು ಯಾರು ಅಂತ ಕೇಳಿದಾಗ ರುಕ್ಮಿಣಿ ಅಂತ. ಅವಳು ಯಾರ್ಯಾರು ಅಂದರೆ ಅದರೊಳಗೆ ರುಕ್ಮ್ಯಗ್ರಜೋ ರುಕ್ಮರಥಃ ರುಕ್ಮಬಾಹೂರನಂತರಃ ರುಕ್ಮಕೇಶೋ ರುಕ್ಮಮಾಲಿ ರುಕ್ಮಿಣ್ಯೇಷಾಂ ಸ್ವಸಾ ಸತೀ. ಅವರಲ್ಲಿ 4 ಜನಂತೆ. ಯಾರು? ರುಗ್ಮಿ, ಅವನು ದೊಡ್ಡವನಂತೆ. ಅವನ ನಂತರದವನು ಯಾರು ಗೊತ್ತಾ? ರುಕ್ಮರಥ. ಆಮೇಲೆ ಮುಂದಿನವನು ರುಕ್ಮಬಾಹು ಅಂತನ್ನುವಂತಹವನು. ಆ ರುಕ್ಮಬಾಹು ನಂತರ ರುಕ್ಮಕೇಶ, ಆಮೇಲೆ ರುಕ್ಮಮಾಲಿ. 5 ಜನ. ಕೊನೆಯವಳು ಸಾಕ್ಷಾತ್ ಲೋಕ ಜನನಿ. ಅವಳು ಯಾರು ಅಂತ ಕೇಳಿದರೆ ರುಕ್ಮಿಣೀ ದೇವಿ. ಏನರ್ಥ ಅಂದರೆ ರುಗ್ಮಿ ಅಂತ ಅವನ್ನ ಕರೆದ್ರು. ಈ ರುಗ್ಮಿ ಏನು ಮಾಡ್ತಾನೆ? ಈ ಭೀಷ್ಮಕ ರಾಜ ಏನಿದ್ದಲ್ಲ, ಈ ಭೀಷ್ಮಕ ರಾಜ ತನ್ನ ಮಗಳಾಗಿರತಕ್ಕಂತಹ ರುಕ್ಮಿಣಿಯನ್ನ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ನಿರ್ಣಯ ಮಾಡಿದ್ರಂತೆ. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಈ ಕಥೆಯನ್ನಾಗಿ ತಿಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಕಥೆಯ ಒಳಗಡೆ ಇರತಕ್ಕಂಥ ತತ್ವವನ್ನು ತಿಳಿದುಕೊಂಡಾಗಲೇ ನಿಜವಾದ ಕತೆ ಗೊತ್ತಾಗೋದು. ಈಗ ಟೀಕಾರಾಯರ ಕಥೆ ಇದೆ. ಟೀಕಾರಾಯರ ಕಥೆಯಲ್ಲಿ ಏನಿದೆ? ಅವರು ಕುದುರೆ ಮೇಲೆ ಬಂದು ಭೀಮರತಿ ನೀರನ್ನು ಕುಡಿದ್ರು, ಬಾಯಿ ಹಚ್ಚಿ ಕುಡಿದ್ರು. ಆಮೇಲೆ ಅವರಿಗೆ ವೈರಾಗ್ಯ ಬಂತು, ಗುರುಗಳು ಆಶ್ರಮವನ್ನು ಕೊಟ್ಟರು. ಆ ನಂತರ ಅವರು ಎರಗೋಳ ಗುಹೆ ಒಳಗೆ ಕೂತುಕೊಂಡು ಟೀಕೆಯನ್ನು ಬರೆದ್ರು. ಆಗ ವಿದ್ಯಾರಣ್ಯರು ಬಂದರು, ಕೋರ್ಬವನ್ ಅಂತ ಕೇಳಿದ್ರು, ಸಪ್ಪೋಹಂ ಅಂತ ಕೇಳಿದರು. ಏನೋ ಒಂಥರ ಹಾಸ್ಯಮಯವಾಗಿದೆ. ಕೊನೆಗೆ ಅವರು ಸೋತರು, ಗ್ರಂಥಗಳು ನೋಡಿ ಶರಣಾಗತಿ ಆದರು ಅಂತ. ಇದಿಷ್ಟು ಕತೆ. ಈ ಕಥೆಯನ್ನು ನಾವು ಪ್ರತಿ ಸಲ ಟೀಕಾರಾಯರ ಆರಾಧನೆಯಲ್ಲಿ ಕತೆ ಕೇಳ್ತೇವೆ. ತತ್ವ ಏನು ಅದು ಬಹಳ ಮುಖ್ಯ. ಅಂದರೆ ಇವರು ಟೀಕಾರಾಯರು ಕುದುರೆಯಲ್ಲಿ ಕೂತುಕೊಂಡು ಭೀಮರತಿಗೆ ಬಾಯಿ ಹಚ್ಚಿ ನೀರು ಕುಡಿದ್ರು. ಅಂದರೆ ಏನು ಗೊತ್ತಾ? ನೋಡಿ, ಅವರ ಜೀವನವೆಲ್ಲ ನಮಗೆ ತತ್ವವೇ. ಮಹಾನುಭಾವರು ಅವರೇನು ಈ ಥರ ಎಲ್ಲ ಮಾಡೋರು ಅಲ್ವೇ ಅಲ್ಲ. ಯಾಕೆ ಮಾಡಿದರು ಅಂದರೆ, ಭೀಮರತಿ ಅಂದರೆ ಏನು ಗೊತ್ತಾ? ರತಿ ಅಂದರೆ ಶಾಸ್ತ್ರ. ರತಿ ಅಂದರೆ ಆಸಕ್ತಿ ಅಂತ ಒಂದರ್ಥ. ಶಾಸ್ತ್ರ ಅಂದರೆ ಭೀಮರತಿ ಅಂದ್ರೇನು? ಭೀಮಶಾಸ್ತ್ರ. ಭೀಮಶಾಸ್ತ್ರ ಅಂದ್ರೇನು? ಮಧ್ವರಾಯರ ಸರ್ವಮೂಲ ಗ್ರಂಥ. ಅದನ್ನು ಕುದುರೆ ಮೇಲೆ ಕೂತು ಅಂದ್ರೇನು? ಕುದುರೆ ಅಂದರೆ ನಿನ್ನೆ ನಾನು ಹೇಳಿದೆ ಜ್ಞಾನೇಂದ್ರಿಯ. ಈ ಜ್ಞಾನೇಂದ್ರಿಯಗಳಿಂದ
ಏನು ಮಾಡಬೇಕು, ಆ ಭೀಮಶಾಸ್ತ್ರವನ್ನು ಬಾಯಿ ಹಚ್ಚಿ ಕುಡಿಬೇಕು ಅಂತ. ಯಾಕೆಂದರೆ ಕೈಯಿಂದ ತಗೊಂಡು ಕುಡಿದ್ರೆ ಅರ್ಧ ಸೋರಿ ಹೋಗ್ಬಿಡ್ತದೆ, ಅಷ್ಟು ವೇಸ್ಟ್ ಆಗಬಾರ್ದು. ಆದ್ದರಿಂದ ಪೂರ್ಣ ಒಂದು ಅಕ್ಷರವನ್ನು ಬಿಡದೆ ಸರ್ವಮೂಲವನ್ನು ಪಾರಾಯಣ ಮಾಡಬೇಕು, ಅಧ್ಯಯನ ಮಾಡಬೇಕು ಎಂಬ ತತ್ವವನ್ನು ತಿಳಿಸಲಿಕ್ಕೆ ಬಾಯಿ ಹಚ್ಚಿ ಕುಡಿದ್ರು ಅಂತ. ನೋಡಿ, ಒಳಗಿನ ಅರ್ಥ ಹೀಗಿದೆ. ಸರಿ, ಅವರು ಮತ್ತೆ ಗುಹೆಯಲ್ಲಿ ಕೂತು ಗ್ರಂಥವನ್ನು ಬರೆಯುವಾಗ ವಿದ್ಯಾರಣ್ಯರು ಕೋರ್ಬವಾನ್ ಅಂತ ಕೇಳಿದರು. ಮೇಲ್ನೋಟದ ಅರ್ಥ ಏನು? ಕೋರ್ಬವಾನ್ ಅಂತ ಕೇಳಿದರು ಅಂದರೆ ನೀನು ಯಾರು ಅಂತ. ಅಲ್ಲಿ ಸಪ್ಪೋಹಂ ಅಂತ ಹೇಳಿದರು. ರೇಪಕುತ್ರಗತಃ ಅಂದರೆ ತ್ವಮೇವ ಅಪಹೃತಃ. ಇದೇನೋ ಒಂಥರ ಹಾಸ್ಯಾಸ್ಪದ, ಸಣ್ಣ ಮಕ್ಕಳು ಆಟ ಆಡಿದಾಗ ಕಾಣ್ತದೆ. ಅಲ್ಲ, ಅದಕ್ಕೆ ಹೇಳ್ತಾರೆ ಕೋರ್ಬವಾನ್ ಅಂತಂದ್ರೆ ಯಾರು, ಯಾಕೆ ಅಂದರೆ ಈ ವಿದ್ಯಾರಣ್ಯರಿಗೆ ಟೀಕಾರಾಯರ ಬಗ್ಗೆ ಯಾರೋ ಹೇಳಿದ್ರಂತೆ, ಹೀಗೆ ದೊಡ್ಡ ವ್ಯಕ್ತಿಗಳು ಗ್ರಂಥ ಬರೀತಾ ಇದ್ದಾರೆ, ಒಮ್ಮೆ ನೋಡ್ಬೇಕು ನೀವು ಅಂತ. ಅದಕ್ಕೆ ಅವ್ರು ಕೇಳಿದ್ರೆ, ನಾನು ಅದೆಲ್ಲ ಒಪ್ಪಲ್ಲ, ಸನ್ಯಾಸಿಗಳು ಅಂತ ಬರೀ ಕಾವಿ ಬಟ್ಟೆ ಉಟ್ಟಿರ್ತಾರೆ, ಒಳಗೊಳಗೆ ಬ್ಯಾಡಾದ ಯೋಚನೆಗಳೆಲ್ಲ ತುಂಬಿರ್ತವೆ, ಕಾಮ ಕ್ರೋಧ ಎಲ್ಲ ತುಂಬಿರ್ತವೆ, ಬರೀ ಹೇಳಿಕೆ ಮಾತ್ರ, ಆದರೆ ಬರೀ ಕಾವಿ ಬಟ್ಟೆಯನ್ನು ನಾನು ನಂಬಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಇವ್ರೇನು ಕೇಳಿದರು, ಕೋರ್ಬವಾನ್ ಅಂದರೆ ಏನು ಕೇಳಬೇಕಾಗಿದ್ದು, ಕೋಬವಾನ್ ಅಂತ. ಯಾರು ನೀವು ಅಂತ. ರಕಾರ ಸೇರಿಸಿ ಯಾಕೆ ಹೇಳಿದ್ರು ಗೊತ್ತಾ? ಆ ರಕಾರಕ್ಕೆ ಅರ್ಥ ಏನು ಗೊತ್ತಾ? ಕಾಮ ಕ್ರೋಧ ಮೋಹ ಲೋಭ ರಾಗ ಅಂತ ಅರ್ಥ. ಕಾಮಕ್ರೋಧಾದಿಗಳಿಂದ ಕೋರ್ಬವಾನ್ ಅಂದರೆ ನೀವು ಬರೀ ಕಾವಿ ಬಟ್ಟೆ ಹುಟ್ಟಿದ್ದೀರಿ, ರಾಗದ್ವೇಷಗಳೆಲ್ಲ ಒಳಗೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ, ಹೌದಾ ಅಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಇವರು ಏನು ಹೇಳಿದರು, ಸಪ್ಪೋಹಂ ಅಂತ. ಏನು ಹೇಳಬೇಕಾಗಿತ್ತು? ಸರ್ಪೋಹಂ ಅಂತ ಹೇಳಬೇಕಾಗಿತ್ತು. ರಾ ಬಿಟ್ರು. ಯಾಕೆ ಬಿಟ್ರು? ಅಲ್ಲ, ಸಪ್ಪೋಹಂ ಸರ್ಪ ಅಂತ ಅನ್ನೋ ಜ್ಞಾನ ಇರಲಿಲ್ವ ಇವರಿಗೆ? ಗೊತ್ತಿತ್ತು. ಮತ್ತೆ ಯಾಕೆ ರಕಾರ ಬಿಟ್ಟೆ ಹೇಳಿದರು? ಅವ ಅಪಾರ ಮಾಡ್ತಾನೆ ಅಂತ ಹೇಳಿ ನೀವು ಬಿಟ್ಟೆ ಹೇಳಿದರೆ ನ್ಯೂನತಾ ದೋಷ ಬರಲಿಲ್ವಾ? ಬಂತು. ಆದರೆ ಯಾಕೆ ಹೇಳಲಿಲ್ಲ? ಅದಕ್ಕೆ ಅವರು ಹೇಳ್ತಾರೆ, ಆ ರಕಾರಕ್ಕೆ ನೀನೇನು ಅರ್ಥ ಮಾಡಿದೆಯಲ್ಲ, ಕಾಮ ಕ್ರೋಧ ಮೋಹ ಲೋಭ ಅಂತ, ಅದು ನನ್ನಲ್ಲಿ ಇಲ್ಲ. ಅದು ಇಲ್ಲದಿರುವ ಕೇವಲ ಶುದ್ಧವಾದ ಕಾವಿ ಬಟ್ಟೆ ಉಟ್ಟ ಸನ್ಯಾಸಿ ನಾನು ಅಂತ ಹೇಳಬೇಕಾಗಿತ್ತು. ಅದಕ್ಕೇನು ಹೇಳಿದರು? ಸಪ್ಪೋಹಂ ಅಂತ ಹೇಳಿದರು. ಆಗ ಅವರು ಕೇಳಿದರು, ರೇಪಕುತ್ರಗತಃ ಅಂತ ಅಂದರೆ ಅರ್ಥ ಏನು? ಕಾಮಕ್ರೋಧಾದಿಗಳು ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವ್ರ ಜೊತೆಗೆ ಅಂಟುಕೊಂಡೇ ಇರುತ್ತೆ. ಅಂತ ಕಾಮಕ್ರೋಧಾದಿಗಳು ರೇಪಕುತ್ರಗತ ಎಲ್ಲೋಯ್ತಾಗಾದ್ರೆ ಅಂತ ಪ್ರಶ್ನೆ. ಆಗ ಇವರು ಹೇಳ್ತಾರೆ, ತ್ವಮೇವ ಅಪಹೃತಃ. ಅದೇನಂಗಾರೆ ಕಾಮಕ್ರೋಧಾದಿಗಳು ನಿನ್ನಲ್ಲಿ ಇರೋದರಿಂದಲೇ ನೀನು ರತ್ನಾಭಿಷೇಕ ಮಾಡ್ಕೊಂಡಿ. ನಿನಗೆ ಯಾಕೆ ರತ್ನಾಭಿಷೇಕ? ರತ್ನಾಭಿಷೇಕಾದಿಗಳನ್ನು ಮಾಡಿಕೊಂಡು ಸಿಂಹಾಸನ ಕೂತು ಮೆರಿತಾ ಇದೆಯಲ್ಲ ಆ ರಾಜನ ಆಸ್ಥಾನದಲ್ಲಿ, ಅದು ಇರಬೇಕು ಅಂದರೆ ಕಾಮಕ್ರೋಧಾದಿಗಳು ಯಾರಲ್ಲಿ ತುಂಬಿರ್ತವೆ ಅವರಿಗೆ ಲೌಕಿಕದ ಅಪೇಕ್ಷೆ ಬೇಕಾಗತ್ತೆ. ನನಗೆ ಯಾವುದು ಬೇಡ, ಅದಕ್ಕೆ ಗುಹೆ ಒಳಗೆ ಕೂತಿದ್ದೇನೆ, ಇಷ್ಟು ತತ್ವ ಇದೆ. ರೇಪಕುತ್ರಗತಃ ತ್ವಮೇವ. ಮೇಲ್ನೋಟಕ್ಕೆ ಏನು ಅರ್ಥ ಆಗಲ್ಲ, ಒಳಗಡೆ ಹೋದರೆ ಮಾತ್ರ ಅರ್ಥ ಆಗುತ್ತೆ. ಈ ರೀತಿಯಾಗಿ ಆ ಶಬ್ದಗಳಲ್ಲಿ ಹೇಗಿದೆಯೋ ಇಲ್ಲೂ ಕೂಡ ಹಾಗೆ ರುಗ್ಮಿ ಅಂತ ನೋಡಿ. ಭೀಷ್ಮಕ ಅಂದ್ರೆ ಯಾರಂದ್ರು? ಭೀಮಸೇನ ದೇವರ ಶಾಸ್ತ್ರವನ್ನು ನಂಬಿದ ಜೀವ ಅಂತ ಅರ್ಥ. ಭೀಷ್ಮಕ ಅಂದ್ರೇನು? ಭೀಷ್ಮಾಚಾರ್ಯರ ಶಾಸ್ತ್ರವನ್ನ ನಂಬಿದ ಜೀವ. ಅವನು ಏನ್ ಮಾಡ್ತಾನೆ? ರುಕ್ಮಿಣಿ ಅಂದ್ರೆ ಯಾರು? ತನ್ನಲ್ಲಿರುವ ಸಂಪತ್ತು. ಆ ಸಂಪತ್ತನ್ನು ಯಾರಿಗೆ ಕೊಡಬೇಕು? ಕೃಷ್ಣನಿಗೆ ಕೊಡಬೇಕು. ನಮ್ಮಲ್ಲಿರುವ ಸಂಪತ್ತು ಕೃಷ್ಣನಿಗೆ ಕೊಟ್ರೆ ಮಾತ್ರ ಮೀಸಲಾಗುತ್ತೆ ಅಂತ ಉಪಾಸನೆ ಮಾಡಿದ ಮಹಾನುಭಾವ. ಕೃಷ್ಣನಿಗೆ ಸಲ್ಲಬೇಕು ಅಂತ ಉಪಾಸನೆ ಮಾಡಿದ ಮಹಾನುಭಾವ. ಆದರೆ ಈ ಜೀವನಿಗೆ ಕೆಲವು ರೋಗಗಳಿದೆ. ಈ ರೋಗಗಳು ಬಂತು ಅಂತಂದ್ರೆ ದೇವರು ಬೇಡ, ದಿಂಡ್ರು ಬೇಡ. ಈಗ ನೋಡಿ, ಏಕಾದಶಿ ಉಪವಾಸ ಚಾತುರ್ಮಾಸ್ಯ ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಒಂದಿನ ಅವ್ರ ಮನೆಗೆ ಹೋಗಿದ್ದೆ, ಏನ್ರಿ ಚಾತುರ್ಮಾಸ್ಯ ಏಕಾದಶಿ ಉಪವಾಸ ಎಲ್ಲ ಬಿಟ್ಬಿಟ್ಟೆ ಆಚಾರ್ಯ. ಯಾಕೆ? BP ಶುಗರ್ ಬಂತು ನೋಡಿ, ಅಲ್ಲ ಏಕಾದಶಿನೂ ಕಿತ್ಕೊಂಡ್ಬಿಡ್ತು, ಚಾತುರ್ಮಾಸ್ಯನೂ ಕಿತ್ಕೊಂಡ್ಬಿಡ್ತು. ಅಲ್ಲ ನಿನ್ನ ಈ BP ಶುಗರ್ ಬಂದರೆ ಅದನ್ನ ಯಾಕೆ ಬಿಡಬೇಕು ಅಂದರೆ, ಈ ರೋಗ ನಮ್ಮಲ್ಲಿ ಬಂದು ಏನು ಮಾಡ್ತದೆ? ಆ ರೋಗ ಬೇರೆ ಏನಲ್ಲ, ಅದು ಕಾಮಯೇಷ ಕ್ರೋಧ ಯೇಷ ರಜೋಗುಣ ಸಮುದ್ಭವ. ಗೀತೆಯಲ್ಲಿ ಹೇಳ್ತದೆ ಕಾಮ ಕ್ರೋಧ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಏನು ಗೊತ್ತಾ? ಶುಗರ್ ಅಂದ್ರೆ ಏನು ಗೊತ್ತಾ? ಸಕ್ಕರೆ ರೋಗ ಅಂತ. BP ಅಂದ್ರೆ ಏನು ಗೊತ್ತಾ? ಉಪ್ಪು ರೋಗ ಅಂತ ಅರ್ಥ. ಕಾಮ ಅದೇನದು? ಸಕ್ಕರೆ. ಉಪ್ಪು ಅದು ಕ್ರೋಧ
ಅದಕ್ಕೆ ನೋಡಿ, ಸಿಟ್ಟು ಬಂತು ಅಂದರೆ ಬಿ ಪಿ ಏರ್ತು ಅಂತ ಅರ್ಥ. ಯಾಕೆ? ಅದು ಕಾಮಯೇಷಃ ಕ್ರೋಧಯೇಷಃ. ನಮ್ಮ ಆಚಾರ್ಯ ಹೇಳೋರು ಏನು ಗೊತ್ತಾ, ಮುಳ್ಳನ್ನು ಮುಳ್ಳಿಂದೇ ತೆಗಿಬೇಕಂತೆ. ಕಂಟಕಂ ಕಂಟಕೇನೈವ ಶುದ್ಧತಿ ಅಂತ. ಈಗ ಒಂದು ಮುಳ್ಳು ಚುಚ್ಚಿರುತ್ತೆ, ಅದಕ್ಕೆ ಉಪ್ಪು ಅರಿಶಿನ ಕುಂಕುಮ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ತೆಂಗಿನಕಾಯಿ ಹೊಡೆದು ಬಾರಪ್ಪ ಹೊರಗೆ ಅಂದರೆ ಬರ್ತದ? ಅದು ಬರಲ್ಲ. ಮತ್ತೊಂದು ಸೂಚಿ ತಗೊಂಡು ಚುಚ್ಚೇ ಹೊರಗೆ ತರಬೇಕು. ಹಾಗೆ ಇದು. ಹಾಗೆ ಬಿ ಪಿಗೆ ನಾವೇನು ಮಾತ್ರೆ ಕೊಡ್ತೀವಲ್ವ, ಇವೆಲ್ಲ ಮಾತ್ರೆ ಏನು ಗೊತ್ತಾ, ಅದಕ್ಕೆ ಪೋಷಕ. ಮತ್ತು ಏನು ಮಾಡ್ಬೇಕ್ರಿ, ಬಿ ಪಿಯಿಂದಲೇ ತೆಗಿಬೇಕು ಅಂದರು. ಅಯ್ಯೋ ದೇವ್ರೆ, ಬಿ ಪಿಯಿಂದ ಹೆಂಗೆ ತೆಗಿಯೋದು ಅಂತ. ಆಗ ನಿಮಗೆ ಬಿ ಪಿ ಇದೆಯಲ್ಲ, ಬಿ ಪಿ ಅಂದ್ರೇನು? ಬ್ಲಡ್ನಲ್ಲಿ ಪ್ರೆಷರ್ ಅಂತ ಅರ್ಥ. ಅದು ಹೋಗ್ಬೇಕಾದ್ರೆ ಏನು ಮಾಡಬೇಕು? ಭಗವಂತನಲ್ಲಿ ಪ್ರೆಷರ್ ಹಾಕ್ರಿ. ಬಿ ಪಿಯಿಂದಲೇ ತೆಗೆಯೋದು. ಬ್ಲಡ್ನಲ್ಲಿ ಬಂದ ಪ್ರೆಷರನ್ನು ಭಗವಂತನಲ್ಲಿ ಪ್ರೆಷರ್ ಹಾಕ್ರಿ. ನಿಮಗೆ ಯಾಕೆ ಬಿ ಪಿ ಬಂತು? ಭಗವಂತನಲ್ಲಿ ಪ್ರೆಷರ್ ಕಮ್ಮಿ ಆಯಿತು, ಅದಕ್ಕಾಗಿ ಬ್ಲಡ್ನಲ್ಲೋಗಿ ಸೇರ್ಕೊಂತು. ಈಗ ಅಲ್ಲೇ ಹಾಕ್ರಿ, ಇದು ಹೋಗುತ್ತೆ ಅಂತ. ಈ ರೀತಿಯಾಗಿ ಯಾವುದರಿಂದ ತೆಗಿಬೇಕೋ ಹಾಗೇ ತೆಗಿಬೇಕು. ನೀವು ಖಾಲಿ ಕೂತ್ರೆ ಬೇಡಾದ ಯೋಚನೆ ಬರುತ್ತೆ. ದೇವರ ಚಿಂತನೆಯಲ್ಲೇ ತೊಡಗಿರಿ, ಬೇರೆ ಯೋಚನೆ ಯಾಕೆ ಬರುತ್ತೆ? ಬರೋದೇ ಇಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಶಾಸ್ತ್ರ ಹೇಳಿರ್ತಕ್ಕಂಥದ್ದು ಕಾಮ ಕ್ರೋಧ. ಈ ರೋಗ ಬಂತು ಅಂತಂದರೆ ಎಲ್ಲ ವ್ರತ ನಿಯಮ ಜ್ಞಾನ ಎಲ್ಲ ಬಿಟ್ಟು ಹೋಗುತ್ತೆ. ಅದು ಬರೋದೇ ಅದಕ್ಕೋಸ್ಕರ, ಎಲ್ಲ ಬಿಡಿಸ್ಬೇಕು ಅಂತ. ಏನಾದರೂ ಜಪ್ಪಯ್ಯ ಅಂದ್ರೆ ನಾನು ಬಿಡಲ್ಲ, ನಾ ಹೀಗೆ ಇರ್ತೀನಿ ಅಂತ ಇಟ್ಕೊಳ್ಳಿ. ಏನು ಮಾಡಿ, ಎಷ್ಟು ಜನ ಇಲ್ಲ ಶುಗರ್ನವರು ಯಾರು ಏಕಾದಶಿ ಉಪವಾಸನೆ ಮಾಡಲ್ವಾ, ಚಾತುರ್ಮಾಸ್ಯನೇ ಮಾಡಲ್ವಾ? ಮಾಡೇ ಮಾಡ್ತಾರೆ. ಸುಮ್ಮನೆ ಅದನ್ನು ಬಿಡಿಸಲಿಕ್ಕೆ ಒಂದು ಕುಂಟು ನೆವ ಬೇಕಾಗಿತ್ತು ಅಷ್ಟೇ. ರೋಗಗಳು ಏನೇ ಬರಲಿ, ನಾನು ಇರೋದೇ ಹೀಗೆ ಅಂತ ಗಟ್ಟಿ ನಿರ್ಧಾರ ಮಾಡಿದರೆ ಯಾವ ದೈತ್ಯರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವನು ಯಾರು? ರುಗ್ಮಿ. ರುಗ್ಮಿ ಅಂದರೆ ಏನು ಗೊತ್ತಾ? ರೋಗಿಷ್ಠ ಅಂತ ಅರ್ಥ. ಇದೇ ರೋಗವುಳ್ಳವನು ಅಂತ ಅರ್ಥ. ಯಾಕೆ ಅಂದರೆ ಈಗ ನೋಡಿ, ಹಿಂದಿಯಲ್ಲಿ ಮರಾಠಿಯಲ್ಲೆಲ್ಲ ರುಗ್ನಾಲಯ ಅಂತ ಬೋರ್ಡ್ ಹಾಕಿರ್ತಾರೆ. ರುಗ್ನಾಲಯ ಅಂದರೆ ಏನು? ರೋಗಿಗಳ ಮನೆ ಅಂತ ಅರ್ಥ. ರುಗ್ ಅಂದರೆ ರೋಗ ಅಂತ, ಅದು ಸಂಸ್ಕೃತ ಶಬ್ದವೇ, ಮರಾಠಿ ಹಿಂದಿಯಲ್ಲೆಲ್ಲ ಬಂದದ್ದು. ರುಗ್ ಅಂದರೆ ರೋಗಿ. ರುಗ್ಮಿ ಅಂದರೆ ಏನು? ರೋಗಿಷ್ಠ ಅಂತ ಅರ್ಥ. ಅವನಿಗೆ ತನ್ನ ತಂಗಿಯಾಗಿರತಕ್ಕಂಥ ರುಕ್ಮಿಣಿಯನ್ನ ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಸುತರ ಮನಸ್ಸಿಲ್ಲ. ರುಕ್ಮಿಣಿ ಅಂದರೆ ಶಾಸ್ತ್ರಜ್ಞಾನ, ಪಾಠ ಪ್ರವಚನ ವ್ರತ ನಿಯಮಗಳೆಲ್ಲ ರುಕ್ಮಿಣಿ. ಇದನ್ನು ಮಾಡಬೇಕು ಅಂತ ರುಗ್ಮಿಗೆ ಅಂದರೆ ಬಿ ಪಿ ಶುಗರ್ ಇದ್ದವ್ರಿಗೆ ಖಂಡಿತ ಬೇಡ ಅಂತ ಅನಿಸ್ತಂತೆ. ಅದೇ ಭೀಷ್ಮಕರಿಗೆ ಇಂಟ್ರೆಸ್ಟ್ ಉಂಟು. ಆಗ ಏನು ಮಾಡಬೇಕು? ಹಾಗಾದ್ರೆ ಯಾರಿಗೆ ಕೊಡಬೇಕು ಅಂತ ಇಷ್ಟ ಅಂದರೆ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಪೇಕ್ಷಾ ಅಂದರು. ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು. ಶಿಶುಪಾಲ ಅಂದರೆ ಯಾರು? ಶಿಶುಪಾಲ, ಎರಡು ಪದ ಮಾಡ್ಕೊಳ್ಳಿ ಗೊತ್ತಾಗುತ್ತೆ. ಶಿಶು ಅಂದರೆ ಏನು ಗೊತ್ತಾ? ಆಟ ಆಡೋದು, ತಿನ್ನೋದು, ಮಲಗೋದು, ಇದು ಶಿಶುವಿನ ಧರ್ಮ. ಮಗು ಅಂದರೆ ಏನು? ಶಿಶು ಅಂದರೆ ಮಗು ಏನು ಕೆಲಸ? ತಿನ್ನೋದು, ಆಟ ಆಡ್ತದೆ, ಮಲಗ್ತದೆ, ತಿನ್ನೋದು, ಆಟ ಆಡೋದು. ಈ ಮೂರನ್ನೇ ಜೀವನದಲ್ಲಿ ಯಾರು ಫಾಲೋ ಮಾಡ್ಕೊಂಬಂದಿರ್ತಾರಲ್ಲ ಅವನೇ ಶಿಶುಪಾಲ ಅಂತ. ಜೀವನ ಇಡೀ ಅದನ್ನೇ ಪಾಲನೆ ಮಾಡ್ಕೊಂಬರ್ತಾನೆ. ಸಾಯೋ ತನಕ ತಿಂದ ಉಂಡ ಮಲಗಿದ ಸೋಮಾರಿ ಅಂತ ಅರ್ಥ. ಅಂತ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ರುಗ್ಮಿ. ಯಾವ ರೋಗಿಷ್ಠ? ಆ ರೋಗಿಗೆ ಮತ್ತೊಬ್ಬ ರೋಗಿಯನ್ನು ನೋಡಿದರೆ ಖುಷಿ ಅಂತೆ. ಆರೋಗ್ಯವಂತರನ್ನ ಅಂತ ನೋಡಿದರೆ ಅವನಿಗೆ ಖುಷಿ ಇಲ್ಲ, ಹೊಟ್ಟೆ ಉರಿ. ನಾನು ಈಗ ಒಬ್ಬನು ಫೇಲ್ ಆಗ್ತಾನೆ. ಫೇಲ್ ಆದಾಗ ಅವನಿಗೆ ಅಯ್ಯೋ ಪ್ರಪಂಚವೇ ಕಳಚಿದಾಗ ಆಗುತ್ತೆ. ಅಯ್ಯೋ ನಾನು ಫೇಲ್ ಆಗಿಬಿಟ್ಟೆ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಇನ್ನೊಬ್ಬನ ಹೆಸರು ನೋಡಿ, ಇವನು ಫೇಲ್ ಅಂತ. ಇವನಿಗೆ ಭಾರೀ ಖುಷಿ. ಯಾಕೆ ಗೊತ್ತಾ? ನನಗೊಬ್ಬ ಸಿಕ್ಕಿದ ಅಂತ. ಈ ರೋಗಿಗಳಿಗೆ ಹಾಗೆ ಮತ್ತೊಬ್ಬ ರೋಗಿಯನ್ನು ಕಂಡಾಗ ನಮ್ಮ ಪಾಲಿಗೆ ಇವನು ನಮ್ಮ ಜೋಡಿ ಬಂದ. ಅವರಿಗೆ ರೋಗ ಇಲ್ಲದೆ ಇದ್ದವ್ರನ್ನ ಕಂಡ್ರೆ ಹೊಟ್ಟೆ ಸಂಕಟ ಆಗ್ತದೆ. ಅಯ್ಯೋ ಇವನಿಗೆ ಏನೂ ಇಲ್ವಲ್ಲ. ಕೇಳ್ತಾರೆ ನೋಡಿ ಈಗೆಲ್ಲ, ಏನು ನಿಮಗೇನು ಶುಗರಾ ಅಂತ. ಹೌದು ಅಂದರೆ ಇವನಿಗೆ ಖುಷಿ. ನಮ್ಮ ಜೊತೆಗೆ ಒಬ್ಬನು ಬಂದ, ನನಗೇನಿಲ್ರಿ. ಹೌದಾ? ಅದನ್ನ ಏನು ಎಷ್ಟು ಸಲ ಒತ್ತಿ ಕೇಳ್ತಾನೆ, ನಿಮ್ಮ ಶುಗರೇ ಇಲ್ವಾ, ನಿಮ್ಮ ಬಿ ಪಿನೇ ಇಲ್ವಾ? ಹೌದಾ? ಒಂದ್ಸಲ ಬಂದಿಲ್ವಾ? ಇಲ್ರಿ. ಯಾಕಷ್ಟು ಕೇಳ್ತೀರಿ? ಅದು ಹೊಟ್ಟೆ ಉರಿ ಅಂತ ಅರ್ಥ ಒಳಗಡೆ. ಅಂದರೆ ಒಬ್ಬನಿಗಿದ್ರೆ ಮತ್ತೊಬ್ಬನಿಗೆ ಬಾರದಿದ್ದರೆ ಸಂಕಟ ಆಗುತ್ತೆ. ಯಾಕೆ ಅಂದರೆ ಇದೆ ರುಗ್ಮಿಯ ಲಕ್ಷಣ. ಅವನೇನು ಗೊತ್ತಾ? ಆ ಶಿಶುಪಾಲ ಅವನಿಗೇನು ಮದುವೆ ಮಾಡ್ಕೋಬೇಕು ಅಂತ ಇರಲಿಲ್ಲ. ಎಲ್ಲ ಹುರಿದುಂಬಿಸಿದ್ರು ಚಂಡಾಲ ಚೌಕರು. ಯಾರ್ಯಾರು ಚಂಡಾಲ ಚೌಕರು ಗೊತ್ತಾ? ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಎಲ್ಲ ಸೇರಿಬಿಟ್ಟು ತಲೆ ತುಂಬಿಸಿಬಿಟ್ಟಿದ್ರು. ನೋಡು ಹೀಗೆ ಮಾಡಿ, ನೋಡು ಹೀಗೆ ಮಾಡಿ, ನೋಡು ಹೀಗೆ. ಅವನಿಗೆ ತಲೆಗೆ ಎಲ್ಲಿ ಬಂದ್ಬಿಡ್ತು ಅಂದ್ರೆ ರುಕ್ಮಿಣಿ ನನ್ನ ಹೆಂಡ್ತೀನಿ ಅಂತ ಅನ್ನೋಷ್ಟು ಭ್ರಮೆ. ಆ ಭ್ರಮೆ ಹುಟ್ಟಿಸುವಷ್ಟು ಚಂಡಾಲ ಚೌಕರು. ಎಲ್ಲಿ ತನಕ ತಲೆ ಕೆಡಿಸಿಬಿಡ್ತಾರೆ ಅಂತಂದರೆ ಅದಕ್ಕೆ ಹೇಳೋದು ದುಷ್ಟರ ಸಂಘ ಯಾವತ್ತಿಗೂ. ದಾಸರು ಹೇಳ್ತಾರೆ, ದುರ್ಜನರ ಸಂಘ ಎನಗೀಯಲೇ ಬೇಡ.
ಎಂದಿಗೂ ದುರ್ಜನರ ಸಂಘ. ಯಾಕೆ ಗೊತ್ತಾ? ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಮಾತ್ ಬುದ್ಧಿನಾಶ, ಬುದ್ಧಿನಾಶ ಪ್ರಣಯ. ಒಂದಕ್ಕೊಂದು ಕೇವಲ ಸಂಘ ಮಾಡಿ ನೋಡಿ, ಆಮೇಲೆ ಎಲ್ಲ ಹಾಳಾಗ್ತಾ ಹೋಗ್ತಾನೆ. ಯಾವತ್ತಿಗೂ ದುರ್ಜನರ ಸಂಘ ಆಗದಿದ್ದಂತೆ ಭಾರಿ ಕೇರ್ಫುಲ್ ಆಗಿರ್ಬೇಕಂತ ಲೈಫ್. ದುರ್ಜನರ ಸಂಘಕ್ಕೆ ಆಸ್ಪದನೇ ಕೊಡಬಾರ್ದಂತೆ. ಆಸ್ಪದ ಕೊಟ್ರಿ ಮುಗಿಯಿತು. ಬಹಳ ಎಚ್ಚರಿಕೆಯಿಂದ ಇರಬೇಕಂತ. ದುರ್ಜನರು ಅಂದ್ಕೊಳ್ಳಿ ಹಾಗೆ ಸೈಲೆಂಟಾಗಿ, ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು, ಮೆಲ್ಲ ಸೈಲೆಂಟಾಗಿ ಹೊರಗೆ ಬಂದ್ಬಿಡ್ಬೇಕು. ಅವರಿಗೂ ಮತ್ತೆ ಗೊತ್ತಾಗ್ಬಿಟ್ರೆ ಮತ್ತೆ ಇನ್ನು ದಬ್ಬಾಳಿಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮೆಲ್ಲಗೆ ದುರ್ಜನರ ಸಹವಾಸ, ಅವನು ದುರ್ಜನ ಅಂತ ಗೊತ್ತಾದ ಕೂಡಲೇ ಮೆಲ್ಲ ಬಿಟ್ಟು ಬಿಡಬೇಕು. ಸಜ್ಜನ ಅಂತ ಆದರೆ ಬಿಡಬಾರ್ದು. ಅವರು ನಮ್ಮನ್ನು ದ್ವೇಷ ಮಾಡಿ ಆದರು. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ದುರ್ಜನರ ಸಂಗಡ ಪ್ರೀತಿಗಿಂತ ಸಜ್ಜನರ ಸಂಗಡ ಜಗಳವೇಲಿ. ಅವರು ಬೈದ್ರು ಪರವಾಗಿಲ್ಲ, ಅವ್ರ ಜೊತೆಗೆ ಸ್ವಾಮಿ ನಿಮ್ಮನ್ನು ಬಿಡಲ್ಲ, ನೀವು ಬೈರಿ ಅನ್ರಿ ಏನು ಬೇಕಾದ್ರೆ ಮಾಡಿ, ನಿಮ್ಮ ಕಾಲು ಬುಡಕ್ಕೆ ಬಿದ್ದಿರ್ತೇನೆ ಅಂತ ಇರಬೇಕಂತೆ. ಇದು ಸಜ್ಜನರ ಸಹವಾಸ. ಆದ್ದರಿಂದ ದಾಸರು ಒಂದು ಕಡೆ ಹೇಳ್ತಾರೆ, ಉತ್ತಮರ ಸಂಘ ಎನಗಿತ್ತು ಸಲಹೋ ಅಂತ. ಯಾರೊಬ್ಬರು ಕೇಳಿದರು, ಹಾಗಾದ್ರೆ ಉತ್ತಮರ ಸಂಘ ಮಾತ್ರ ಬೇಕಲ್ಲ, ಎಲ್ಲರ ಸಂಘ ಬೇಡ ಅಲ್ವಾ? ಖಂಡಿತ ಬೇಡ. ಹಾಗಾದ್ರೆ ವಿಜಯರಾಯರು ಯಾಕೆ ಹೇಳಿದರು? ವಿಜಯರಾಯರು ಎಲ್ಲಿ ಹೇಳಿದ್ದಾರೆ? ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ. ಹಂಗೆ ಹೇಳ್ಬಾರ್ದಾಗಿತ್ತಲ್ಲ. ನಿನ್ನ ಒಲುಮೆಯಿಂದ ಸಜ್ಜನರು ಬಂದು ಮನ್ನಿಸುವರು ಅಂತ ಹೇಳ್ಬೇಕು. ನಿಖಿಳ ಜನರು ಬಂದು ಮನ್ನಿಸುವರು ಅಂತ ಯಾಕೆ ಹೇಳಿದ್ರು? ಮತ್ತೆ ಅಲ್ಲಿ ದುರ್ಜನರು ಸೇರ್ಕೊಂಡ್ರಲ್ಲ ಅದರೊಳಗೆ. ಅಂದರೆ ಅಂತಹ ದೊಡ್ಡವರ ಮಾತು ನಮಗೆ ಅರ್ಥವೇ ಆಗಲ್ಲ. ಅಂದರೆ ಏನು ಅರ್ಥ ಗೊತ್ತಾ? ಅವರು ಕರೆಕ್ಟಾಗಿ ಸಜ್ಜನರನ್ನೇ ಹೇಳಿದ್ದು, ದುರ್ಜನರು ಬೇಡ ಅಂತಲೇ ಹೇಳಿದ್ದಾರೆ. ಅಲ್ಲಿ ಹೆಂಗೆ ಅರ್ಥ ಆಗುತ್ತೆ? ನೀವು ನೋಡಿ, ಒಂದು ಗಾದೆ ಇದೆ, ಅಂದರೆ ಸಣ್ಣ ಮಾತು ಲೌಕಿಕದಲ್ಲಿ. ಏನು? ಸಂಬಳ ಎಷ್ಟು ರೀ ಅಂದರೆ ಕರೆಕ್ಟಾಗಿ ಹೇಳ್ತೀರಿ, ಗಿಂಬಳ ಎಷ್ಟು ಅಂದರೆ ಏನು ಆಚಾರ್ಯ ಹಿಂಗೆ ಕೇಳ್ತೀರಿ ಅಂತ ಹೇಳ್ತೀರಾ ಇಲ್ವಾ? ಅಂದರೆ ಆ ಸಂಬಳಕ್ಕೆ ಇಕಾರ ಹಾಕಿಬಿಟ್ರೆ, ಗಿಂಬಳ ಅಂತ ಮಾಡಿಬಿಟ್ರೆ ನೆಗೆಟಿವ್ ಮೀನಿಂಗ್. ಹೆಂಡ್ತಿ ಗಿಣ್ತಿ, ಮನೆ ಗಿನೆ, ಏನು ಬಟ್ಟೆ ಗಿಟ್ಟೆ, ಅದಕ್ಕೆ ಇಕಾರ ಹಾಕಿಬಿಟ್ರೆ ಆಯಿತು. ಅದಕ್ಕೇನೆ ಇಕಾರ ಹಾಕಿಬಿಟ್ರೆ ಅದು ನೆಗೆಟಿವ್ ಮೀನಿಂಗ್. ಹೇಗೆ ಪಾಸಿಟಿವ್ಗೆ ಇಕಾರ ಹಾಕಿದರೆ ನೆಗೆಟಿವ್ ಮೀನಿಂಗ್ ಬರುತ್ತೋ, ನೆಗೆಟಿವ್ಗೆ ಇಕಾರ ಹಾಕಿದರೆ ಪಾಸಿಟಿವ್ ಆಗಲೇಬೇಕಲ್ಲ. ಆಗಲೇ ಅದಕ್ಕೇನು ಸಂಬಂಧ? ಈಗ ನೋಡಿ, ಜಗತ್ತಿನಲ್ಲಿ ಕೆಟ್ಟ ಜನರಿಗೆ ಏನಂತ ಕರೀತಾರೆ? ಖಳರು ಅಂತ ಕರೀತಾರೆ. ಖಳನಾಯಕ ಅಂದರೆ ಏನು? ಕೆಟ್ಟ ನಾಯಕ ಅಂತ ಅರ್ಥ. ಖಳ ಅಂದರೆ ಕೆಟ್ಟದ್ದು. ಅದಕ್ಕೆ ವಿಜಯದಾಸರು ಏನು ಮಾಡಿದ್ರು? ಈ ಕಡೆಯಿಂದ ತೋರಿಸಿದ್ರು. ಏನಂತ? ಖಳರು ಬೇಡ, ನಿಖಿಳರು ಬರಲಿ. ಇಕಾರ ಹಾಕಿದರೆ ಖಳರಲ್ಲ ಅಂತ ಅರ್ಥ, ಸಜ್ಜನರು ಅಂತ ಅರ್ಥ. ನಿನ್ನ ಒಲುಮೆಯಿಂದ ನಿಖಿಳರು ಬಂದು ಮನ್ನಿಸುವರೋ ಮಹಾರಾಯ. ಅಲ್ಲಿಗೆ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ಅವರು. ಅಂದರೆ ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿ ಬೇಕಷ್ಟೇ ಆ ದೊಡ್ಡವರದ್ದು. ಸುಮ್ಮನೆ ಅರ್ಥ ಆಗೋದಿಲ್ಲ ಅಂತ ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ರಾಜಾಸೀತ್ ಭೀಷ್ಮಕೋ ನಾಮ ವಿದರ್ಭ ಅಧಿಪತಿರ್ಮಹಾನ್ನ. ವಿದರ್ಭಕ್ಕೆ ಅಧಿಪತಿ ಅವನು, ವಿದರ್ಭ ದೇಶ ಅಂತ. ಅದರಲ್ಲಿ ಕುಂಡಿನಪುರ ಅಂತ. ಆ ಕುಂಡಿನಪುರಕ್ಕೆ ಮಹಾಸ್ವಾಮಿ. ಆ ರೀತಿಯಾಗಿ ಅವನು ಬಂಧೂನಾಂ ಇಚ್ಛತಾಂ ದಾತುಂ ಕೃಷ್ಣಾಯ ಭಗಿನೀಂ ನೃಪ ರುಕ್ಮಿ ನಿವಾರ್ಯಯ ಕೃಷ್ಣಾತ್ ವಿಚ್ಚೈದ್ಯಾದಯ ಸಮಕಲ್ಪಯತ್. ಚೈದ್ಯ ಅಂತ. ಚೈದ್ಯ ಅಂದರೆ ಶಿಶುಪಾಲ. ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು. ಕೃಷ್ಣನಿಗೆ ಸರ್ವತಾ ಕೊಡಲ್ಲ ಅಂದ. ನೋಡಿ, ಒಣ ಪ್ರತಿಷ್ಠೆ ಮಾಡಿದರೆ ಹಿಂಗೆ ಆಗೋದು. ಏನು ಒಣ ಹಿಂದೆ ಮುಂದೆ ನೋಡದೆ ಪ್ರತಿಜ್ಞೆ ಮಾಡಬಾರ್ದು. ಇವ ಏನಂದ? ನನ್ನ ಪ್ರಾಣ ಹೋದ್ರು ನನ್ನ ತಂಗಿಯನ್ನು ಕೃಷ್ಣನಿಗೆ ಕೊಡಲ್ಲ. ಒಣ ಪ್ರತಿಜ್ಞೆ. ಏನಾಯಿತು? ಕೊನೆಗೆ ಕೃಷ್ಣನಿಗೆ ಕೊಡಬೇಕು. ಅಷ್ಟೇ ಅಲ್ಲ, ಆ ಕೃಷ್ಣನ ಮಗ ಇದ್ದಾನಲ್ಲ ಪ್ರದ್ಯುಮ್ನ, ಅವನಿಗೆ ಇವನ್ ತಂಗಿನ ಕೊಟ್ಟದಲ್ಲ, ಅವನ ಮಗಳನ್ನ ಕೊಟ್ಟ ಮತ್ತೆ ತಿರ್ಗಾ. ಅಷ್ಟೇ ಅಲ್ಲ, ಮೊಮ್ಮಗಳಿದ್ದಾಳಲ್ಲ, ಮತ್ತೆ ಆ ಪ್ರದ್ಯುಮ್ನ ಮಗ ಅನಿರುದ್ಧನಿಗೆ ಮತ್ತೆ ಮೊಮ್ಮಗಳನ್ನ ಕೊಟ್ಟ. ತಂಗಿನೇ ಕೊಡಲ್ಲ ಅಂತ ಪ್ರತಿಜ್ಞೆ ಮಾಡಿದವ ತಂಗಿಯನ್ನು ಕೊಟ್ಟ, ಮಗಳನ್ನು ಕೊಟ್ಟ, ಮೊಮ್ಮಗಳನ್ನು ಕೊಟ್ಟ. ಇನ್ನು ಮುಂದಿಂದೆಲ್ಲ ಕಸ್ಕೊಂತಿದ್ದ ಕೃಷ್ಣ. ಅಷ್ಟರೊಳಗೆ ಅವನು ನೆಗೆದು ಬಿದ್ದ. ಅವನನ್ನ ಬಲರಾಮ ಹೊಡೆದು ಕೊಂದ ಮದುವೆಯಲ್ಲೇ. ಇದೇ ಅನಿರುದ್ಧನ ಮದುವೆಯಲ್ಲಿ ಹೊಡೆದು ಕೊಲ್ತಾನೆ. ಇಲ್ದಿದ್ರೆ ಇನ್ನ ಮಾಡ್ತಿದ್ದ. ಮಗನೇ, ಒಣ ಪ್ರತಿಜ್ಞೆ ಮಾಡ್ತೀಯಾ? ಪ್ರತಿಜ್ಞೆ ಮಾಡೋದಾದ್ರೆ ಯೋಚನೆ ಮಾಡಿ ಪ್ರತಿಜ್ಞೆ ಮಾಡ್ಬೇಕು. ಅದಕ್ಕೆ ಯಾವಾಗಲೂ ಸುಮ್ಮನೆ ಪ್ರತಿಜ್ಞೆ ಮಾಡಬಾರ್ದು. ಏನು ಮಾಡಬೇಕು? ನಾನು ಹಿಂಗೆ ಮಾಡ್ತೀನಿ, ನಾನು ಏಕಾದಶಿ ಉಪವಾಸ ಮಾಡಿಯೇ ಮಾಡ್ತೀನಿ. ಖಂಡಿತ ಅಲ್ಲ, ಅದು ಪ್ರತಿಜ್ಞೆನೇ ಅಲ್ಲ. ಮತ್ತೆ ಏನು ಮಾಡಬೇಕು? ಭಗವಂತ ನನ್ನಿಂದ ಏಕಾದಶಿ ಉಪವಾಸ ಮಾಡಿಸ್ತಾನೆ, ಗ್ಯಾರಂಟಿ ವಿಶ್ವಾಸ ಇದೆ, ರಕ್ಷತೀತ್ಯ ವಿಶ್ವಾಸ ಅಂತ ಮಾಡಬೇಕು. ಚಾತುರ್ಮಾಸ ಏನ್ರಿ ಮಾಡ್ತೀರಾ 10 ಸಲ ಕೇಳ್ತಾರೆ, ಮಾಡೋನು ಮರ್ತು ಬಿಡ್ತಾನೆ. ಬೇಡಪ್ಪ, ಯಾಕೆ ನೀವು ಕೇಳೋದು ನೋಡಿದರೆ ಗಾಬರಿ ಆಗ್ತದೆ ಅಂತ. ಅವ್ರು ಕೇಳೋವಾಗಲೇ ಕೇಳ್ತಾರೆ, ನೀವು ಮಾಡ್ತೀರಾ?
ಚಾತುರ್ಮಾಸ ಮಾಡ್ತೀರಾ? ಅಯ್ಯೋ, ಅವನಿಗೆ ಎಲ್ಲಿ ತನಕ ಹಾರ್ಟ್ ಅಟ್ಯಾಕ್ ಆಗ ಬೇಡಪ್ಪ, ಸಹವಾಸವೇ ಬೇಡ ಅಂತ. ಹಾಗಾಗಿ ಏನು ಮಾಡಬೇಕು? ನಾ ಮಾಡಲ್ಲ, ಮತ್ತೇನು, ಭಗವಂತ ನನ್ನೊಳಗಿದ್ದುಕೊಂಡು ಮಾಡಿಸ್ತಾನೆ. ಭಗವಂತನ ಇಚ್ಛೆ ಇದ್ರೆ ಅವನು ಚಾತುರ್ಮಾಸ್ಯ ಮಾಡಿಸುವವ ಅಂತ ಅವನ ಸ್ತೋತ್ರ ಮಾಡ್ತೀನಿ. ಅವನಿಗೆ ಆ ಹೆಸರು ಇಷ್ಟ ಆದರೆ ನನ್ನ ಹತ್ರ ಮಾಡಿಸ್ತಾನೆ, ಅವನಿಗೆ ಇಷ್ಟ ಆಗಲಿಲ್ಲ ಬಿಡುತ್ತಾನೆ. ಅವನ ಮೇಲೆ ಭಾರ ಹಾಕ್ರಿ. ನಾವು ನಮ್ಮ ಮೇಲೆ ಭಾರ ಹಾಕ್ಕೊಂಡ್ರೆ ಟೆನ್ಷನ್, ನಮ್ಮ ಮೇಲೆ ನಾವು ಭಾರ ಹಾಕೊಳ್ಳದೆ ಇನ್ನೊಬ್ಬರಿಗೆ ಭಾರ ವಹಿಸ್ಬಿಟ್ರೆ ನೋ ಟೆನ್ಷನ್. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಏನು ಗೊತ್ತಾ, ಅದಕ್ಕೆ ಅವರಪ್ಪ ಇಟ್ಟಿರ್ಬೇಕು ಅವರಿಗೆ ಹರಿ ಅಂತ. ಯಾಕೆ ಅಂದರೆ ಹರಿ ಅಂದರೆ ನೋ ವರಿ ಅಂತ. ನೋಡಿ, ಎಲ್ಲ ಬಿಟ್ಟಿಲ್ಲಿ ಕೂತಿದ್ದಾರೆ ಬರೀ ಭಾಗವತ ಕೇಳಲಿಕ್ಕೆ ಅಂತ. ಹಾಗಾದರೆ ಹರಿ ಅಂದರೆ ನೋ ವರಿ. ಆದರೆ ಹರಿ ಅಂದರೆ ವರಿ ಇದೆ. ಯಾವ ಹರಿ? ಸಂಸ್ಕೃತದ ಹರಿ ಅಂದರೆ ನೋ ವರಿ. ಇಂಗ್ಲಿಷ್ ಹರಿ ಆದರೆ ದಿನ ಬೆಳಗಾದ ಕೂಡಲೇ ಹರಿ 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 ಅಂದರೆ ಬರೀ ವರಿ. ಹಾಗಾದರೆ ಹರಿ ಎಂದು ವರಿ ಮಾಡ್ಕೊಂತೀರೋ ಅಥವಾ ಆ ಭಗವಂತನಾದ ಹರಿಯನ್ನು ಕೇಳಿ ನೋ ವರಿ ಅಂತ ಮಾಡ್ಕೊಂತೀರೋ, ನಿಮಗೆ ಬಿಟ್ಟದ್ದು ಅಂತ. ಹಾಗಾಗಿ ನೋಡಿ, ಒಂದೇ ಶಬ್ದ ವರಿನೂ ಮಾಡುತ್ತೆ, ನೋವರಿನೂ ಮಾಡುತ್ತೆ. ನೀವು ಆರಿಸ್ಕೊಳ್ಳೋದು ಯಾವುದನ್ನು ಅನ್ನೋದು ಜೀವನದಲ್ಲಿ ಪ್ರಧಾನ. ಹಾಗಾಗಿ ಆರಿಸ್ಕೊಳ್ಳುವಾಗ ಒಳ್ಳೆ ಜನರನ್ನ ಆರಿಸ್ಕೊಳ್ಳಿ, ಒಳ್ಳೆ ಸಜ್ಜನರನ್ನ ಆರಿಸ್ಕೊಳ್ಳಿ, ಒಳ್ಳೆ ಗುರುಗಳನ್ನ ಆರಿಸ್ಕೊಳ್ಳಿ. ಆಗ ಯಾವ ಪ್ರಾಬ್ಲಮ್ ಇರೋದಿಲ್ಲ ಅಂತನ್ನೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ. ಆ ಶಿಶುಪಾಲನಿಗೆ ತಾನು ಮತ್ತೆ ರುಕ್ಮಿಣಿಯನ್ನು ವಿವಾಹ ಮಾಡ್ಕೋಬೇಕು ಅಂತ ಇಷ್ಟ ಇರಲಿಲ್ಲ. ಈ ದುರ್ಯೋಧನ, ದುಶ್ಯಾಸನ, ಜರಾಸಂಧ ಎಲ್ಲ ತಲೆ ತುಂಬಿದ್ರು, ರುಕ್ಮಿಣಿಯನ್ನು ನಿನಗೇ ಕೊಡ್ತಾರೆ, ನಿನಗೇ ಕೊಡ್ತಾರೆ. ಅದರಲ್ಲೂ ಜರಾಸಂಧ ವಿಶೇಷ. ಯಾಕೆ ಗೊತ್ತಾ? ಈ ಜರಾಸಂಧಂದು ಸ್ವಭಾವ ಏನು ಅಂದರೆ, ಅವನಿಗೆ ತನ್ನ ಮಗನ ಮೇಲೆ ವಿಶ್ವಾಸ ಇರಲಿಲ್ಲಂತೆ. ಅವನ ದೈವ ಭಕ್ತ ಆಗ್ತಾನೆ ಅಂತ ಗ್ಯಾರಂಟಿ ಇತ್ತಂತೆ. ಅವನಿಗೇನೋ ಮಕ್ಕಳ ಮೇಲೆ, ಇವನನ್ನ ಮಗನಂತೆ ಸಾಕಿದ್ದಂತೆ. ಇವ ಕೆಟ್ಟ ಮಾರ್ಗ, ನನ್ನ ಮಾರ್ಗದಲ್ಲಿ ಬರ್ತಾ ಇದ್ದಾನೆ, ಹಾಗೆ ಇವನ್ನ ತಯಾರು ಮಾಡೋದು, ಮುಂದಿನ ಉತ್ತರಾಧಿಕಾರಿಯಾಗಿ ತಯಾರು ಮಾಡಿಬಿಟ್ಟಿದ್ದಂತೆ. ಆದರೆ ಕೃಷ್ಣ ಕೊಂದೆ ಹಾಕಿಬಿಡ್ತಾನೆ ಅಂತ ಅವನಿಗೆ ಗೊತ್ತು ಪಾಪ. ಈ ರೀತಿಯಾಗಿ ಆ ಜರಾಸಂಧ ಇವನಿಗೆ ತಲೆ ತುಂಬಿದ, ರುಕ್ಮಿಣಿಯನ್ನ ನಿನಗೇ ಕೊಟ್ಟು ಮದುವೆ ಮಾಡ್ತಾರೆ. ಈ ದುರ್ಯೋಧನ ಎಲ್ಲ ಇವರ ಹಣೆ ಬಾರನೆ ಹಾಗೆ. ಈ ದುರ್ಯೋಧನ ಏನು ಮಾಡಿದ? ಅವನೇನು ಕಮ್ಮಿ ಅಲ್ಲ. ಅವ ಏನು ಮಾಡಿದ ಗೊತ್ತಾ? ಈ ಭೀಮಸೇನ ದೇವರು ಇರೋ ತನಕ ನನ್ನ ಕೆಲಸ ನಡೆಯಲ್ಲ ಅಂತ ಅವನಿಗೂ ಗೊತ್ತು. ಯಾಕೆ? ಭೀಮಸೇನ ಸಮೋನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಅವನಿಗೆ ಸಮಾನ ಯಾರಿಲ್ಲ ಅಂತ ಅವನಿಗೂ ಗೊತ್ತು. ಆದರೆ ಏನು ಮಾಡಿದ ಗೊತ್ತಾ? ಯಾವಾಗ ನಿನ್ನೆ ಹೇಳಿದ್ನಲ್ಲ, ಬಲರಾಮ ಕೃಷ್ಣನನ್ನು ಬಿಟ್ಟು 5 ವರ್ಷ ಪ್ರತ್ಯೇಕ ಬದುಕಿದ ಅಂತ, ಕೃಷ್ಣನ ಮೇಲೆ ದ್ವೇಷದಿಂದ, ಆ ಟೈಮಿಗೆ ಒಳಗೆ ಹೊಕ್ಕ. ಈ ದುರ್ಯೋಧನ ಅಲ್ಲಿ ತನಕ ಬರಲಿಲ್ಲ, ಭೀಮಸೇನರು ಬಿಡಲ್ಲ ಅಂತ ಗೊತ್ತು. ಸೀದಾ ಯಾವಾಗ ಕೃಷ್ಣನ ಸವಾಸದಲ್ಲಿ ಇಲ್ಲ ಅಂತ ಹೇಳ್ಕೊಂಡು ಬಂದ, ಸ್ವಾಮಿ ನನಗೆ ಪಾಠ ಹೇಳ್ಕೊಡಿ ಅಂತ. ನಾನು ಇನ್ನು ಇಷ್ಟು ದಿವಸ ಪಾಠ ಇಲ್ಲ, ಇವತ್ತೇ ಪಾಠದ ನೆನಪಾಯ್ತಾ? ಅವನಿಗೆ ಪಾಠಕ್ಕಾಗಿ ನೋಡಿ, ಕತೆ ಹೇಳುವಾಗ ಪಾಠಕ್ಕೆ ಬಂದ ಅಂತ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಅವನು ಪಾಠಕ್ಕಾಗಿ ಬಂದದ್ದಲ್ಲ, ಮತ್ತೇನು, ಅವನ ತಂಗಿ ಸುಭದ್ರ ಇದ್ಲಲ್ಲ, ಅವನ್ನ ಹೊಡ್ಕೋಬೇಕು ಅಂತ. ಅಂದರೆ ಇಲ್ಲಿ ಪಾಠ ಕಲ್ತ ಹಾಗೆ ಮಾಡಿ ಅವನ ವಿಶ್ವಾಸ ಗಳಿಸ್ಬಿಟ್ಟು ಅವನ ತಂಗಿನ ಗೆದ್ಕೊಂಡು ಹೋಗ್ಬಿಟ್ರೆ, ಅಲ್ಲ ಗೆದ್ರೇನು, ನೀ ಹೆಣ್ಣು ಕಮ್ಮಿ ಇತ್ತ? ಹಾಗಲ್ಲ, ಇವಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಭೀಮಸೇನ ನನ್ನ ಹೊಡೆಯಲ್ಲ. ಯಾಕೆಂದ್ರೆ ತಂಗಿ, ಕೃಷ್ಣನ ತಂಗಿ ಗಂಡ ಅಂತ ಕೊಲ್ಲಬೇಕಾದ್ರೆ ಸ್ವಲ್ಪ ಹಿಂದೇಟು ಹಾಕ್ತಾನೆ. ಹಾಗಾಗಿ ನಾ ಬಚಾವಾಗ್ಲಿಕ್ಕೆ ಇದೊಂದೇ ದಾರಿ ಅಂತ ಹಿಡಿದಿದ್ದ. ಆದರೆ ದೈವಯೋಗ, ಕೃಷ್ಣ ಏನು ಮಾಡಿದ, ಆ ಟೈಮಿಗೆ ಮೆಲ್ಲಿಗೆ ತಗೊಂಡೇನು ಮಾಡಿಬಿಟ್ಟ, ಅವಳಿಗೆ ದುರ್ಬುದ್ಧಿ ಮಾಡಿ ಅರ್ಜುನಿಗೆ ಪ್ರೇರಣೆ ಮಾಡಿ ಅರ್ಜುನ ಹಾರಿಸ್ಕೊಂಡು ಹೋಗುವಾಗ ಮಾಡಿ ಮದುವೆನೇ ಮಾಡಿ ಮುಗಿಸಿಬಿಟ್ಟ. ಇವನು ಏನಪ್ಪ ನನಗೆ ಗೊತ್ತಿಲ್ಲದೆ ಮದುವೆ ಆಯ್ತು, ನೋಡಪ್ಪ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟ. ತಾನೇ ನಿಂತು ಮಾಡಿಸಿದ, ನನಗೆ ಗೊತ್ತಿಲ್ಲ ಅಂತ ಮಾಡಿಸಿದೆ. ಯಾಕೆ ಹಾಗೆ ಮಾಡಿದ? ಹಾಗಾದರೆ ಬಲರಾಮನಿಗೆ ತನ್ನ ತಂಗಿಯನ್ನ ಮದುವೆ ಮಾಡುವ ಯೋಗ ಯಾಕೆ ಸಿಗಲಿಲ್ಲ? ಕೃಷ್ಣನನ್ನು ತ್ಯಾಗ ಮಾಡಿದ್ದರಿಂದ. ಆದ್ದರಿಂದ ಯಾರು ದೇವರನ್ನು ಬಿಡುತ್ತಾರೆ ಅವರಿಗೆ ಯಾವ ಯೋಗವೂ ಸಿಗಲ್ಲ. ದೇವರನ್ನು ಹಿಡ್ಕೊಂಡವರಿಗೆ ಸಕಲ ಯೋಗವು ಪ್ರಾಪ್ತಿಯಾಗುತ್ತೆ. ಇವರೆಲ್ಲ ಏನು ಮಾಡಿದರು? ಹೀಗೇನೆ ಇವನನ್ನು ಹುರಿದುಂಬಿಸಿದ್ದಾರೆ. ಆವಾಗ ಆ ಮದುವೆಗೆ ಅಂತ ಬಂದಾಗ ಎಲ್ಲರೂ ಬರ್ತಾರೆ. ಎಲ್ಲಿ ತನಕ ತುಂಬ ವರ್ಣನೆ ಮಾಡಿದ್ದಾರೆ, 2 ದಿನದಲ್ಲಿ ಅದು ಮುಗಿಸಲ್ಲ. ಮುಗಿಸ್ತೀನಿ, ಆಯಿತು, ಕರೆಕ್ಟು. ಹಾಗಾಗಿ ಸಾಯಂಕಾಲ, ಯಾಕೆ ಅಂದರೆ ಒಳ್ಳೆ ತಂಪಾದ ಸಮಯದಲ್ಲಿ ವಿವಾಹವಾಗಬೇಕು. ಆದ್ದರಿಂದ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಂಡಿದ್ರು ಅಂದರೆ, ಸಾವಿರಾರು ಜನರಿಗೆ ಆಸನದ ವ್ಯವಸ್ಥೆ ಮಾಡಿದ್ರಂತೆ. ಎಲ್ಲರೂ ಎಲ್ಲಿ ತನಕ ಅಂದರೆ ಜನರನ್ನ ಕರೆಸಿ ಒಂದು ಸೀಟ್ ಇಲ್ದಾಗ ಮಾಡಿದರು. ಯಾಕೆಂದರೆ ಕೃಷ್ಣ ಬರ್ತಾನಲ್ಲ ರುಕ್ಮಿಣಿ ಕದ್ಕೊಂಡು ಹೋಗ್ಲಿಕ್ಕೆ, ಆಗ ಒಂದು ಸೀಟ್ ಇರಬಾರ್ದಲ್ಲಿ, ಆ ಥರ ವ್ಯವಸ್ಥೆ ಮಾಡಿದ್ದ. ಏನಾಯಿತು ಗೊತ್ತಾ? ಕೃಷ್ಣ ಬರೋದ್ರೊಳಗೆ ಇಷ್ಟು ಜನ ಕೃಷ್ಣನ ನೋಡ್ಲಿಕ್ಕೆ ಬಂದ್ಬಿಟ್ರಂತೆ. ಎಲ್ಲ ಖಾಲಿ, ಸಭಾಭವನ ಎಲ್ಲ ಖಾಲಿ, ಎಲ್ಲ ಇಲ್ಲಿ ನೋಡ್ತಾ ಇದ್ದಾರೆ. ಆಗ ಈ ಕೃಷ್ಣನ ಕಡೆಯವರೆಲ್ಲ ಬಂದಿದ್ರು, ಅವರೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ರಂತೆ. ಇವರಿಗೆ ಜಾಗ ಇಲ್ಲ.
ಈ ಥರ ಎಲ್ಲ ಕೃಷ್ಣಂದು ವ್ಯವಸ್ಥೆ. ಹಾಗಾದರೆ ಕೃಷ್ಣ ರುಕ್ಮಿಣಿಯ ವಿವಾಹವನ್ನು ಹೇಗೆ ಮಾಡಿಕೊಂಡ, ಇವರೆಲ್ಲ ಹೇಗೆ ಮಾಡಿದರು? ಕೃಷ್ಣ ಎಲ್ಲರೂ ಹೇಳ್ತಾರೆ ಬಂದ ಅಪಹರಿಸಿಕೊಂಡು ಹೊಟ್ಟೋದ ಅಂತ. ಖಂಡಿತ ಇಲ್ಲ, ಸೀದಾ ಬಂದ. ಎಲ್ಲರೂ ನೋಡ್ತಾ ಇರುವಾಗೆ ನಾನು ರುಕ್ಮಿಣಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ, ನಿಮ್ದೇನಾದರೂ ಅಡ್ಡಿ ಇದೆಯಾ ಅಂತ ಕೇಳ್ತಾನೆ. ನಮ್ದೇನು ಅಡ್ಡಿ ಇಲ್ಲ ಸ್ವಾಮಿ, ಕರ್ಕೊಂಡು ಹೋಗ್ರಿ ಅಂತ ಬಾಯಿ ಮುಚ್ಕೊಂಡು ಕೂತವರು. ಕೊನೆಗೆ ಕೃಷ್ಣ ಅವರೆಲ್ಲರ ಎದುರಿಗೆ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಂತುಂಟು. ಹೇಗೆ ಕರ್ಕೊಂಡು ಹೋದ ಅಂತ ಅನ್ನೋದನ್ನು ಮತ್ತೆ ಸಾಯಂಕಾಲ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು.